ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ 53ನೇ ವರ್ಷದ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವನ್ನು ಹಿರಿಯ ವಿದ್ವಾಂಸ ಪ್ರೊಫೆಸರ್ ಎಂ ಪ್ರಭಾಕರ್ ಜೋಶಿ ಜುಲೈ 16ರಿಂದ ಆಗಸ್ಟ್ 17ರವರೆಗೆ ಪ್ರತಿದಿನ ಸಂಜೆ ಗಂಟೆ 6:30ರಿಂದ 8ರವರೆಗೆ ನಡೆಯಲಿರುವ 53ನೇ ವರ್ಷದ ಜೈಮಿನಿ ಭಾರತ ಮತ್ತು ತುರಂಗ ಭಾರತ ಪುರಾಣ ಕಾವ್ಯವಾಚನ ಪ್ರವಚನ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನಗೊಳಿಸಿ ಉದ್ಘಾಟಿಸಿ ಶುಭಾಶಂಸನೆ ಮಾಡುತ್ತಾ ಪ್ರತಿ ಕಲೆಯೂ ಕಲಾವಿದರು ಬೆಳೆಯಬೇಕು. ಪ್ರಸ್ತುತದೊಳಗೆದ ಮುಂಬೆಳಗು ಪ್ರಸ್ತುತದೊಳಗೆದ ಮುಂಬೆಳಗು ಅಮಲದಂತದ ಗಭಸ್ತಿ ನವ ಪೂರ್ವ ಸಂಧ್ಯಾರುಣಂ ಭಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಪೊಂಬಿಸಿಲೊಡನೆ ಮೂಡುವ ಭಾಳ ವಿನ್ಯಸ್ತ ಸಿಂಧೂರ ಮಂಕುರಿಪ ಪೊಂಬಿಸಿಲೊಡನೆ ಮೂಡುವ ಎಳನೆ ಸರಸೆವ ಮಸ್ತಕದ ಮಣಿಮಕುಟ ಮಗನು ಉದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳೊಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಮಾಳ್ಪುದೆ ಮಗೆ ನಿರ್ವಿಘ್ನತೆಯನು ವಿನಾಯಕ ಮಾಳ್ಪುದೆ ಮಗೆ ನಿರ್ವಿಘ್ನತೆಯನು ಗಣಪ ಧರ್ಮ ಬಂಧುಗಳೇ, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಕಳೆದ 52 ವರ್ಷದಿಂದ 1972ನೇ ಇಸವಿಯಿಂದ ನಿರಂತರವಾಗಿ ಮಳೆಗಾಲದ 2 ತಿಂಗಳು ಸಾಧಾರಣ 60-62 ದಿವಸ ಪುರಾಣಗಳ ಕಥೆಗಳ ಕಾವ್ಯಗಳ ವಾಚನ ಮತ್ತು ಅರ್ಥ ವಿವರಣೆ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತಾ ಇದೆ. ಇದೀಗ 53ನೇ ವರ್ಷ. ಮಂಜುನಾಥ ಸ್ವಾಮಿಗೆ ಸೇವಾ ರೂಪದಲ್ಲಿ ಇದು ಸಮರ್ಪಣೆ ಆಗ್ತಾ ಇದೆ. ನಿನ್ನೆ ಈ ಕಾರ್ಯಕ್ರಮವನ್ನು ಪರಮಪೂಜ್ಯ ಧರ್ಮಾಧಿಕಾರಿಗಳು ಇದನ್ನು ಉದ್ಘಾಟನೆಗೊಳಿಸಿದರು. ಮಾತೃಶ್ರೀ ಹೇಮಾವತಿ ಹೆಗಡೆಯವರು ಸಾನ್ನಿಧ್ಯ ವಹಿಸಿದರು ಈ ಕಾರ್ಯಕ್ರಮದಲ್ಲಿ. ಮಳೆಗಾಲದಲ್ಲಿ ಕ್ಷೇತ್ರಕ್ಕೆ ಆಗಮಿಸುವಂತಹ ಭಕ್ತರು ತಾವು ಯಾರಿದ್ದೀರಿ? ತಮಗೆ ನಮ್ಮ ಭಾರತದ ಅಸ್ಮಿತೆಯನ್ನು, ಪುರಾಣ ಪರಂಪರೆಯನ್ನು, ರಾಮಾಯಣ, ಮಹಾಭಾರತ, ಭಾಗವತ ಇದೆಲ್ಲ ಭಗವಂತನ ಅವತರಣವನ್ನು, ಭಗವಂತನ ಲೀಲೆಯನ್ನು, ಭಗವಂತನ ಮಹಾತ್ಮೆಯನ್ನು, ಭಗವಂತನ ದೇವಯೋಗ್ಯತೆಯನ್ನು ಹೇಳುವಂತಹ ಕಥೆಗಳೇ. ಇದು ಭಕ್ತ ಜನರಿಗೆ ಇದೊಂದು ಜ್ಞಾನಯಜ್ಞವಾಗಿ ಇಲ್ಲಿ ಅನುಷ್ಠಾನಗೊಳ್ತಾ ಇದೆ. ಬಹಳ ಮುಖ್ಯ ಅದು. ನೇತ್ರಾವತಿಯ ತೀರ್ಥ ಸ್ನಾನ ಮಾಡೋದು, ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋದು, ಧರ್ಮದೇವತೆಗಳ ಹೀಗೆ ನಾವು ವಂದನೆಯನ್ನು ಸಲ್ಲಿಸೋದು, ಪ್ರಸಾದ ಸ್ವೀಕರಿಸೋದು, ಅನ್ನಪ್ರಸಾದವನ್ನು ಸ್ವೀಕರಿಸೋದು, ಇದೆಲ್ಲ ದೇವಸ್ಥಾನಕ್ಕೆ ಬಂದಾಗ ಒಂದು ಭಕ್ತಿಯ ಅನೇಕ ಪ್ರಕ್ರಿಯೆಗಳು. ಈ ಮಧ್ಯೆ ನಮ್ಮ ಜ್ಞಾನಕ್ಕೆ, ನಮ್ಮ ವಿವೇಕಕ್ಕೆ ಏನನ್ನು ಕೊಡಬಹುದು? ಇದು ಜ್ಞಾನಯಜ್ಞ. ಇದರ ವ್ಯವಸ್ಥೆ ಕಳೆದ
52 ವರ್ಷದಿಂದ ನಿರಂತರವಾಗಿ ನಡೀತಾ ಇದೆ, 2 ತಿಂಗಳುಗಳ ಕಾಲ. ನಮ್ಮ ನಂಬಿಕೆಗಳು, ನಮ್ಮ ಆರಾಧನೆಗಳು, ನಮ್ಮ ಸನಾತನ ಸಂಸ್ಕಾರಗಳು, ಇದರ ಮೂಲಕವಾಗಿ ನಮ್ಮ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ಇದೊಂದು ಅನೂಚಾನವಾಗಿ ಸಾಗಿ ಬಂದಿದೆ. ನಮ್ಮ ಹಿರಿಯರಿಂದ ನಮಗೆ ಬಂತು, ನಮ್ಮಿಂದ ನಮ್ಮ ಕಿರಿಯರಿಗೆ ಹೋಗಬೇಕು. ಈ ವ್ಯವಸ್ಥೆಗಾಗಿ ಆರಂಭದಲ್ಲಿ ಕ್ಷೇತ್ರಾಧಿದೇವತೆ ಮಂಜುನಾಥ ಸ್ವಾಮಿಯನ್ನು, ಧರ್ಮದೇವತೆಗಳನ್ನು ಮತ್ತು ಪರಮಪೂಜ್ಯ ಧರ್ಮಾಧಿಕಾರಿಗಳನ್ನು, ಮಾತೃಶ್ರೀಯವರನ್ನು ಭಕ್ತಿಯಿಂದ ನೆನಪಿಸಿಕೊಳ್ತಾ ಇದ್ದೇನೆ. ಉಪಸ್ಥಿತಿ ಇರುವಂತಹ ಅನ್ಯಾನ್ಯ ಊರಿನ ಭಕ್ತ ಬಂಧುಗಳು ತಾವಿದ್ದೀರಿ. ಅತ್ಯಂತ ಕಡಿಮೆ ಮಾತಾಡಿದರೆ ನಮಗೆ ಸುಲಭ, ತುಂಬ ಮಾತಾಡಬೇಕಿದ್ರೆ ದಯವಿಟ್ಟು ಎದ್ದು ಹೋಗಿ ಸಹಕರಿಸಿ. ಮಾತಾಡಲಿಕ್ಕೆ ಕೂತ್ಕೊಳ್ಳಿಕ್ಕಲ್ಲ, ಕಾಲಹರಣಕ್ಕೆ ಕೂತ್ಕೊಳ್ಬೇಡಿ, ನಮಗೆ ರಗಳೆ ಮಾಡಬೇಡಿ. ಮೊಬೈಲ್ ಗಿಬೈಲ್ ತೆಕ್ಕೊಂಡು ಚಂದ ಮಾಡಿ 1.5 ಗಂಟೆಗಳ ಕಾಲ ಭಕ್ತಿಯ ಈ ಕಥೆಯನ್ನು ಕೇಳುವ ಆಸಕ್ತಿ ಇದ್ದರೆ ಕೂತ್ಕೊಳ್ಳಿ, ಇಲ್ಲದಿದ್ದರೆ ಹತ್ತಿರದವನಿಗೆ ರಗಳೆ ಮಾಡಿ. ಮಳೆಯೂ ಬಿಟ್ಟಿದೆ, ತಕ್ಷಣ ಎದ್ದು ಹೋಗಿ ಸಹಕರಿಸಿ. ಇಲ್ಲದಿದ್ದರೆ ಕೂತ್ಕೊಳ್ಳಿ, ಚಂದ ಮಾಡಿ. ಸುಮ್ಮನೆ ಬಜಕ್ರೆ ಹಕ್ಕಿಗಳಾಗೆ ಕೆರೆ ಮಾಡಿಕೊಂಡು ಮಾಡಬೇಡಿ, ರಗಳೆ ಮಾಡಬೇಡಿ. ನಮ್ಮ ಈ ಪ್ರವಚನಕ್ಕೆ ರಗಳೆ ಆಗ್ತದೆ. ಅದು ಎಲ್ಲರನ್ನೂ ಸ್ವಾಗತಿಸ್ತಾ ಇದ್ದೇನೆ. ನಾವು ಆಯ್ದುಕೊಂಡ ಕಥಾಭಾಗ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವಪುರ ದೇವನೂರಿನ ಲಕ್ಷ್ಮೀಶ ಕವಿಯ ಅಶ್ವಮೇಧ, ಪಾಂಡವರ ಅಶ್ವಮೇಧ ಪ್ರಕರಣದ ಜೈಮಿನಿ ಭಾರತವನ್ನು ಆಯ್ದುಕೊಂಡಿದ್ದೇವೆ. ಕೌರವಾದಿಗಳ ವಧೆಯಿಂದ, ಹತ್ಯೆಯಿಂದ, ಯುದ್ಧದಿಂದ ಪಾಪದ ಪ್ರಜ್ಞೆಯಲ್ಲಿ ಧರ್ಮರಾಯ ಇದ್ದ. ಬಂಧು ಹತ್ಯೆಯ ದೋಷ ನಡೆಯಿತು. ಭಗವನ್ ವೇದವ್ಯಾಸರು ಬಂದು ಹೇಳ್ತಾರೆ, ಬಂಧು ಹತ್ಯೆಯ ದೋಷದ ಶಂಕೆ ಬಂದ ಕಾರಣ ಅದರ ಪರಿಮಾರ್ಜನೆಗೆ ಏನು ಮಾಡಬೇಕು ಅಂತ ಧರ್ಮರಾಯ ಹೇಳ್ತಾರೆ. ಇಲ್ಲ, ನನಗೆ ರಾಜ್ಯ ಬೇಡ, ಅಧಿಕಾರ ಬೇಡ, ನಾನು ಕಾಡಿಗೆ ಹೋಗ್ತೇನೆ, ಭೀಮನಿಗೆ ಪಟ್ಟ ಕಟ್ಟಬಹುದು. ಆದರೆ ವೇದವ್ಯಾಸರು ಹೇಳ್ತಾರೆ, ನಿನ್ನಿಂದ ಅಪರಾಧ ನಡೀಲಿಲ್ಲ, ನೀನು ಕಾಡಿಗೆ ಹೋದರೂ ಅಧಿಕಾರ ತ್ಯಾಗ ಮಾಡಿದರೂ ಪಾಪ ಹೊರಟು ಹೋಗ್ತದೋ, ಪಾಪ ಉಳಿತದಲ್ವೋ, ಆ ಪಾಪ ಪರಿಹಾರಕ್ಕೆ ಏನು ಅಂತ ಧರ್ಮರಾಯ ಕೇಳ್ತಾನೆ. ಅದು ಪರಿಹಾರ ಆದರೆ ನಾನು ಸಿಂಹಾಸನವನ್ನು ಏರ್ತೇನೆ, ಸಿಂಹಾಸನ ಇಳಿದು ಪಲಾಯನವಾದಿ ಆಗುವುದಿಲ್ಲ. ಆವಾಗ ವ್ಯಾಸರು ಧರ್ಮರಾಯನಿಗೆ ಏನನ್ನು ನಿರ್ದೇಶನ ಮಾಡ್ತಾರೆ ಅಂತ ಈ ಭಾಗದಲ್ಲಿ ಇವತ್ತು ಕೇಳೋಣ. ಎಣಿಕೆ ಬೇಡಲೆ ಮಗನೇ, ಎಣಿಕೆ ಬೇಡಲೆ ಮಗನೇ, ರಾಘವಂ ಪಿಂತೆ ರಾವಣನಂ ಮಥಿಸಿ, ವಾಜಿಮೇಧದುಳ್ಪಾರ್ವರಂ ತಣಿಸಿದಂ. ನೀನು ಅಂತ ಮಹಾಧ್ವರವನೆಸಗಲ್, ನಿನಗೆ ಮೂಜಗದೊಳ್ ಎಣೆಯಿಲ್ಲೆನರು. ನೀನು ಅಂತ ಮಹಾಧ್ವರವನೆಸಗಲ್, ನಿನಗೆ ಮೂಜಗದೊಳ್ ಎಣೆಯಿಲ್ಲ. ಎಂತೋ ಮಾಳ್ಪೆ ನಾನು ಅವಲಕ್ಷಣದ ಹಯಮದಕ್ಕೆ, ಋತ್ವಿಜರನಿ ಬರನಿಸು ದಕ್ಷಿಣೆಗಳು, ಅದರಂದಮಂ ವಿಸ್ತರಿಸಿ ಪೇಳುವುದು. ಎನೆ ಶುಕತಾತ ನಿಂತೆಂದನು, ಎಣಿಕೆ ಬೇಡಲೆ ಮಗನೇ. ವ್ಯಾಸರು ಹೇಳ್ತಾರೆ, ಅದಕ್ಕೆ ಬೇಕಾಗಿ ನೀನು ತಲೆಬಿಸಿ ಮಾಡುವುದು ಬೇಡ. ನಮ್ಮಲ್ಲಿಂದ ಪಾಪ ನಡೆದಾಗ, ಕೆಟ್ಟ ಕೆಲಸಗಳು ನಡೆದಾಗ, ಅನಾಚಾರ, ದುರಾಚಾರ, ಬೇಡದೇ ಇದ್ದದ್ದು ನಡೆದಾಗ ನಮಗೆ ಪಾಪ ಅಂಟಿಕೊಳ್ತದೆ. ಪಾಪವನ್ನು ತೊಳೆದುಕೊಳ್ಬೇಕು ನಾವು. ಪುಣ್ಯ ಸಂಪಾದನೆ ಅಂದರೆ ಪಾಪ ಇಟ್ಟುಕೊಂಡೇ ಪುಣ್ಯ ಸಂಪಾದನೆ ಅಲ್ಲ, ಆ ಪಾಪವನ್ನು ತೊಳಿಬೇಕು. ಒಂದು ಪಾತ್ರೆಯಲ್ಲಿ ಪದಾರ್ಥ ಮಾಡಿದರೆ ಆ ಪಾತ್ರೆಯನ್ನು ತೊಳೆಯದೇ ಮರುದಿವಸ ಪುನಃ ಪದಾರ್ಥ ಮಾಡಲಿಕ್ಕಿಲ್ಲ, ಒಮ್ಮೆ ಅದನ್ನು ತೊಳಿಬೇಕಲ್ಲ. ಹೇಗೆ ನಾವು ಪಾತ್ರೆಯನ್ನು, ನಿನ್ನೆಯ ಹೊಲಸನ್ನು, ಹಳಸ ಪದಾರ್ಥವನ್ನು ತೊಳಿತೇವೆಯೋ ಹಾಗೆ ನಮ್ಮಿಂದ ತಪ್ಪು ನಡೆದರೆ ನಮಗೆ ಪಾಪ ಬರ್ತದೆ. ಈ ದೇಹವೆಂಬಂತಹ ಪಾತ್ರೆಯನ್ನು ನಾವು ತೊಡಿಬೇಕು.
ಅದು ತೊಳಿಬೇಕಿದ್ರೆ ವ್ಯಾಸರು ಹೇಳ್ತಾರೆ, ನೀನು ಚಿಂತೆ ಮಾಡಬೇಡ, ಎಣಿಕೆ ಬೇಡಲೆ ಮಗನೇ, ಚಿಂತೆ ಮಾಡಬೇಡ, ಅದಕ್ಕೆ ಪರಿಮಾರ್ಜನೆಗೆ ಅವಕಾಶ ಇದೆ. ಅದಕ್ಕೆ ಉದಾಹರಣೆ ಹೇಳ್ತಾರೆ ವ್ಯಾಸರು. ತ್ರೇತಾಯುಗದಲ್ಲಿ ಭಗವಂತ ಶ್ರೀರಾಮಚಂದ್ರಮ ರಾವಣಾದಿಗಳ ವಧೆ ಮಾಡಿದ್ದಾನೆ. ರಾವಣ ದುಷ್ಟ, ಕೊಲ್ಲೇಬೇಕು. ಆ ಕಾಲದಲ್ಲಿ ಹೆಣ್ಣು ಹೆರಲಿಕ್ಕೆ ಹೆದರಿಕೆ ಆಗ್ತಿತ್ತು. ಹೆಣ್ಣು ಮಗು ಹೆತ್ತರೆ ರಾವಣ ಅಪಹರಿಸ್ತಾನೆ ಪ್ರಾಯಕ್ಕೆ ಬರುವಾಗ. ಹೆಣ್ಣು ಹುಚ್ಚ, ಸ್ತ್ರೀಲಂಪಟ ರಾವಣ. ಆದರೆ ಅವ ಬ್ರಾಹ್ಮಣ ವಂಶದಲ್ಲಿ ಉಚ್ಚ ಕುಲದಲ್ಲಿ ಹುಟ್ಟಿದ್ದಾನೆ. ಅವನ ವಧೆಯಿಂದ ರಾಮನಿಗೆ ಪಾಪ ಪ್ರಜ್ಞೆ ಬಂತಂತೆ. ರಾವಣ ಹುಟ್ಟಿನಿಂದ ಬ್ರಾಹ್ಮಣ, ಬ್ರಹ್ಮಹತ್ಯೆಯ ದೋಷ ಬಂತು ಅಂತ ರಾಮನಿಗೆ ಕಂಡೋಯ್ತು. ಆವಾಗ ಆ ಕಾಲದಲ್ಲಿ ಅಗಸ್ಯರು ಮಹಾಮುನಿಗಳು ನಿರ್ದೇಶನ ಮಾಡಿದರು ರಾಮಚಂದ್ರಮನಿಗೆ, ಅಶ್ವಮೇಧ ಮಾಡು ನೀನು, ಈ ಪಾಪವನ್ನು ತೊಳೆಯುವುದಕ್ಕೆ ಬೇಕಾಗಿ ಅಶ್ವಮೇಧ ಮಾಡಬೇಕು, ನೀನು ಪುಣ್ಯ ಸಂಪಾದನೆ ಮಾಡಬೇಕು, ಆವಾಗ ಪಾಪ ಹೋಗ್ತದೆ. ಇದರಿಂದ ದೇವತೆಗಳನ್ನು ತೃಪ್ತಿಪಡಿಸಬೇಕು. ನಾವು ಯಜ್ಞ ಮುಖದಲ್ಲಿ ಹವಿಸ್ಸನ್ನು ಕೊಡ್ತೇವೆ. ಗಣಪತಿ ಹವನ ಇರಬಹುದು, ರುದ್ರ ಹವನ ಇರಬಹುದು, ದುರ್ಗಾ ಹವನ ಇರಬಹುದು, ಯಾವುದೇ ಹವನ ಮಾಡ್ತೇವೆ ನಾವು. ಅಗ್ನಿಕುಂಡಕ್ಕೆ ನಾವು ಹವಿಸ್ಸನ್ನು ಹಾಕುವಂಥದ್ದು. ನಾವು ಆಜ್ಯ ತುಪ್ಪವನ್ನು ಹಾಕ್ತೇವೆ, ಪಂಚಕಜ್ಜಾಯವನ್ನು ಹಾಕ್ತೇವೆ, ದ್ರವ್ಯಗಳನ್ನು ಹಾಕ್ತೇವೆ. ಅಗ್ನಿ ಹವಿಸ್ಸನ್ನು ಕೊಂಡೋಗುವವ, ಹವ್ಯ ವಾಹನ. ಅವ ಉಳಿದ ದೇವತೆಗಳಿಗೆ ಕೊಡ್ತಾನೆ. ದೇವತೆಗಳು ನಮ್ಮ ಹಾಗೆ 5 ಸ್ಟಾರ್ ಹೋಟೆಲ್ನಲ್ಲಿ ಕೂತು ಊಟ ಮಾಡಿದಾಗ ಊಟ ಮಾಡೋದಲ್ಲ, ಗ್ರಾಣ ಶಕ್ತಿಯಿಂದ ಅಗ್ನಿ ಕೊಂಡೋದಂಥ ಹವಿಸ್ಸನ್ನು ಮೂಗಿನಿಂದ ಪರಿಮಳದಿಂದ ಅವರು ಸ್ವೀಕರಿಸುವುದು ಮಾತ್ರ. ನಮ್ಮ ಹಾಗೆ ಅವರಿಗೆ ದೇಹ ಇಲ್ಲ, ದೇಹ ಭಾವ ಇದೆ, ತೈಜಸ ದೇಹ. ಈ ಮಾಂಸಾಕ್ಷಿ ಇದರಿಂದ ಕೂಡಿದ ದೇಹ ಅಲ್ಲ ಅವರಿಗೆ, ಪಂಚಭೌತಿಕವಾದದ್ದಲ್ಲ. ದೇವತೆಗಳನ್ನು ಸಂತೃಪ್ತಿಪಡಿಸುವುದು ನಾವು ಇಷ್ಟಿಯಿಂದ, ಅವರನ್ನು ತುಷ್ಟಿಪಡಿಸುವುದು ಇಷ್ಟಿಯಿಂದ ಯಾಗ, ಅವರನ್ನು ಸಂತುಷ್ಟಿಪಡಿಸುವುದು ನಾವು ಯಾಗದಿಂದ. ಅದರಿಂದ ಅವರು ಮಳೆ ಕೊಡ್ತಾರೆ, ಬೆಳೆಗೆ ಬೇಕಾದ ಅನುಕೂಲ ಕೊಡ್ತಾರೆ, ಅವರು ಸುಮನಸರಾಗ್ತಾರೆ, ಅವರು ಪರೋಕ್ಷ ಪ್ರಿಯರಾಗ್ತಾರೆ. ಇದೆಲ್ಲ ನಮ್ಮ ನಂಬಿಕೆ. ಶ್ರೀರಾಮಚಂದ್ರಮ ಅಶ್ವಮೇಧ ಮಾಡಿದ್ದಾನೆ, ದೇವತೆಗಳನ್ನು ತೃಪ್ತಿಪಡಿಸಿದ್ದಾನೆ, ಅದರಿಂದ ಲೋಕ ಸುಭಿಕ್ಷೆಯಾಯಿತು. ಆ ಕಾರಣದಿಂದ ಧರ್ಮರಾಯ ನೀನು ಅಶ್ವಮೇಧ ಮಾಡಬೇಕು, ವ್ಯಾಸರು ಹೇಳಿ. ಮಾತಾಡಬೇಡಿ ಅಮ್ಮ, ಕುರ್ಚಿ ಇಡ್ಲಿಕ್ಕೆ ಮಾತಾಡೋದು ಯಾಕೆ? ಅದೇ ನಾ ಎಂತ ಮಾಡೋದಿಲ್ಲಿ? ಆ ಕಾರಣದಿಂದ ಅಶ್ವಮೇಧ ಮಾಡಬೇಕು. ಅಶ್ವಮೇಧ ಎನ್ನುವಂಥದ್ದು ತ್ಯಾಗ ಭೂಯಿಷ್ಠವಾದದ್ದು, ನಾನು ಅದು ತಿಳ್ಕೊಳ್ಳಿ. ಯಜ್ಞ, ದಾನ, ತಪಸ್ಸು ಇದು 3 ಅತ್ಯಂತ ಶ್ರೇಷ್ಠವಾದದ್ದು. ಕಣ್ಣು ಮುಚ್ಚಿ ಕೂತು ದೇವರ ನಾಮ ವ್ಯಾಕರಣ ಮಾಡಿ, ನಾಮಸ್ಮರಣ ಮಾಡಿ, ಅದು ಧ್ಯಾನ. ಕಣ್ಣು ಮುಚ್ಚಿ ಕೂತ್ಕೊಳ್ಬೇಕು. ಕಣ್ಣು ಮುಚ್ಚಿ ಕೂತ್ಕೊಂಡು ಒಳಗೆ ಪದಾರ್ಥ ಏನು ಅಂತ ಆಲೋಚನೆ ಮಾಡೋದು ಧ್ಯಾನ ಅಲ್ಲ, ಅದು ಪದಾರ್ಥದ ಧ್ಯಾನ. ಕಣ್ಣು ಮುಚ್ಚಿ ಕೂತ್ಕೊಂಡು ಇನ್ನೇನನ್ನೋ ನಾವು ಆಲೋಚನೆ ಮಾಡೋದಲ್ಲ, ಭಗವಂತನ ಕಡೆಗೆ ನಾವು ಹೋಗಬೇಕು, ಪರಮಾತ್ಮನ ಕಡೆಗೆ ಆತ್ಮದ ಅನುಸಂಧಾನ ಆಗಬೇಕು, ಅದು ಧ್ಯಾನ. ಇಲ್ಲಿ ಕೂತ್ಕೊಂಡು 10 ಗಂಟೆ ಬಸ್ಸಿಗೆ ಹೋಗಬೇಕಾದ್ರೆ ಎಷ್ಟೊತ್ತಿಗೆ ಹೊರಡಬೇಕು, ಊಟದ ಹಾಲಿಗೆ ಅಂತ ನಾವು ಆಲೋಚನೆ ಮಾಡೋದು ಅದು ಊಟದ ಧ್ಯಾನ. ಅದಕ್ಕೆ ಭಗವದ್ಧ್ಯಾನ ಅಂತ ಹೆಸರು. ಅದಲ್ಲ, ಭಗವದ್ಧ್ಯಾನವನ್ನು ಮಾಡಬೇಕು, ಅದು ತಪಸ್ಸು. ದಾನ ಮಾಡಬೇಕು. ಯಾರಿಗೆ ದಾನ ಮಾಡಬೇಕು? ಉಳ್ಳವನಿಗೆ ಅಲ್ಲ, ಸತ್ಪಾತ್ರನಿಗೆ ದಾನ ಮಾಡಬೇಕು. ಯಾರಿಗೆ ಹಸಿವೆ ಆಗಿದೆ ಅವನಿಗೆ ಅನ್ನ ಕೊಡಿ. ಮೃಷ್ಟಾನ್ನ ಊಟ ಮಾಡಿ ಹೊಟ್ಟೆ ಉಜ್ಜುವವನಿಗೆ, ವಾಕರಿಗೆ ಬರುವವನಿಗೆ ಅನ್ನ ಕೊಡಬೇಡಿ, ಅದು ಹಿಂಸೆ ಕೊಡೋದು ಅವನಿಗೆ. ಯಾರ ಮೈ ಮೇಲೆ ಬಟ್ಟೆ ಇಲ್ಲ ಅವನಿಗೆ ಬಟ್ಟೆ ಕೊಡಿ. ಯಾರಿಗೆ ನೆರಳು ಬೇಕು ಬಿಸಿಲಿನಿಂದ ಅವನಿಗೆ ಕೊಡೆ ಕೊಡಿ. ಯಾರಿಗೆ ಮಳೆಯಿಂದ ನೆನೀತಾನೆ ಅವನಿಗೆ ಕೊಡೆ ಕೊಡಬೇಕು. ಕೊಡೆ ಕೊಡೆ ಅಂತ ಕೊಡುವುದಿಲ್ಲ, ಆಡುವುದಲ್ಲ, ಅವನಿಗೆ ಕೊಡಬೇಕು. ಸತ್ಪಾತ್ರನಿಗೆ ದಾನ ಮಾಡಿ. ಕ್ಷೇತ್ರದಲ್ಲಿ ಅನ್ನದಾನ ಇರಬಹುದು, ವಿದ್ಯಾದಾನ ಇರಬಹುದು, ಔಷಧ ದಾನ ಇರುವುದು, ಇದು ಸತ್ಪಾತ್ರರಿಗೆ ಆಗುವಂತಹದ್ದು. ರೋಗಿಗೆ ಔಷಧ ಕೊಡಬೇಕಷ್ಟೇ ಹೊರತು ರೋಗ ಬಾರದಿದ್ದವನಿಗೆ ಔಷಧ ದಾನ ಪ್ರಯೋಜನ ಉಂಟಾ? ಬಡವನಿಗೆ ಆನೆ ಕೊಟ್ಟರೆ ಸಾಕಲಿಕ್ಕೆ ಆಗ್ತದಾ? ಪ್ರಯೋಜನ ಇಲ್ಲ. ಅರ್ಹತೆಯನ್ನು ಕಂಡು ದಾನ ಕೊಡಬೇಕಾದ್ದು ಮುಖ್ಯ. ಯಜ್ಞ ಇದು ದೇವತೆಗಳಿಗೆ ಹವಿಸಿಕೊಡುವಂತಹದ್ದು. ಅಶ್ವಮೇಧವನ್ನು ನಿರ್ದೇಶನ ಮಾಡ್ತಾರೆ ವ್ಯಾಸರು. ಇದು 3ಕ್ಕೂ ಫಲ ಒಂದೇ. ಯಜ್ಞ, ದಾನ, ತಪಸ್ಸು ಇದು ಯಜ್ಞ ಸದೃಶವಾದದ್ದು. ಇಲ್ಲಿ ಮಾಡುವಂತಹ ಜ್ಞಾನ ಯಜ್ಞ ಇದೇನು? ಇದು ಜ್ಞಾನವನ್ನು ಕೊಡುವಂತಹ ಯಜ್ಞ. ಇದು ಯಜ್ಞವೇ. ಯಾವುದು ಪ್ರತಿಫಲಾಪೇಕ್ಷೆ ಇಲ್ಲದೆ ಇದನ್ನಮಮ ಎಂಬ ಪರೋಕ್ಷ ಪ್ರಿಯದಿಂದ, ಪರೋಕ್ಷ ಧರ್ಮದಿಂದ
ನಾವು ಏನನ್ನೇ ಮಾಡಲಿ ಅದಕ್ಕೆ ಯಜ್ಞ ಅಂತ ಹೆಸರು. ಇದು ಜ್ಞಾನ ಯಜ್ಞ. ಹಾಗಾದರೆ ಹೇಗೆ ಮಾಡಬೇಕು ಅದರ ನಿರ್ದೇಶನವನ್ನು ಧರ್ಮರಾಯ ಕೇಳ್ತಾನೆ. ನನಗೆ ನಿರ್ದೇಶನ ಮಾಡಬೇಕು ಗುರುಗಳೇ ವ್ಯಾಸರ ಹತ್ರ, ನನಗೆ ಗೊತ್ತಿಲ್ಲ, ವ್ಯಾಸರು ಏನು ಹೇಳ್ತಾರೆ ಕೇಳೋಣ. ಅಂಗದ ಅತಿ ಮನೋಹರ ಪೀತ ಪುಚ್ಛದ ಸುಗಮನದ ಒಂದೇ ಕಿವಿಯೊಳೆಸೆವ ನೀಲಚ್ಛವಿಯ ಕೋಮಲ ತುರಂಗಮಂ ಸಾಧಿಸಿ ಸ್ವಚ್ಛತರ ಧವಳಾಂಗದತಿ ಮನೋಹರ ಪೀತ ಪುಚ್ಛದ ಸುಗಮನದೊಂದೇ ಕಿವಿಯೊಳೆಸೆವ ನೀಲಚ್ಛವಿಯ ಕೋಮಲ ತುರಂಗಮಂ ಸಾಧಿಸಿ ಮಹಾಕ್ರತುವನಾಚರಿ ಪುಡೆ ಇಚ್ಛೆಗೈದು ಉರೆ ಸಕಲ ಮೇದಿನಿ ತಳವನು ಏಕಛತ್ರದಿಂ ಪಾಲಿಸುವ ನರೇಶ್ವರವನವಗೆ ಅಚ್ಛಿದ್ರಮಾಗಿ ನಡೆಯುವುದು ಏಕಛತ್ರದಿಂ ಪಾಲಿಸುವ ನರೇಶ್ವರ ನವಗಂಚಿದ್ರಮಾಗಿ ನಡೆಯುವುದು ಭೂಪಕುಲದೀಪ ಕೇಳದರ ಮಾಳ್ಕೆಗಳನ್ನು ಭೂಪಕುಲದೀಪ ಕೇಳು. ಧರ್ಮರಾಯ ಪಲಾಯನ ಮಾಡುವಾಗಿಲ್ಲ. ಇಲ್ಲಿ ವ್ಯಾಸರೇ ಹೇಳ್ತಾರೆ ಭೂಪಕುಲ ದೀಪ. ಹೇಗೆ ಪಲಾಯನ ಮಾಡೋದು? ವ್ಯಾಸರು ಹೇಳಿದ ಮೇಲೆ ಪಲಾಯನ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಎಂತಹ ಕುದುರೆ ಬೇಕು? ಸ್ವಚ್ಛತರ ಧವಳಾಂಗದ ಅತಿ ಮನೋಹರವಾದ ಪೀತಪುಚ್ಚದ ಒಂದೇ ಕಿವಿಯೊಳು ಎಸೆಯುವ ನೀಲಚ್ಛವಿಯು ಕೋಮಲ ತುರಗ ಅಂತ ಹೇಳ್ತಾನೆ. ಅಂದರೆ ಧವಳ ಬಿಳಿ ಬಣ್ಣದ ಕುದುರೆ ಆಗಬೇಕಂತೆ. ಇಡೀ ಮನೋರಹವರವಾದ ಪೀತ ಬಣ್ಣದ ಪುಚ್ಚ ಬಾಲ ಇರಬೇಕಾದ್ದು. ಒಂದೇ ಕಿವಿಯಲ್ಲಿ ಎಸೆಯುವ ನೀಲಚ್ಛವಿ. ನೀಲ ಅಂದರೆ ಕಪ್ಪು ಅಂತ. ಒಂದೇ ಕಿವಿ ಅಂದರೆ ಕುದುರೆಗೆ ಒಂದು ಕಿವಿ ಅಂತಲ್ಲ, ಎರಡು ಕಿವಿ ಇದೆ. ಒಂದು ಕಿವಿ ನೀಲ ಬಣ್ಣದಲ್ಲಿರಬೇಕು, ಅಂದರೆ ಕಪ್ಪು ಬಣ್ಣದಲ್ಲಿರಬೇಕು. ನೀಲವರ್ಣ ಅಂದರೆ ಕಪ್ಪು ವರ್ಣ ಅಂತ ಅರ್ಥ. ಅದು ನಾವು ಕೃಷ್ಣನನ್ನು ನೀಲವರ್ಣ ಅಂತ ಹೇಳ್ತೇವೆ. ನೀಲವರ್ಣ ಅಲ್ಲ, ಕಪ್ಪು ಬಣ್ಣವೇ. ನೀಲಿ ಬಣ್ಣದ ಮನುಷ್ಯ ಇಲ್ಲ, ದೇವರು ಇಲ್ಲ. ಅದು ಶಿವಕಾಶ್ಯವ ಕ್ಯಾಲೆಂಡರ್ ಮಾಡಿದ್ದು. ಆ ಕಾರಣದಿಂದ ಸುಗಮನ, ಒಳ್ಳೆಯ ಗಮನ, ಒಳ್ಳೆಯ ಮನಸ್ಸು, ಕೋಮಲವಾದಂತಹ ಕುದುರೆಯಾಗಬೇಕು ಅಂತ ವ್ಯಾಸರು ಇಲ್ಲಿ ನಿರ್ದೇಶನ ಕೊಡ್ತಾರೆ. ಭಾಳ ಹಳದಿ ಬಣ್ಣದಲ್ಲಿರಬೇಕು, ಒಂದೇ ಕಿವಿಯಲ್ಲಿ ಕಪ್ಪು ಛಾಯೆ ಇರಬೇಕು. ಈ ಕುದುರೆಯನ್ನು ದೇವತೆಗಳನ್ನು ಆವಾಹನೆ ಮಾಡಿ, ಕುದುರೆಗಳಿಗೆ ಸಂಸ್ಕಾರ ಉಂಟು, ಪೂಜೆ ಉಂಟು. ಆ ಕುದುರೆಗೆ ಸುಗಮನ, ಆವಾಹಿಸಲ್ಪಟ್ಟಂತಹ ದೇವತೆಗಳ ಸಂಕಲ್ಪದಂತೆ ಕುದುರೆಗೆ ಗಮನ. ಹಿಂಡಿ ತೋರಿಸಿದರೆ ಬರುವುದಿಲ್ಲ, ಹುಲ್ಲು ತೋರಿಸಿ ಹುರುಳಿ ತೋರಿಸಿದರೆ ಕುದುರೆ ಬರುವುದಿಲ್ಲ. ಕುದುರೆ ದೈವ ಸಾನ್ನಿಧ್ಯ ಇರುವಂತಹ ಕುದುರೆ ಅದು. ಅದಕ್ಕೆ ಸಾನ್ನಿಧ್ಯ ಕಲ್ಪನೆ ಮಾಡಬೇಕು, ಅಂಥದ್ದು ಮಾಡಬೇಕು ಹೇಳ್ತಾರೆ. ಶ್ರೇಷ್ಠವಾದ ಉನ್ನತ ಕುಲದ ಗೋತ್ರೀಯರಾದ ಶ್ರೋತ್ರಿಯರಾದಂತಹ ಪಾಂಡಿತ್ಯವುಳ್ಳಂಥ 20,000 ಬ್ರಾಹ್ಮಣರಿಗೆ ದೀಕ್ಷಾ ವಸ್ತ್ರವನ್ನು ಕೊಡಬೇಕಂತೆ. ಅನ್ನಂ ದೀಯತಾಂ ವಸ್ತ್ರಂ ದೀಯತಾಂ, ಇದು ಪುತ್ರಕಾಮೇಷ್ಟಿಯಲ್ಲಿ ಬಂದದ್ದು. ಹೊಟ್ಟೆಗೆ ಅನ್ನ, ಮಾನ ಮುಚ್ಚುವುದಕ್ಕೆ ಬಟ್ಟೆ, ಇದಕ್ಕಿಂತ ದೊಡ್ಡ ದಾನವೇ ಇಲ್ಲ ಆಯ್ತಾ ಪ್ರಪಂಚದಲ್ಲಿ. ಇದು ಅತ್ಯಂತ ಶ್ರೇಷ್ಠ ದಾನ. ಎರಡು ಮತ್ತೇನು ಬೇಕು ಮನುಷ್ಯನಿಗೆ? ಮಾನ ಮುಚ್ಚುವುದಕ್ಕೆ ಬಟ್ಟೆ ಬೇಕು, ಹಸಿವೆಗೆ ಹಿಟ್ಟು ಬೇಕು ಹೊಟ್ಟೆಗೆ. ಇದು ಶ್ರೇಷ್ಠವಾದದ್ದು. ಅಂತಹ 20,000 ಬ್ರಾಹ್ಮಣರಿಗೆ ಕೊಟ್ಟರಂತೆ. 2 ಸೇರು ಮುತ್ತುಗಳು ಒಬ್ಬೊಬ್ಬನಿಗೆ ಕೊಟ್ಟರಂತೆ. ಉತ್ತಮವಾದ ಕುದುರೆ, ಆನೆ, ರಥ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಿದಂತೆ ಧರ್ಮರಾಯ. ಆ ಗೋವುಗಳಿಗೆ, ಗೋವುಗಳ ಸಹಸ್ರ ಗೋವುಗಳು, ಗೋವುಗಳ ಗೊರಸುಗಳಿಗೆ ಕೊಡ್ತಾರಂತೆ ಬಂಗಾರದ ಆಭರಣ ತೊಡಿಸಿ ಕೊಟ್ಟಂತೆ. ಹಾಗಾದರೆ ಶ್ರೀಮಂತಿಗೆ ಎಷ್ಟು ಇರಬೇಕು ಆ ಕಾಲದಲ್ಲಿ, ಸಮೃದ್ಧಿ ಎಷ್ಟಿರಬೇಕು? ಬೇಡ. ಕಲಿಯುಗದಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ
ಕೃಷ್ಣದೇವರಾಯನ ಕಾಲದಲ್ಲಿ ಮಾರ್ಗದ ಬದಿಯಲ್ಲಿ ಮುತ್ತು ರತ್ನಗಳನ್ನು ರಾಶಿ ಹಾಕಿ ಮಾರ್ತಾ ಇದ್ರು. ಈಗ ಸಂತೆಯಲ್ಲಿ ತರಕಾರಿ ಮಾರಿದಾಗೆ, ಟೊಮೆಟೊ ಮಾರಿದಾಗೆ, ಈರುಳ್ಳಿ ಮಾರಿದಾಗೆ. ಹಾಗಾದರೆ ನಮ್ಮ ದೇಶದ ಸಂಪತ್ತೇನು? ಯಾರ್ಯಾರ ಕೊಳ್ಳೆ ಹೊಡ್ಕೊಂಡು ಹೋದ್ರಲ್ಲ ಈ ಸಂಪತ್ತನ್ನು? ಆಲೋಚನೆ ಮಾಡಿ. ಅಂತಹ ಶ್ರೀಮಂತಿಕೆ ಇದ್ದಂತಹ ನಾಡು ನಮ್ಮ ದೇಶ. ಆ ಬ್ರಾಹ್ಮಣರು ತೃಪ್ತಿಪಟ್ಟ ಬಳಿಕ ಈ ಪೂಜಿಸಿದ ಕುದುರೆಯ ಹಣೆಗೆ ಯಾರು ಅಶ್ವಮೇಧ ಮಾಡ್ತಾನೆ, ಧರ್ಮರಾಯನ ಬಿರುದು ಬಾವಲಿಗಳು ಚಂದ್ರವಂಶೀಯರದ್ದು, ಅದನ್ನು ಬರೆದು ಉಲ್ಲೇಖ ಮಾಡಿ ಕಟ್ಟಬೇಕು. ಯಾರಿಗೆ ಪರಾಕ್ರಮ, ಶಕ್ತಿ, ಪೌರುಷ ಉಂಟು ಅವರು ಕುದುರೆಯನ್ನು ಕಟ್ಟಬಹುದು, ಯುದ್ಧ ಮಾಡಬಹುದು. ಅಥವಾ ಅಶ್ವಮೇಧದಲ್ಲಿ ಯಾರಿಗೆ ಗೌರವ ಇದೆ ಅವರು ಯಥಾಸಾಧ್ಯ ಕಪ್ಪವನ್ನು ಕೊಡಬೇಕು. ಕುದುರೆಯ ಸಂರಕ್ಷಣೆಗೆ ಬರುವ ನಾಯಕನ ಹತ್ರ ಗೌರವದಿಂದ ಕಳುಹಿಸಿಕೊಡಬೇಕು. ಯುದ್ಧದಲ್ಲಿ ಸೋತರೂ ಕಪ್ಪ ಕೊಡಲಿಕ್ಕುಂಟು. ಇಂತಹದ್ದನ್ನು ಹೇಳ್ತಾನಂತೆ ಬರೆಸಿ. 1 ವರ್ಷ ಕುದುರೆ ತನಗಿಷ್ಟ ಬಂದಂತೆ ದೇವತೆಗಳ ಸಂಕಲ್ಪದಂತೆ ಸುತ್ತಾಡುತ್ತದೆ. ಕುದುರೆಯನ್ನು ಪೂಜಿಸಿಬಿಟ್ಟಂತಹ ಧರ್ಮರಾಯ ಅಸಿದಾರಾವೃತ, ಉಪವಾಸ ಮಾಡಿ ವೃತಸ್ಥನಾಗಿ ಅವ ಇರಬೇಕು. 1 ವರ್ಷ ಮಾಡಬೇಕು. ನಮಗೆ 1 ದಿವಸ ಉಪವಾಸ ಮಾಡಲಿಕ್ಕೆ ಆಗೋದಿಲ್ಲ. ಏಕಾದಶಿ ಬಂತು ಇವತ್ತು, ಆಷಾಢ ಏಕಾದಶಿ ಶ್ರೇಷ್ಠ. ಅದಕ್ಕೆ ಭೀಮನ ಏಕಾದಶಿ ಅಂತ ಉಂಟು. ಕೆಲವರು ಭೀಮನ ಏಕಾದಶಿ ಅಂದರೆ ಸಮ ತಿನ್ನುವುದು ಅಂತ ಹೇಳಿದ್ದಾರೆ. ಕೆಲವರು ಹೇಳ್ತಾರೆ ಕಡು ಉಪವಾಸ ಅಂತ. ನಮ್ಮ ಉಪವಾಸ ಹೇಗೆ? 12 ಚಪಾತಿ ತಿಂದು ಉಪವಾಸ, ಇಲ್ಲದೆ 1 ಸೇರು ಅವಲಕ್ಕಿ ತಿಂದು ಉಪವಾಸ. ಅನ್ನ ತಿನ್ನಲಿಕ್ಕಿಲ್ಲ ಅಂತ ಚಪಾತಿ 12. ಉಪವಾಸ ಅಂದರೆ ಶ್ರೇಷ್ಠ ವಾಸ, ಭಗವಂತನ ಸಮೀಪದಲ್ಲಿ ವಾಸ. ಉಪರಿ ಅಂದರೆ ಎತ್ತರ ಅಂತ ಅರ್ಥ. ಉಪರಿಗೆ ಅಂತ ನಾವು ಎತ್ತರ, ನಿತ್ಯ ಜೀವನಕ್ಕಿಂತ ಉನ್ನತದ ಬದುಕು, ಅದನ್ನು ಮಾಡಬೇಕಾದ ಉಪವಾಸ ಅಂದರೆ ಸಮೀಪೆ ವಾಸ, ದೇವರ ಕೋಣೆಯಲ್ಲಿರಬೇಕು. ನಾವು ಉದ್ದ ಹಾಕಿದ್ದು ತಿನ್ನಬಾರದು. ಯಾಕೆ? ಆಕಳಿಕೆ ಬರ್ತದೆ, ಔದಾಸೀನ್ಯ ಬರ್ತದೆ, ಜಾಡ್ಯ ಬರ್ತದೆ. ದೇವರ ಮುಂದೆ ಕೂತ್ಕೊಂಡು ಹೇಳೋದಲ್ಲ ನಾವು. ಆಗ ದೇವರು ಈ ಹೇಳ್ತಾನೆ, ನಾವು ಹೇಳಿದರೆ. ಅದಕ್ಕೆ ಬೇಕಾಗಿ ನಾವು ನೀರಾಹಾರ, ನೀರು ಮಾತ್ರ ಸೇವಿಸೋದು, ಕಡಿಮೆ ಹೊಟ್ಟೆಗೆ ಆಹಾರ ತಗೊಳ್ಳೋದು ಆರೋಗ್ಯಕ್ಕೆ ಒಳ್ಳೆಯದು. 15 ದಿವಸಕ್ಕೊಮ್ಮೆ 1 ದಿವಸ ನಾವು ಉಪವಾಸ ಮಾಡಿದರೆ ಬೇರೆ ವೈದ್ಯರ ಹತ್ರ ಹೋಗಲಿಕ್ಕೆ ಇಲ್ಲ. ನಮಗೆ ವೈದ್ಯರಿಗೆ ಏನೂ ಕೆಲಸ ಇಲ್ಲ, ಆರೋಗ್ಯ ಒಳ್ಳೆಯದಿರ್ತದೆ. ಇದು ಆರೋಗ್ಯ ಶಾಸ್ತ್ರ ಹೌದು, ವೈಜ್ಞಾನಿಕ ಇದು. ಅದನ್ನು ಹೇಳ್ತಾರೆ. ಇದನ್ನು ಧರ್ಮರಾಯ ಮಾಡಿದನಂತೆ. ಕುದುರೆ ಹೋದಲ್ಲಿ ರಾಜ ಮಹಾರಾಜರು ಅದರ ಪಾದಕ್ಕೆ ಮುತ್ತು ರತ್ನ ಬಂಗಾರವನ್ನು ಕೊಡಬೇಕಂತೆ ಕಾಣಿಕೆಯಾಗಿ. ಹಾಗೆ ಹೇಳ್ತಾನೆ. ಆ ಕುದುರೆಯನ್ನು ಪೂಜಿಸಿಬಿಟ್ರು. ಕುದುರೆ ಇಷ್ಟ ಬಂದಂತೆ ಹೋಗ್ತದೆ. ಹಾಗಂತ ಎಲ್ಲ ಅಶ್ವಮೇಧಗಳಲ್ಲಿ ಕುದುರೆಯನ್ನು ದಿಗ್ವಿಜಯಕ್ಕೆ ಬಿಡಲಿಕ್ಕಿಲ್ಲ. ಮನೆ ಅಂಗಳದಲ್ಲಿ ಕುದುರೆಯನ್ನು ಸುತ್ತು ಬರುವುದುಂಟು, ಗ್ರಾಮದಲ್ಲಿ ಸುತ್ತು ಬರುವುದುಂಟು, ಬೇರೆ ಬೇರೆ ಕ್ರಮಗಳುಂಟು. ಈ ಅಶ್ವಮೇಧದ ಉಪಕ್ರಮ ದಿಗ್ವಿಜಯಕ್ಕಾಗಿ ಬಿಡುವಂತಹದ್ದು. ರಾಮಾಶ್ವಮೇಧದಲ್ಲಿ ದಿಗ್ವಿಜಯಕ್ಕೆ ಕುದುರೆಯನ್ನು ಬಿಟ್ಟದ್ದು. ಹಾಗೆ ಹೇಳ್ತಾರೆ ಇಲ್ಲಿ ವ್ಯಾಸರು. ಹಾಗಿರಬೇಕು ನೀನು. ಹಾಗೆ ಹೇಳುವಾಗ ಧರ್ಮರಾಯನಿಗೆ ಚಿಂತೆ ಆಯಿತು. ಭಾರಿ ದೊಡ್ಡ ಖರ್ಚಿನ ಕೆಲಸ ಇದು. ದಾನ ಧರ್ಮ ಎಷ್ಟಾಗಬೇಕು, ಬ್ರಾಹ್ಮಣರಿಗೆ ಎಷ್ಟು ಕಾಣಿಕೆ ಕೊಡಬೇಕು, ಮುತ್ತುರತ್ನ ಕೊಡಬೇಕು, ದ್ರವ್ಯ ಬೇಡವೋ, ಅದು ಎಲ್ಲಿ ಅಂತ ಕೇಳ್ತಾನೆ ಧರ್ಮರಾಯ. ದ್ರವ್ಯ ಮೆನಗಿಲ್ಲ ಮೇದಿನಿಯೊಳ್ ಅರಸುಬೊಡೆ ಕೌರವ್ಯರಿಂದಿಳೆನೊಂದುದು. ದ್ರವ್ಯ ಮೆನಗಿಲ್ಲ ಮೇದಿನಿಯೊಳರಸುಬೊಡೆ ಕೌರವ್ಯರಿಂದಿಳೆನೊಂದುದು. ಇನಿತು ಲಕ್ಷಣಮುಳ್ಳ ದಿವ್ಯ ಹಯಮಿಲ್ಲ ಸೋದರರು ಆಹವದೊಳ್ ಅಲಸಿದರ್ ಸಹಾಯಗಳಿಲ್ಲ. ಸೋದರಾಹವದೊಳಲಸಿದರ್ ಸಹಾಯಗಳಿಲ್ಲ. ಸೌವ್ಯಸಾಚಿಯ ಮಿತ್ರನಿಲ್ಲ. ತನಗಧ್ವರ ವ್ಯಸನಮೆಂತೊಡರ್ಪುದು ಪೇಡಿ. ಸವ್ಯಸಾಚಿಯ ಮಿತ್ರನಿಲ್ಲ. ತನಗಧ್ವರ ವ್ಯಸನಮೆಂತೊಡರ್ಪುದು ಪೇಣಿ. ಎನಲು ವೇದವ್ಯಾಸ ಮುನಿವರಂ ಕರುಣದಿಂದ ಯುಧಿಷ್ಠಿರ ನೃಪನೊಳಿಂತೆಂದನು. ವೇದವ್ಯಾಸ
ಮುನಿವರಂ ಕರುಣದಿಂದ ಯುಧಿಷ್ಠಿರ ನೃಪನೊಳಿಂತೆಂದನು. ಯುಧಿಷ್ಠಿರನೊಳಿಂತೆಂದನು. ಬಹಳ ತಲೆಬಿಸಿ ಆಯಿತು. ಧರ್ಮರಾಯನಿಗೆ ಆತಂಕ ಆಯಿತು. ಸಾವಿರಗಟ್ಟಲೆ ಹಸುಗಳಿಗ ಗೊರಸುಗಳಿಗೆ ಬಂಗಾರದ ಕಡಗ ಮಾಡಿ ಹಾಕಬೇಡ ದಾನ ಕೊಡಲಿಕ್ಕೆ. 2 ಸೇರು ಮುತ್ತು ಕೊಡಬೇಕು. 2 kg ಈಗ ಕಾಲದಲ್ಲಿ ಹೇಳೋದಿದ್ರೆ ಎಲ್ಲಿಂದ ಕೊಡಬೇಕು? ಮೊನ್ನೆ ಯುದ್ಧ ಮುಗಿದಿದೆ, ಏನಿಲ್ಲ ಭಂಡಾರದಲ್ಲಿ. ತೆರಿಗೆ ಹಾಕುವುದ, ಕರ ವಸೂಲಿ ಮಾಡುವುದ? ಕೌರವ ಮುಂದಿನ 12 ವರ್ಷದ್ದನ್ನು ವಸೂಲಿ ಮಾಡಿ ಆಗಿದೆ ಯುದ್ಧದ ಮೊದಲೇ. ಪ್ರಯಾಣ ಉಚಿತ. ಹಾಗಣ ತುಂಬ ಸಲ ಬಸ್ ಇಳಿದು ಪುನಃ ನಾವು ಬಟ್ಟೆ ಬದಲಾವಣೆ ಮಾಡೋದು, ಮುಂದಿನ ಬಸ್ಸಿಗೆ ಹತ್ತುದೆ. ಟಿಕೆಟ್ ತೆಗಿಲಿಕ್ಕಿಲ್ಲಲ್ಲ, ಅವರೇ ಕೊಡ್ತಾರೆ ಅರ್ದು. ಆದರೆ ಕರೆಂಟ್ ಬಿಲ್ಲು ಏರಿದೆ ಅಲ್ಲ, ನಮಗೆ ಗೊತ್ತಿಲ್ಲ. ಜಾಗದ ನೋಂದಾವಣೆ ಮಾಡೋದು ಏರಿದೆ, 6 ಪಾಲು ಗೊತ್ತಿಲ್ಲ. ಜ್ವರ ಏರಿದೆ, ಹಾಗೆ ಮಳೆಗಾಲದಲ್ಲಿ ಎಲ್ಲ ಏರಿದೆ. ನಾವು ಈ ಬಸ್ಸು ಉಚಿತ ಸಿಗ್ತದೆ ಅಂತಂದು ಟಿಕೆಟ್ ತೆಕ್ಕೊಂಡು ಓಡಾಡ್ತಾ ಇದ್ದೇವೆ. ಇದು ಇಲಿ ಹಿಡಿಲಿಕ್ಕೆ ಹೋಗಿ ಹುಲಿ ಹೋದಾಗೆ ಅಂತ. ನಾವು ಸಣ್ಣ ರಂಧ್ರವನ್ನು ತುಂಬಿಸಲಿಕ್ಕೆ ಹೊರಟಿದ್ದೇವೆ, ಇಲ್ಲಿ ದೊಡ್ಡ ರಂಧ್ರಾಗಿ ಹೋಗ್ತಾ ಉಂಟು, ಅದು ಗೊತ್ತೇ ಇಲ್ಲ. ಅದು ಮನೆ ಯಜಮಾನನಿಗೆ ಮಾತ್ರ ಗೊರುದು. ತಿಂಗಳ ಕೇರಿ ಆಗುವಾಗ ನೀರಿನ ಬಿಲ್ಲು, ಕರೆಂಟು ಬಿಲ್ಲು, ಎಂಥದ್ದೆಲ್ಲ ಬಿಲ್ಲು. ನಮ್ಮ ಹತ್ರ ಬಿಲ್ಲು ಮಾತ್ರ ಇಲ್ಲ, ಬಾಡ ಮಾತ್ರ ಇರೋದು. ಆಡಳಿತದ ಸ್ಥಿತಿ ಹೇಳೋದು ನಾನು ಹೇಗುಂಟು ಅಂತ. ಧರ್ಮರಾಯ ಯುದ್ಧ ಆಗಿದೆ, ಕೌರವ 12 ವರ್ಷದ ಮುಂದಿನ ತೆರಿಗೆಯನ್ನು, ಟ್ಯಾಕ್ಸ್, ಅದನ್ನು ವಸೂಲು ಮಾಡಿ ಆಗಿದೆ. ನಾನು ಕರ ವಸೂಲಿ ಮಾಡುವ ಹಾಗೂ ಇಲ್ಲ ಅಂತ ಹೇಳ್ತಾನೆ ವ್ಯಾಸರ ಹತ್ರ. ಏನು ಮಾಡಬೇಕು ನಾನು? ಜನರ ಮೇಲೆ ಹೇರ್ಲಿಕ್ಕಾಗ್ತದ? ಇದು ಧರ್ಮರಾಯ ಪ್ರಜ್ಞೆ. ಈಗ ನಮ್ಮ ಆಡಳಿತ ಏನು ಮಾಡ್ತದೆ? ಜನರ ಮೇಲೆ ಹೇರ್ತದೆ. ಯಾರಿಗೋ ಮೀಸಲಿದ್ದದನ್ನು ಇನ್ನು ಯಾರಿಗೋ ಖರ್ಚು ಮಾಡ್ತದೆ. ಯಾವುದೋ ಡಿಪಾರ್ಟ್ಮೆಂಟದಲ್ಲಿ ದುರುಪಯೋಗ ಆಗ್ತದೆ, ಪತ್ರಿಕೆಯಲ್ಲಿ ಬರ್ತಾ ಉಂಟಲ್ಲ, ಯಾವ ನಿಗಮದ್ದು ಯಾರು ಒಳಗೆ ಹಾಕಿದ ಅಂತ. ಆಡಳಿತದ ಸ್ಥಿತಿ ನೋಡಿ ಎಲ್ಲಿಗೆ ಬಂದಿದೆ ಅಂತ. ಧರ್ಮರಾಯ ಪಾಪ ಕಣ್ಣೀರಾಗ್ತಾನೆ. ಜನರಿಗೆ ಹೊರೆ ಮಾಡಲಿಕ್ಕಾಗ್ತದ ಗುರುಗಳೇ? ಜನರಿಗೆ ಹೊರೆ ಮಾಡಬಾರದು, ಇದು ಧರ್ಮರಾಯ. ರಾಮ ನಿರ್ಯಾಣಕ್ಕೆ ಹೋಗುವಾಗ ಕೇಳ್ತಾನಂತೆ, ನಾ ಬರ್ತೇನೆ, ಆದರೆ ನನಗಾಗಿ ಹೋರಾಟ ಮಾಡಿದವರಿಲ್ವೋ? ಕಪಿಗಳಿದ್ದಾರೆ, ಅವರಿಗೆ ಯಾವ ಲೋಕ ಕೊಡ್ತಿ ಬ್ರಹ್ಮ ಅಂತ ಕೇಳ್ತಾನೆ ರಾಮ. ನಾನು ಬರ್ತೇನೆ, ವೈಕುಂಠಕ್ಕೆ ಬಂದು ಶ್ರೀಮನ್ನಾರಾಯಣನಲ್ಲಿ ಸೇರ್ತೇನೆ, ಆದರೆ ಹೋರಾಟ ಮಾಡಿದ ಕಪಿಗಳಿಗೆ ಸಂತಾನಿಕವೆಂಬಂಥ ಪುಣ್ಯಲೋಕವನ್ನು ಕೊಡುವುದಿದ್ರೆ ಮಾತ್ರ ನಾನು ಬರುವುದಿಲ್ಲ ಹೇಳ್ತಾನೆ ರಾಮ. ಇದು ರಾಮನ ಶ್ರೇಷ್ಠತೆ. ರಾವಣಾದಿಗಳನ್ನು ಕೊಂದ ಮೇಲೆ ದೇವತೆಗಳು ಪುಷ್ಪವೃಷ್ಟಿ ಮಾಡಿ ಚಪ್ಪಳೆ ಬಡಿದ್ರು, ಮಂಗಳವಾದ್ಯ ಮೊಳಗಿಸಿದ್ರು, ರಾವಣ ವಧೆ ಆಯಿತು. ರಾಮ ನಿನಗೆ ಅನಂತ ಧನ್ಯವಾದಗಳು. ರಾಮ ಹೇಳಿದ, ನಿಮ್ಮ ಧನ್ಯವಾದವನ್ನು ಮೂಲೆಡಿ, ನನಗೆ ಬೇಡ. ಕಪಿಗಳು ಮೈಯಲ್ಲಿ ಗಾಯಾಗಿ ರಕ್ತ ಸುರಿದು ಬಿದ್ದು ಒದ್ದಾಡ್ತಾ ಇದ್ದಾರೆ. ಅವರಿಗೆ ಶರೀರಕ್ಕೆ ಎಳ್ಳಿನಿತು ನೋವಾಗದಂತೆ, ತಾವು ಸೋತು ಬಿದ್ದಿದ್ದೇವೆ ಅಂತ ಗೊತ್ತಾಗದಂತೆ, ಅವರಿಗೆ ಔಷಧೋಪಚಾರ ಇಲ್ಲದಂತೆ ಮೊದಲಿನ ಹಾಗೆ ಆಗಬೇಕು ಕಪಿಗಳು. ದೇವೇಂದ್ರ, ಮೊದಲು ಅದನ್ನು ಮಾಡು, ಅವರನ್ನು ಎಬ್ಬಿಸು, ನನಗೆ ಧನ್ಯವಾದ ಹೇಳಬೇಡ ನೀನು. ಇದು ರಾಮ ಪ್ರಜ್ಞೆ. ಇದಕ್ಕಾಗಿ ರಾಮ ಶ್ರೇಷ್ಠ, ಇದಕ್ಕಾಗಿ ಧರ್ಮರಾಯ ಶ್ರೇಷ್ಠ. ಒಂದು ಕಡೆಯಲ್ಲಿ ಉಚಿತ ಮಾಡಿ 11 ಕಡೆಯಲ್ಲಿ ಏರಿಸುವುದು ಧರ್ಮರಾಯ ಅಲ್ಲ, ಆಡಳಿತವಲ್ಲ ಅದು. ಇದಕ್ಕಾಗಿ ನಾವು ಪುರಾಣದ ಸತ್ವಗಳನ್ನು, ಮೌಲ್ಯಗಳನ್ನು ಸ್ವೀಕರಿಸಬೇಕು ಬಂಧುಗಳೇ. ನಮ್ಮ ಹಿರಿಯರು ಏನು ಕೊಟ್ಟೋಗಿದ್ದಾರೆ ನಮಗೆ? ಧಾರ್ಮಿಕತೆಯನ್ನು ಕೊಟ್ಟೋಗಿದ್ದಾರೆ, ಮಾನವೀಯತೆಯನ್ನು ಕೊಟ್ಟೋಗಿದ್ದಾರೆ, ಮೌಲ್ಯಗಳನ್ನು ಕೊಟ್ಟೋಗಿದ್ದಾರೆ. ಆ ಮೌಲ್ಯಗಳೇನು? ಎಲ್ಲಿ ಉಂಟು ಮೌಲ್ಯಗಳು? ಯಾವುದೋ ಭಿತ್ತಿಪತ್ರಿಕೆಗಳಲ್ಲಿ ಮೌಲ್ಯಗಳಿಲ್ಲ. ನೆನಪಿಟ್ಟುಕೊಳ್ಳಿ, ಮೌಲ್ಯಗಳಿರುವಂಥದ್ದು ರಾಮಾಯಣ, ಮಹಾಭಾರತ, ಭಾಗವತ, ನಮ್ಮ 18 ಪುರಾಣಗಳಲ್ಲಿ ಮೌಲ್ಯಗಳಿದೆ. ಇದನ್ನು ಕೇಳಬೇಕಾದ ನಾವು. ಅವ ಹೇಳ್ತಾನೆ ದ್ರವ್ಯ ಇಲ್ಲ, ಕೃಷ್ಣನೂ ಜೊತೆಗಿಲ್ಲ. ತಮ್ಮಂದಿರಿಗೂ ಹೋರಾಟದ ಮನೋಧರ್ಮ ಇಲ್ಲ. ಎಷ್ಟು ಸಮಯ ಹೋರಾಟ ಮಾಡೋದು ನಾವು? ಕಾಡಿನಿಂದ ಬಂದಿದ್ದೇವೆ, ಪುನಃ ನಾವು ವಾರಣಾವತದಲ್ಲಿ ತಲೆಮರೆಯಿಸಿಕೊಂಡು ಭಿಕ್ಷೆ ಬೇಡಿಕೊಂಡು ಬದುಕಿದ್ದೇವೆ. ಜೂಜಾಡಿ ಸೋತು ಅರಣ್ಯ ಅಜ್ಞಾತವಾಸ, ಅದು ಮುಗಿದ್ರೆ ಯುದ್ಧ. ಸುದೀರ್ಘವಾದಂತಹ ಒಂದು 60-70 ವರ್ಷದಲ್ಲಿ ಪಾಂಡವರಿಗೆ ನೆಮ್ಮದಿಯೇ ಇಲ್ಲ ಅಂತ. ಬದುಕಿನಲ್ಲಿ ನೆಮ್ಮದಿ ಇಲ್ಲ. ಒಂದು 70 ವರ್ಷ ಸಾಕಾಗಿ ಹೋಗಿದೆ ಬದುಕು. ಪುನಃ ಯುದ್ಧ ಮಾಡುವುದು ದ್ರವ್ಯ ಸಂಪಾದನೆಗೆ. ಬೇಡ ಸ್ವಾಮಿ, ತಮ್ಮಂದರಿಗೆ ಉತ್ಸಾಹ ಇಲ್ಲ. ನಾನು ಎಷ್ಟು ಹಿಂಸೆ ಕೊಡಬೇಕು ಅವರಿಗೆ ಹೇಳಿ? ಎಷ್ಟು
ಪರಾವಲಂಬನ ಮಾಡಬೇಕು ಹೇಳಿ ಧರ್ಮರಾಯ ಕೇಳ್ತಾನೆ. ಇದು ಒಬ್ಬ ಯಜಮಾನನಲ್ಲಿ ಬಡಬೇಕಾದ್ದು ಕುಟುಂಬದಲ್ಲಿ. ಇದು ಬೇಡ. ಕೃಷ್ಣಾನುಗ್ರಹ ಉಂಟು, ಕೃಷ್ಣನೂ ಜೊತೆಯಲ್ಲಿಲ್ಲ, ದ್ವಾರಕೆಗೆ ಹೋಗಿದ್ದಾನೆ ಹೇಳ್ತಾನೆ. ವ್ಯಾಸರು ಹೇಳ್ತಾರೆ, ಧರ್ಮರಾಯ ಯಾಕೆ ತಲೆ ಬಿಸಿ ಮಾಡ್ತಿ ಮಗು ಹೇಳು, ನಿನಗೆ ದನ ಕುದುರೆ ಸಹಾಯ ಉಂಟಲ್ಲ, ಎಲ್ಲಿ ಉಂಟು? ಮರುತ್ತ ಮಹಾಚಕ್ರವರ್ತಿ, ಚಕ್ರವರ್ತಿಗಳ ಸಾಲಿನಲ್ಲಿ ಮರುತ್ತ ಶ್ರೇಷ್ಠ. ಸತ್ಯಯುಗದಲ್ಲಿ ಮಹಾನ್ ವ್ಯಕ್ತಿತ್ವ ಮರುತ್ತನದ್ದು. ದೊಡ್ಡ ಯಾಗ ಮಾಡ್ತಾನೆ, ಮರುತ್ತ ಯಜ್ಞವನ್ನು ಮಾಡ್ತಾನೆ, ಅಶ್ವಮೇಧ ಮಾಡ್ತಾನಂತೆ. ಬ್ರಾಹ್ಮಣರಿಗೆ ಕೊಟ್ಟ ದಕ್ಷಿಣೆಯಲ್ಲಿ ಬ್ರಾಹ್ಮಣರಿಗೆ ಕೊಂಡೋಗ್ಲಿಕ್ಕಾಗದೆ, ಹೊತ್ತುಕೊಂಡು ಹೋಗ್ಲಿಕ್ಕಾಗದೆ ಅವರು ಹಿಮವತ್ ಪರ್ವತದಲ್ಲಿ ಎಸೆದು ಹೋದ್ರಂತೆ ಬ್ರಾಹ್ಮಣರು. ಮರುತ್ತ ಕೊಟ್ಟಂತಹ ದಾನ ಧರ್ಮ. ಹೊರಲಿಕ್ಕಾಗದೆ ಇದ್ದಷ್ಟು ಚಿನ್ನ ಕೊಟ್ಟರೆ ಎಲ್ಲಿಗಿರುವುದು? ಚಿನ್ನದಲ್ಲಿ ಭಾರಿ ಪ್ರೀತಿ, ತುಂಬ ಮೋಹ ಉಂಟು. ಒಂದು 25 kg ಹಾರದ ಬಂಗಾರದ ಹಾರ ಮಾಡಿ ಕುತ್ತಿಗೆಗೆ ಹಾಕಿದರೆ ನಡಿಲಿಕ್ಕೆ ಆಗ್ತದಮ್ಮ? 25 kg ಹೊತ್ತುಕೊಂಡು ಹೋಗ್ಲಿಕ್ಕೆ ಜನ ಬೇಕು. ಹಾಗಾದರೆ ಎಷ್ಟು ಬೇಕದು? ಮೂಗಿಗೆ 1 ಕಿಲೋದ ಮೂಗುತಿ ಬೇಕಮ್ಮ? ಮೂಗಿಗೆ ಬೇಕಾದಿಷ್ಟೇ ಅದು, ಹೌದಾ? ಬೆರಳಿಗೆ ನೀವು 3 kg ಅದು ಉಂಗುರ ಹಾಕಿದರೆ ಕೈ ಎತ್ತಿ ಊಟ ಮಾಡಲಿಕ್ಕೆ ಆಗ್ತದ? ಇಲ್ಲ. ಅವ ಹೀಗೆ ಮಾಡಬೇಕಷ್ಟೇ. ಎಲ್ಲ ಅಂಗ ಸೌಂದರ್ಯ ವರ್ಧನೆಗೆ ಮಾತ್ರ ಆಭರಣಗಳಿರಬೇಕು. ಹೇಗೆಯೋ ಬ್ರಾಹ್ಮಣರು ಯಾಕೆ ಇಷ್ಟು ದಾನ ಬಿಟ್ಟೋದ್ರಂತೆ. ಆ ದ್ರವ್ಯ ಹಿಮವತ್ ಪರ್ವತದಲ್ಲಿ ಉಂಟು, ಎಸೆದು ಹೋಗಿದ್ದಾರೆ. ಅದನ್ನು ಯಜ್ಞಕ್ಕೆ ಬಳಸಬಹುದು. ಈ ಕಾಲದಲ್ಲಿ ಎಸೆದು ಹೋದರೆ ಕದ್ದುಕೊಂಡು ಹೋಗ್ತಿದ್ರು. ಈ ಕಾಲದಲ್ಲಿ ಬಸ್ಸಿನಲ್ಲಿ, ರೈಲಿನಲ್ಲಿ, ಪ್ರಯಾಣದಲ್ಲಿ ನಿದ್ದೆ ಬಂದರೆ ಕುತ್ತಿಗೆಯಿಂದ ಎಳ್ಕೊಂಡು ಹೋಗ್ತಾರೆ, ಕಿವಿಯನ್ನು ತುಂಡು ಮಾಡ್ತಾರೆ, ಹೌದಾ? ಬೆರಳ ತುದಿಯಲ್ಲಿ ಇದ್ದರೆ ಬೆರಳನ್ನು ತುಂಡು ಮಾಡಿ ಉಂಗುರ ಕದಿಯವರಿದ್ದಾರೆ. ಬ್ರಾಹ್ಮಣರು ಎಸೆದು ಹೋಗಿದ್ದಾರೆ, ಅದನ್ನು ಯಾರು ಮುಟ್ಲಿಲ್ಲ. ಯಾಕೆ? ಎಲ್ಲರ ಹತ್ರವೂ ಶ್ರೀಮಂತಿಗೆ ಉಂಟು. ಯಾಕೆ? ಶ್ರೀಮಂತಿಗೆ ಇಲ್ಲದೇ ಇದ್ದರೂ ಇನ್ನೊಬ್ಬನದನ್ನು ಕದ್ದು ಬದುಕುತ್ತಿದ್ದ ಕಾಲಧರ್ಮ ಅಲ್ಲ ಅದು. ಅದು ರಾಮರಾಜ್ಯ, ಅದು ಧರ್ಮರಾಯನ ರಾಜ್ಯ. ಮರುತ್ತ ಸತ್ಯಯುಗದಲ್ಲಿ ಬ್ರಾಹ್ಮಣರಿಗೆ ದಾನ ಕೊಟ್ಟದ್ದು, ಅವರು ಎಸೆದು ಹೋದದ್ದು. ತ್ರೇತೆ ಕಳೆದಿದೆ, ದ್ವಾಪರ ಬಂದಿದೆ, 2 ಯುಗ ಕಳೆದಿದೆ ಸ್ವಾಮಿ. ಅದನ್ನು ಯಾರು ಕದಿಲಿಲ್ಲ ಅಂತ. ಹಾಗಾದರೆ ಆ ಯುಗ ಧರ್ಮದಲ್ಲಿದ್ದ ಶ್ರೀಮಂತಿಕೆ ಎಷ್ಟು, ಮನುಷ್ಯನಲ್ಲಿದ್ದಂತಹ ಧಾರ್ಮಿಕ ಪ್ರಜ್ಞೆ ಎಷ್ಟು? ಕದ್ದು, ಸುಲಿಗೆ, ಕೊಲೆ, ಅತ್ಯಾಚಾರದಿಂದ ಬದುಕೋ ಕಾಲಘಟ್ಟ ಅಲ್ಲ ಅದು. ಧಾರ್ಮಿಕತೆ ಇತ್ತು. ಅದಕ್ಕೆ ವ್ಯಾಸರು ಪರಿಹಾರ ಹೇಳ್ತಾರೆ ಅಂತ ಕೇಳೋಣ. ಧರ್ಮರಾಯನಿಗೆ ಚಿಂತೆ ಆಗ್ತದೆ. ಅಕಟ ಮರುಳುಂ ಮತವನಿಕ್ಕಿದೊಡೆ ಸುಕಲೆಯಪ್ಪುದೆ ಜೀಯ ಗೋತ್ರ ಸಂಹರಣ ಪಾತಕವನೊರಸುವ ಮಖವನ ಆ ವಿಪ್ರರೊಡವೆಯಂ ಮಾಡಲು ಅಕಟ ಜಡಮತಿಗೆ ಮರುಳುಂ ಮತವನಿಕ್ಕಿದೊಡೆ ಸುಕಲೆಯಪ್ಪುದೆ ಜೀಯ ಗೋತ್ರ ಸಂಹರಣ ಪಾತಕವನೊರೆಸುವ ಮಖವನ ವಿಪ್ರರೊಡವೆಯಂ ಮಾಡಲು ಎನಗೆ ಇಹ ಪರದೊಳು ಪ್ರಕಟ ಮೆನೆಪುವೆ ಕೀರ್ತಿ ಸದ್ಗತಿಗಳೆನೆ ಮಗನೇ ಸಕಲ ಭೂಮಂಡಲಂ ದ್ವಿಜರದಲ್ಲವೇ ರಾಜನಿಕರಮಂ ತರಿದೀಯನೆ ರಾಜನಿಕರಮಂ ತರಿದೀಯನೆ ಪರಶುರಾಮನು ಈ ಧರೆಯ ನವನೀಸುರರ್ಗೆ ಮಗನೇ ಧರ್ಮರಾಯನಿಗೆ ತಲೆಬಿಸಿ ಆಯ್ತು. ಯಾಕೆ? ನಮ್ಮ ಧರ್ಮರಾಯ ಬ್ರಾಹ್ಮಣರು ಬಿಟ್ಟು ಹೋದಂತಹ ಸಂಪತ್ತನ್ನು ನಾನು ತಗೊಳ್ಬೋದು ಸ್ವಾಮಿ? ಧರ್ಮರಾಯ ಕೇಳ್ತಾನೆ. ಬಹಳ ಸೊಗಸಾಗಿ ಹೇಳ್ತಾನೆ. ಹುಚ್ಚು ಹಿಡಿದಾಗ ಉಮ್ಮತ್ತಿ ಬರುವಂತಹ ಎಲೆಯನ್ನು ಅರೆದು ಔಷಧ ಅಂತ ಯಾರು ಕುಡಿಸು, ಅವನಿಗೆ ಮತ್ತು ಹುಚ್ಚು ಹೆಚ್ಚಾಗೋದು. ಮಧುಮೇಹ ರೋಗ, ಸಕ್ಕರೆ ಕಾಯಿಲೆ, ಡಯಾಬಿಟೀಸ್ ಈಗ ಹೇಳುವಾಗ, ಅದು ಇದ್ದವನಿಗೆ ಸಕ್ಕರೆಯದ್ದು ಪಾಕ ಮಾಡಿ ಕುಡಿಸ್ತಾರಾ? ಬೆಲ್ಲದ ಕಷಾಯ ಕೊಡ್ತಾರಾ? ಇಲ್ಲ, ಅವನಿಗೆ ಕಹಿ ಕೊಡಬೇಕು. ಇಲ್ಲಿ ಬಂಧು ಹತ್ಯೆಯ ದೋಷದ ನಿವಾರಣೆಗಾಗಿ ನಾವು ಮಾಡುವುದು ಅಶ್ವಮೇಧ. ಇಲ್ಲಿ ಬ್ರಾಹ್ಮಣರ ಸೊತ್ತನ್ನು ನಾನು ತಂದರೆ ನನಗೆ ಪುನಃ ಇನ್ನೊಂದು ಪಾಪವೇ ಬರುವುದಲ್ವೋ? ಪ್ರಾಣಿಗಳಲ್ಲಿ ಪ್ರತ್ಯೇಕವಾಗಿ ಹುಲಿಗಳಲ್ಲಿ ಕ್ರಮ ಉಂಟಂತೆ. ಬಹಳ ಹಸಿವೆ ಆದರೆ ತನ್ನ ಶರೀರದಿಂದ
ಅದು ಒಂದು ತೆಗೆದು ಎಲ್ಲಿಯೂ ಪ್ರಾಣಿ ಸಿಗಲಿಲ್ಲ, ತೆಗೆದು ತಿಂತದೆ ಅಂತೆ, ಕಚ್ಚಿ ಹಸಿವೆ ತಾಳದಾರದೆ. ಇಲ್ಲಿಂದ ಹೋಯ್ತಲ್ಲೋ ಅಂತ ಈ ಕಡೆಯಿಂದ ತೆಗೆದು ಇಲ್ಲಿಗೆ ಇಡುತ್ತದೆ ಅಂತದಾಗ, ಆಗ ಇಲ್ಲಿ ಹೋಯ್ತು ಅಂತ ಇಲ್ಲಿಂದ ತೆಗೆದಿಡ್ತದೆ, ಇಡೀ ಮೈಯಲ್ಲಿ ಗಾಯ ಆಗ್ತದೆ. ಹೇಗೆಯೋ ಹಾಗೆ ಇಲ್ಲಿ ನಾನು ಬಂಧು ಹತ್ಯಾ ದೋಷದ ಪರಿಮಾರ್ಜನೆ, ಇಲ್ಲಿ ಬ್ರಾಹ್ಮಣರ ಸಂಪತ್ತನ್ನು ಅಪಹರಿಸಿದ ದೋಷ. ನಾನು ಏನು ಮಾಡಬೇಕು ಸ್ವಾಮಿ? ನಾನು ಮತ್ತೊಂದು ಒಂದು ಪಾಪದ ಪರಿಮಾರ್ಜನೆಗೆ ಇನ್ನೊಂದು ಪಾಪ ಮಾಡುವುದಾ? ಒಂದು ಮಾತುಂಟು ವಾಡಿಕೆಯಲ್ಲಿ, ಕೊಂದ ಪಾಪ ತಿಂದು ಪರಿಹಾರ ಅಂತ. ಕೊಲ್ಲುವುದೇ ಪಾಪ, ಅದನ್ನು ತಿಂದರೆ ಪುನಃ ಪಾಪವೇ, ತಿಂದ ಪಾಪ. ಹಿಂದೆ ಅದು ತ್ರಿಶಂಕುವಿಗೆ ಬಂದಿತ್ತು. ಗೋವಿನ ವಧೆ ಮಾಡಿದ, ಸಂಸ್ಕಾರ ಮಾಡದೆ ತಿಂದ, ವಧೆ ಮಾಡಿದ ಪಾಪ, ಸಂಸ್ಕರಿಸದೆ ತಿಂದ ಪಾಪ. ಕೊಂದ ಪಾಪ ತಿಂದು ಪರಿಹಾರ ಅಂದರೆ ಕೊಂದ ಪ್ರಾಣಿಯನ್ನು ತಿಂದು ಪರಿಹಾರ ಅಲ್ಲ, ಆ ಪಾಪವನ್ನು ಅನುಭವಿಸಿ ಪರಿಹಾರ ಅಂತ ಅರ್ಥ. ಅದನ್ನು ತಿನ್ನಬೇಕು, ಪಾಪವನ್ನು. ಇದನ್ನಲ್ಲ, ಪಾಪದ ಪ್ರಾಣಿಯನ್ನು ತಿನ್ನುವುದಲ್ಲ, ಅದು ಮತ್ತೊಂದು ಪಾಪ. ಹಾಗೆ ಪಾಪ ಪ್ರಜ್ಞೆಯನ್ನು ಹೇಳ್ತಾನೆ. ವ್ಯಾಸರು ಹೇಳಿದ್ರು, ಸಮಗ್ರ ಭೂಮಂಡಲ ಬ್ರಾಹ್ಮಣರದ್ದು. ನೆನಪಿಟ್ಟುಕ, ಯಾವುದನ್ನು ನೀನು ಆಳುತ್ತೀನಿ, ಇನ್ನೊಂದನ್ನು ಆಳುವುದಿಲ್ಲ. ಪರಶುರಾಮ ದೇವರು ರಾಮನಿಗಿಂತ ಹಿಂದೆ ಅವತಾರಿಗಳು 21 ಸಲ ಭೂಪ್ರದಕ್ಷಿಣೆ ಮಾಡಿದ್ದಾರೆ, ದುಷ್ಟ ಕ್ಷತ್ರಿಯರ ತಲೆ ಕಳೆದಿದ್ದಾರೆ, ಇಡೀ ಭೂಮಿಯ ಸ್ವಾಧೀನ ಮಾಡಿದ್ದಾರೆ. ಆ ಭೂಮಿಯನ್ನು ಪರಶುರಾಮರು ಕಶ್ಯಪರಿಗೆ ದಾನ ಕೊಟ್ಟಿದ್ದಾರೆ. ಕಶ್ಯಪರು ಬ್ರಾಹ್ಮಣರು. ಕಶ್ಯಪರಿಂದ ಅನುಗ್ರಹ ರೂಪವಾಗಿ ಸೂರ್ಯವಂಶದ, ಚಂದ್ರವಂಶದ ಅಥವಾ 55, 56 ರಾಜರಿಗೆ ಅದು ಬಂದಿದೆ. ಹಾಗಾದರೆ ಈ ನೆಲ ಭೂಮಿ ಯಾರದ್ದು? ಇದು ಬ್ರಾಹ್ಮಣರ ಸೊತ್ತು. ಇದನ್ನು ಆಳುವುದಕ್ಕಾಗಿ ನಿನಗೆ ಅಧಿಕಾರ ಬಂದಿದೆ. ಆಳುವುದು ಅಂದರೆ ಅಧಿಕಾರ ನಡೆಸೋದು ಅಂತ ಅರ್ಥ ಅಲ್ಲ, ಸೇವಕನಾಗಿ ಕೆಲಸ ಮಾಡೋದು. ಆಳು ಅಂದರೆ ಸೇವಕ. ಸಿಂಹಾಸನದಲ್ಲಿ ಕುಳಿತು ಅಭಿಷೇಕ ಮಾಡುವಾಗ ಗುರುಗಳು ಹೇಳ್ತಾರೆ, ಈ ಸಿಂಹಾಸನದಲ್ಲಿ ಕುಳಿತು ನೀನು ಆಳು. ಯಾರ ಆಳು? ಜನರ ಆಳು, ಜನರ ಸೇವಕ, ಪ್ರಧಾನ ಸೇವಕ. ನೀನು ಹಕ್ಕು ಚಲಾಯಿಸಲಿಕ್ಕಿರುವವನಲ್ಲ. ನೀನು ಸಂವಿಧಾನವನ್ನು, ಸಂಹಿತೆಯನ್ನು ಅನುಷ್ಠಾನ ಮಾಡಲಿಕ್ಕಿರುವವ. ಸಂವಿಧಾನವನ್ನು ಯಾರು ಅನುಷ್ಠಾನ ಮಾಡಬೇಕು? ನಮ್ಮ ರಾಜ್ಯ ಶಾಸನವನ್ನು ಯಾರು ಅನುಷ್ಠಾನ ಮಾಡಬೇಕು? ಆಡಳಿತದಲ್ಲಿರುವ ಮೊದಲು ಅನುಷ್ಠಾನ ಮಾಡಬೇಕು, ಮತ್ತೆ ಪ್ರಜೆಗಳಿಗೆ ಹೇರಬೇಕು. ಸಂವಿಧಾನ ಪ್ರಜೆಗಳಿಗೆ ಹೇರಲಿಕ್ಕಿರುವುದಲ್ಲ, ಅಧಿಕಾರದಲ್ಲಿರುವಂತಹ ಮಂತ್ರಿಗಳಿಗೆ ಅನುಷ್ಠಾನ ಮಾಡಲಿಕ್ಕಿರುವಂತಹದ್ದು. ಇದು ಬಹಳ ಮುಖ್ಯ, ಮೊದಲು ಮಾಡಬೇಕು. ಹಾಗಾದರೆ ಇದು ಇಡೀ ಬ್ರಾಹ್ಮಣರದ್ದೇ. ಧರ್ಮರಾಯ, ನೀನು ಕ್ಷತ್ರಿಯ, ಭುಜಬಲ ಉಳ್ಳವ. ಬ್ರಾಹ್ಮಣರು ಬಿಟ್ಟು ಹೋಗಿದ್ದಾರೆ ಅಂದರೆ ಅವರಿಗೆ ಅದು ಬೇಡ, ಅದು ಅವರ ಸೊತ್ತಲ್ಲ. ಆ ಪ್ರದೇಶವನ್ನು, ದೇಶವನ್ನು ಯಾರು ಆಡಳಿತ ಮಾಡ್ತಾನೆ, ಅಲ್ಲಿ ಬಿಟ್ಟು ಹೋದ, ಇಟ್ಟು ಹೋದ, ಕೊಟ್ಟು ಹೋದ ಎಲ್ಲ ಸೊತ್ತುಗಳು, ಸಂಪತ್ತುಗಳು, ಅದು ಗೋ ಸಂಪತ್ತಿರ್ಬೋದು, ಭೂ ಸಂಪತ್ತಿರ್ಬೋದು, ದನಕನಕಾದಿಗಳಿರ್ಬೋದು, ಅದು ಪ್ರಕೃತಿ ಸಂಪತ್ತಿರ್ಬೋದು, ಅದು ದೇಶವನ್ನು ಆಳುವ ರಾಜನಿಗೆ ಸೇರಿದ್ದು. ದೇಶವನ್ನು ಆಳುವ ರಾಜನಿಗೆ ಸೇರಿದ್ದದು. ಬ್ರಾಹ್ಮಣರು ಕೊಂಡೋಗಲಿಕ್ಕೆ ಆಗದೆ ಬಿಟ್ಟು ಹೋದದ್ದಲ್ವ? ಈ ಪ್ರದೇಶವನ್ನು, ಭೂಮಂಡಲವನ್ನು ಆಳುವಂಥ ಚಕ್ರವರ್ತಿ ನೀನು, ಚಂದ್ರವಂಶದ. ಅದು ಪರದ್ರವ್ಯ ಅಪಹಾರ ಆಗುವುದಿಲ್ಲ. ಬ್ರಾಹ್ಮಣರ ಸೊತ್ತನ್ನು ಅಪಹಾರ ಮಾಡಿದ ದೋಷ ಇಲ್ಲ, ಅದು ನಿನ್ನ ಭಂಡಾರಕ್ಕೆ ಸೇರಿತ್ತು. ಆಳುಗಳನ್ನು ಕಳುಹಿಸು, ಖನನ ಮಾಡು, ಭೂಮಿ ಅಡಿಯಲ್ಲಿದೆ, ಆ ಸಂಪತ್ತನ್ನು ನೀನು ತರಿಸಿಕೊಳ್ಳಬಹುದು. ಇದು ಶಾಸ್ತ್ರಬದ್ಧವಾದದ್ದು. ಪ್ರದೇಶವನ್ನು ಆಳುವ ರಾಜನಿಗೆ ಸೇರ್ತದೆ. ಕುದುರೆ ಬೇಕು. ಭದ್ರಾವತಿ ಎಂಬಂತಹ ನಗರ ಇದೆ, ಅಲ್ಲಿ ಯೌವನಾಶ್ವ ಅಂತ ಒಬ್ಬ ಇದ್ದಾನೆ. 10 ಅಕ್ಷೋಹಿಣಿ ಸೈನ್ಯ ಬಲ ಇದೆ. ಅಲ್ಲಿಗೆ ಹೋಗಿ ಅವನನ್ನು ಯುದ್ಧದಲ್ಲಿ ಸೋಲಿಸಿ ಅಥವಾ ಮಾತಿನಿಂದ ಮೆಚ್ಚಿಸಿ ಆ ಉತ್ತಮ ಅಶ್ವವನ್ನು ತನ್ನಿ, 10 ಲಕ್ಷ ಸೇನೆಯನ್ನು ಕೂಡಿಕೊಂಡು ಬನ್ನಿ. ನಿಮಗೆ ದಿಗ್ವಿಜಯಕ್ಕೆ ಬೇಕಾದಂಥ ಬೆಂಬಲ ಬರುವುದಿಲ್ವೋ? ನೀನು ಚಕ್ರವರ್ತಿ ಇದ್ದಿ, ಅವರು ಸಾಮಂತರಿದ್ದಾರೆ. ಇದು ಧಾರ್ಮಿಕ ಕೆಲಸ, ಇದು ಧರ್ಮ ಕಾರ್ಯ. ಇದರಲ್ಲಿ ನಾವು ಎಲ್ಲರೂ ಕೈ ಜೋಡಿಸಬೇಕು. ನಾವು ಕ್ಷೇತ್ರಕ್ಕೆ ಬರ್ತೇವೆ, ಧರ್ಮಸ್ಥಳಕ್ಕೆ ಬರ್ತೇವೆ, ವೀಳ್ಯ ತಿನ್ನುವುದು, ಕಂಡಲ್ಲಿ ಉಗುಳುವುದು, ಚಪ್ಪಲಿಯನ್ನು ಬಿಸಾಡಿ ಹೋಗುವುದು, ಚಾಕ್ಲೇಟನ್ನು, ತಿಂಡಿ ತಿನ್ನೋದು, ಇದನ್ನಲ್ಲಿ ಪ್ಲಾಸ್ಟಿಕ್ಕನ್ನು ಹಾಕುವುದಲ್ಲ. ಇದನ್ನು ಯಾರು ಸ್ವಚ್ಛ ಮಾಡಬೇಕು? ನಾವೇ ಮಾಡಬೇಕು. ಇದು ನಮ್ಮ ಕ್ಷೇತ್ರ, ಇದು ಧರ್ಮಕ್ಷೇತ್ರ. ಇದಕ್ಕೆಲ್ಲಿ ಹೆಗಡೆಯವರಿದ್ದಾರೆ, ನೋಡಿಕೊಳ್ಳುವ ಸಿಬ್ಬಂದಿಗಳಿದ್ದಾರೆ. ನಮಗೇನು? ನಾವು ಇಲ್ಲಿಂದಲೂ ತೆಗೆಯಿತು, ಎಲ್ಲ ತೆಗೀತೆ ಇದ್ದದ್ದು, ಇಲ್ಲಿಂದಲೂ ಎಲ್ಲ ಮಾಡಿದೆ ಅಲ್ಲ. ನಮ್ಮದಿದು. ಪ್ರತಿಯೊಂದು ವಸ್ತುವು ನಮ್ಮದು ಅಂತ ಭಾವನೆ ಬಂದರೆ ನಾವು ಹೇಸಿಗೆ ಮಾಡುವುದಿಲ್ಲ, ಕೊಳಕು ಮಾಡುವುದಿಲ್ಲ, ಹಾಳು ಮಾಡುವುದಿಲ್ಲ. ನಾವು ಕುರ್ಚಿಯಲ್ಲಿ ವಿವಿಧ ಆಸನದಲ್ಲಿ ಕೂತ್ಕೊಳ್ತೇವೆ, ನಾವು ಎದ್ದು ಹೋಗೋದಲ್ಲ. ಕೆಲವು ಸಲ ಕಾಲು ಇರುವುದಕ್ಕಿಂತ ಮೇಲೆ ಬಂದು ಹೋಗ್ತದೆ. ಯಾಕೆ? ನಮ್ಮದಲ್ಲ ಅದು ಹಾಳಾದರೆ. ಅದು ನಮ್ಮದು ಅಂತ ಪ್ರೀತಿ ಬಂದರೆ
ನಾವು ರೂಮ್ ಮಾಡ್ತೇವೆ, ಹೊರಡುವಾಗ ಲೈಟು ಫ್ಯಾನು ನೀರು ಬಿಟ್ಟು ಎಲ್ಲ ಹೊರಟುದೇ ನಾವು ಬಸ್ಸಿಗೆ. ಮೀಟರ್ ನಡೀದಿಲ್ವ? ಯಾರು ಕರೆಂಟ್ ಬಿಲ್ಲು ಕಟ್ಟೋದು? ನಮ್ಮ ಮನೆಯಲ್ಲಿ ನಾವು ಫ್ಯಾನ್ ಆಫ್ ಮಾಡದೆ ಹೋಗ್ತೇವಾ? ಲೈಟು ತೆಗೆಯದೆ ಹೋಗ್ತೇವಾ? ಮೂರು ಸಲ ನೋಡ್ತೇವೆ, ಫ್ಯಾನ್ ಆಫ್ ಆಗಿದ್ದು, ಕರೆಂಟ್ ಹೋಗಿದೆ, ಹಾಗಾದ್ರೆ ಆಗ ಸ್ವಿಚ್ ಹಾಕಿತ್ತು, ಈಗ ತೆಗೆದಿದೆ, ಪುನಃ ಬೀಗ ತೆಗಿತೇವೆ, ಟಕ ಮಾಡಿ ಬರ್ತೇವೆ ಸ್ವಿಚ್ಚನ್ನು. ನಮ್ಮದು ಬಿಲ್ಲು ಕಟ್ಟುವುದು ನಾವಲ್ಲೋ, ಇಲ್ಲಿ ನಾವಿಲ್ಲಲ್ಲ, ನಾವು ನಾಳೆ ಹೋಗ್ತೇವಲ್ಲ. ಹೀಗೆ ದುಂದು ವೆಚ್ಚ ದುರುಪಯೋಗ ಆಗಕೂಡದು, ನಮ್ಮದು ಅಂತ ಬಳಸಬೇಕು ಅಂತ ಹೇಳ್ತಾನೆ. ಹಾಗಾದರೆ ಯಾರು? ಘಟೋತ್ಕಜನ ಮಗ ಮೇಘನಾದ ಇದ್ದಾನೆ. ಘಟೋತ್ಕಜ ಅಂದರೆ ಭೀಮನ ಮಗ, ಕುರುಕ್ಷೇತ್ರ ಯುದ್ಧದಲ್ಲಿ ಸತ್ತಿದ್ದಾನೆ. ಅವನ ಮಗ ಮೇಘನಾದನನ್ನು ಬಳಸಿ. ಕರ್ಣನ ಮಗ ವೃಷಕೇತು ಇದ್ದಾನೆ. ಇವರೆಲ್ಲ ಇದ್ದಾರಲ್ಲ. ಯಾಕೆ ಧರ್ಮರಾಯ ಹೇಳಿದ್ದಾನೆ, ತಮ್ಮಂದಿರಿಗೆ ಆಯಾಸ ಆಗಿದೆ, ಯುದ್ಧಕ್ಕೆ ಅವರೆಲ್ಲ ಬರುವುದಿಲ್ಲ, ನಾನು ಹೇಗೆ ಮಾಡೋದು? ವೃಷಕೇತು ಇದ್ದಾನೆ, ವಿಕ್ರಮಿ, ಮೇಘನಾದ ಇದ್ದಾನೆ, ಅವನನ್ನೆಲ್ಲ ಬಳಸಿಕೊಡಬಹುದು ಹೇಳ್ತಾನೆ. ಅದು ಸ್ವಲ್ಪ ಭೀಮನಿಗೆ ಚಿವುಟಿದಾಗ ಆಯಿತು. ಭೀಮ ಹಿಂದೆ ಕೂತ್ಕೊಂಡಿದ್ದ. ಭೀಮ ಇರುವಾಗ ಬೇರೊಬ್ಬನನ್ನು ಹೇಳಿಕೊಂಡ. ಭೀಮನಿಗೆ ಚಿವುಟಿದಾಗಾಗಿ ಭೀಮನಿಗೆ ಸ್ವಲ್ಪ ಸಿಟ್ಟು ಬಂತಂತೆ. ಏನು ಹೇಳ್ತಾನೆ ನೋಡುವ. ಜೀಯ ಸಂದೇಹ ಬೇಕೆ ಉಜ್ಜುಗಿಸು ಮಖಮೋ ಸಹಾಯಮಂ ಧನಮಂ ತುರಂಗಮಂ ನಿನಗೆ ನಿರ್ದಾಯದಿಂ ತೋರಿಸದ ನೀ ಮುನಿಪಂ ಧನಮಂ ತುರಂಗಮಂ ನಿನಗೆ ನಿರ್ದಾಯದಿಂ ತೋರಿಸಿದ ನೀ ಮುನಿಪಂ ನಾ ಪೋಗಿ ಭದ್ರಾವತಿ ನಗರಿಗೆ ಆಯವನಾಶ್ವನೋ ಗೆಲ್ದವನ ಸೇನಾನಿಕಾಯಮಂ ತರಿದು ಆಸುಬಾಜಿಯಂ ತಂದು ನಿನಗೀಯದೊಡೆ ಆಸುವಾಜಿಯಂ ತಂದು ನಿನಗೀಯದೊಡೆ ಪರಲೋಕ ಬಾಹಿರಂ ತಾನಪ್ಪೆನು ಎಂದು ಮಾರುತಿ ನುಡಿದೆನು. ಜಿಯ ಸಂದೇಹಮೇಕೆ ನಾನಹೆನು ಮಾರುತಿ ನುಡಿದನು. ಭೀಮ ಭರವಸೆಯ ಮಾತನ್ನು, ಪ್ರತಿಜ್ಞೆಯ ಮಾತನ್ನು ಹೇಳ್ತಾನೆ. ತಮ್ಮಂದಿರಿಗೆ ಆಯಾಸ ಆಗಿದೆ, ಪುನಃ ಯುದ್ಧ ಮಾಡಿ ಅಂತ ನಾನು ಹೇಗೆ ಕಳುಹಿಸುವುದು ಅಂತ ಆತಂಕದಲ್ಲಿ ಧರ್ಮರಾಯ ಇದ್ದ. ಅವ ಹೇಳ್ತಾನೆ, ಅವಮಾನಿಸುತ್ತಿದ್ದೀಯಾ, ಅನುಮಾನ ಪಡ್ತಿದ್ದೀಯಾ? ನಮಗಂತಹದ್ದೇನೂ ಇಲ್ಲ, ಯಜ್ಞ ಮಾಡಲು ಆರಂಭಿಸು. ಧರ್ಮರಾಯನ ಹತ್ರ ಹೇಳ್ತಾನೆ. ಜಿಯ ಅಣ್ಣನ ಹತ್ರ ಹೇಳ್ತಾನೆ ಅವ. ಹಣ ಕುದುರೆ ಎಲ್ಲಿವೆ ಅಂತ ವೇದವ್ಯಾಸರು ಹೇಳಿದ್ರಲ್ಲ. ಈಗ ಹಿಮಾಲಯಕ್ಕೆ ಹೋಗಿ ಮರುತನ ಯಾಗ ಸಂದರ್ಭದಲ್ಲಿ ಬ್ರಾಹ್ಮಣರು ಹೂತಿಟ್ಟದ್ದನ್ನು ತರಬೇಕು, ನಾನು ತರ್ತೇನೆ. ಭದ್ರಾವತಿಗೆ ಹೋಗಿ ಯೌವನಾಶ್ವನನ್ನು ಸೋಲಿಸಿ ಕುದುರೆ ತರಬೇಕು, ನಾನು ತರ್ತೇನೆ. ನನಗೆ ಪರಾಕ್ರಮದ ಕುಂದಿಲ್ಲ ಅಂತ ಹೇಳ್ತಾನೆ. 10,000 ಮತಿಸಿದ ಆನೆಯ ಬಲವುಳ್ಳಂತಹ ಭೀಮ, ಅವನ ವಿಕ್ರಮಕ್ಕೆ ಕುಂದುಂಟ, ಶಕ್ತಿಗೆ ಕುಂದುಂಟ, ಪರಾಕ್ರಮಕ್ಕೆ ಕೊರತೆ ಉಂಟ ಭೀಮನಲ್ಲಿ ಇಲ್ಲ. ಅವ ಹೇಳ್ತಾನೆ, ಏನು ಹೆದರಬೇಡ, ವೇದವ್ಯಾಸರು ತೋರಿಸಿದ್ದಾರಲ್ಲ ಆ ಕೆಲಸವನ್ನು ನಾನು ಮಾಡ್ತೇನೆ, ಹಾಗಾದ ಕಾರಣ ನೀನು ತೊಡಗಬಹುದು ಅಂತ ಹೇಳ್ತಾನೆ. ಯಜ್ಞಕ್ಕೆ ಕುದುರೆಯನ್ನು ತರುತ್ತೇನೆ ಅಂತ ಭೀಮ ಪ್ರತಿಜ್ಞೆ ಮಾಡಿದನಂತೆ. ಕರ್ಣನ ಮಗನಾದಂಥ ವೃಷಕೇತು, ಕರ್ಣನ ಅನೇಕ ಮಕ್ಕಳು, ಭಾನುಸೇನ, ಭಾನುತೇಜ, ವೃಷಸೇನ, ಅನೇಕ ಮಕ್ಕಳು ಸತ್ತಿದ್ದಾರೆ ಮಹಾಭಾರತ ಯುದ್ಧದಲ್ಲಿ. ಆದರೆ ವೃಷಕೇತು ಒಬ್ಬ ಬದುಕಿಳಿದಿದ್ದಾನೆ. ಧರ್ಮರಾಯನನ್ನು ಓಲೈಸಿದ್ದಾನೆ. ಅವ ಭಿನ್ನಯಿಸ ಮಾಡ್ತಾನೆ, ದೊಡ್ಡಪ್ಪ ನನಗೆ ಅಪ್ಪಣೆ ಕೊಡಬೇಕು, ಏನು ತೊಂದರೆ ಇಲ್ಲ, ನಾನಿದ್ದೇನೆ. ಹಾಗಾದ ಕಾರಣ ಭೀಮ ಮಾಡಿದ ಪ್ರತಿಜ್ಞೆ ಏನುಂಟು, ನಾನು ಕರ್ಣನ ಮಗ, ಪರಾಕ್ರಮ ನನ್ನಲ್ಲಿಯೂ ಉಂಟು, ಅಪ್ಪನಿಗಿಂತ ಕಡಿಮೆ ಅಲ್ಲ ಅಂತ ಹೇಳ್ತಾನೆ. ಧರ್ಮರಾಯ ಹೇಳ್ತಾನೆ, ಹೇಗೆ ಮಗ ನಿನ್ನನ್ನು ಕಳುಹಿಸೋದು? ನಿನ್ನ ಅಪ್ಪನನ್ನು ಕೊಂದದ್ದು ನಾವು ಯುದ್ಧದಲ್ಲಿ. ಈಗ ಮಗನನ್ನು ಕರ್ಕೊಂಡು ಹೋದರೆ ನಿನಗೆಲ್ಲಿ ಅದು ಹೆಚ್ಚು ಕಮ್ಮಿ ಆದರೆ ಜನ ಆಕ್ಷೇಪ ಮಾಡಬಹುದು, ನನ್ನ ಬಗ್ಗೆ ನಿಂದನೀಯ ಮಾತುಗಳನ್ನು ಹೇಳ್ಬೋದು. ನೋಡಿ, ಕರ್ಣನನ್ನು ಕುರುಕ್ಷೇತ್ರದಲ್ಲಿ ಕೊಂದರು, ಕರ್ಣನ ಮಗನನ್ನು ಅಶ್ವಮೇಧದ ದಿಗ್ವಿಜಯದಲ್ಲಿ ಕೊಂದಿದ್ದಾರೆ ಅಂತ ಅಪವಾದ ಬಂದಿತ್ತು, ನಾನು ಅಪವಾದಕ್ಕೆ ಹೆದರ್ತಾನೆ ಅಂತ ಹೇಳ್ತಾನೆ. ರಾಮಾಯಣದಲ್ಲಿ ರಾಮನ ದೊಡ್ಡ ಮಾತದುವೆ, ನಾನು ಬೇರೆ ಯಾವುದಕ್ಕೂ ನಾನು ಅಂಜುವುದಿಲ್ಲ, ಅಪವಾದಕ್ಕೆ ನಾನು ಹೆದರ್ತೇನೆ. ಇಲ್ಲಿ ಯುಧಿಷ್ಠಿರ, ಧರ್ಮರಾಯನು ಮಹಾಭಾರತದಲ್ಲಿ ಹೇಳೋದು ಬೇರೆ ಯಾವುದಕ್ಕೂ ಭೀತಿ ಇಲ್ಲ, ನನಗೆ ಅಪವಾದದ ಭೀತಿ ಇದೆ, ಅಧಾರ್ಮಿಕರಾಗಿ ನಾನು ನಡ್ಕೊಳ್ಳೋದಿಲ್ಲ. ನಮಗೆಲ್ಲರಿಗೂ ಬೇಕಾದ್ದು ನಾವು ಧಾರ್ಮಿಕರಾಗಿ ನಡ್ಕೊಳ್ಬೇಕು, ಅದು ಮುಖ್ಯ. ಇದು ಧರ್ಮರಾಯ ಪ್ರಜ್ಞೆ. ಅವ ಹೇಳ್ತಾನೆ, ಆದರೆ ಇವರು ಎಲ್ಲರೂ
ಧೈರ್ಯದ ಮಾತುಗಳನ್ನು ಹೇಳಿ ಐವರೊಡನೆ ಎಲ್ಲರನ್ನೂ ಸೇರಿಸಿಕೊಂಡು ಮಾಡಿದ ಅಪರಾಧದ ಪರಿಹಾರ ಮಾಡಬೇಕು. ನಾವು ಕುದುರೆಯನ್ನು ತರಲು ಹೋಗುವ ಭೀಮನೊಡನೆ ನಾವು ಎಲ್ಲರೂ ಹೋಗ್ತೇವೆ, ಅಲ್ಲಿ ಯುದ್ಧ ಮಾಡಬೇಕಿದ್ರೆ ನಾವು ಸಿದ್ಧರಿದ್ದೇವೆ, ಬದ್ಧರಿದ್ದೇವೆ ಅಂತ ಹೇಳಿದ್ರಂತೆ. ಭೀಮನ ಪ್ರತಿಜ್ಞೆ, ವೃಷಕೇತುವಿನ ಗಂಭೀರವಾದ ಪರಾಕ್ರಮ, ಘಟೋದ್ಗಜನ ಮಗ ಮೇಘನಾದ ಅವ ಎದ್ದು ನಿಂದ ಮಣಿಮುಕುಟವನ್ನು ಧರ್ಮರಾಯನ ಪಾದಗಳಿಗೆ ಚಾಚುತ್ತಾನಂತೆ. ಅವ ಭದ್ರಾವತಿಗೆ ನಾವು ಹೊರಡುತ್ತೇವೆ ಅಂತ ಹೇಳ್ತಾನೆ. ಮೇಘನಾದ ಕೇಳೋಣ ನಾವು. ಭದ್ರಾವತಿಗೆ ನಡೆದು ಯೌವನಾಶ್ವನ ಬಲ ಸಮುದ್ರಮಂ ಕಲಕದಿರನೆ ಕೆರಳ್ದೊಡೆ ಕಾಲರುದ್ರನಲ್ಲ ವೃಕೋದರನೀ ವೃಷಧ್ವಜನುಳ್ಳಿದಿರಾಂ ಪೊಡಾಹವದೊಳು ಅದ್ರಿಮಥನ ಗರಿದು ಸಾಕು ಅದಂತಿರಲಿ ವೈರಿದ್ರು ಮಂಗಳನೆ ಖಂಡಿಸುವೆನೆಂಬ ಆಡುತನದುದ್ರೇಕ ಮೆನಗಿಲ್ಲ ವೈರಿದ್ರು ಮಂಗಳನೆ ಖಂಡಿಸುವೆನೆಂಬಾಳುತನದುದ್ರೇಕ ಮೆನಗಿಲ್ಲ ನಿನ್ನವರಿಗೆ ಅಶ್ವಮಂ ಪಿಡಿದೊಪ್ಪಿಸುವೆನೆಂದನು ಭದ್ರಾವತಿಗೆ ನಡೆದು ಅಶ್ವಮು ಪಿಡಿದೊಪ್ಪಿಸುವೆನು. ಮೇಘನಾದ ಮಹಾಮಾಯಾವಿ. ಅವ ಧರ್ಮರಾಯನ ಹತ್ರ ಹೇಳ್ತಾನೆ, ಭೀಮ ಅವರಿಗೆ ಅಜ್ಜ ಆಗಬೇಕು, ಅಜ್ಜ ಏನಾದಂತಹ ಭೀಮ ಹೋದರೆ ಕೆಲಸ ಆಗದೇ ಇರುವುದಿಲ್ಲ ಅಂತ ಹೇಳ್ತಾನೆ. ಭದ್ರಾವತಿಯಿಂದ ಕುದುರೆ ತರಲಿಕ್ಕೆ ಭೀಮಸೇನ ಸಾಕು, ನಾವು ಬಲದಲ್ಲಿದ್ದೇವೆ. ಯವನಾಶ್ವನ 10 ಅಕ್ಷೋಹಿಣಿ ಸೈನ್ಯ ಆ ಸಮುದ್ರವನ್ನು ಅದನ್ನು ಕಲಕಲಿಕ್ಕೆ ನಾವು ಸಾಕು, ನಮ್ಮಲ್ಲಿ ಬಲ ಉಂಟು, ಅದಕ್ಕೆ ದೊಡ್ಡ ಸಂಖ್ಯೆಯ ಸೈನ್ಯ ಎಲ್ಲ ಬೇಡ ಹೇಳ್ತಾನೆ ಮೇಘನಾದ. ಧೈರ್ಯ. ವೃಷಕೇತುವಿನ ಜೊತೆಗೆ ಕಾದುವುದಕ್ಕೆ ದೇವೇಂದ್ರನಿಗೂ ಸಾಧ್ಯ ಇಲ್ಲ, ವಿಕ್ರಮ ಇದ್ದಾನೆ, ಅವನಿಗೂ ವಯಸ್ಸಾಯಿತು. ಅವರೆಲ್ಲ ವಿಕ್ರಮಿಗಳಿದ್ದಾರೆ. ಯಾಕೆಂದರೆ ಅಶ್ವಮೇಧದ ಪ್ರಕರಣದ ಸಂದರ್ಭದಲ್ಲಿ ಸಾಮಾನ್ಯವಾಗಿ ನಾವು ಹೇಳುವುದಿದ್ರೆ ಪಾಂಡವರಿಗೆ ಒಂದು 80 ವರ್ಷ ಆಗಿದೆ. ಒಟ್ಟು ನಾವು ಮಹಾಭಾರತದಲ್ಲಿ ಅವರ ಜೀವಿತ ಕಾಲವನ್ನು ಸೇರಿಸ್ತಾ ಹೋದರೆ ಮಹಾಭಾರತದ ಯುದ್ಧ ಅವರಿಗೆಲ್ಲ 70 ವರ್ಷ ಆಗಿರ್ಬೋದು. ಈಗ ನಾವು 70 ವರ್ಷ ಆಗುವಾಗ ಕೈಯಲ್ಲಿ ಕೋಲು ಹಿಡ್ಕೊಂಡು ಆಧರಿಸಿಕೊಂಡು ನಮಗೆ ಏಳಲಿಕ್ಕಾಗೋದಿಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ. ಆ ಕಾಲದ ಆರೋಗ್ಯ, ದೇಹದಾರ್ಢ್ಯತೆ, ಅವರ ಜಪತಪಾದಿಗಳು, ಅನುಷ್ಠಾನಾದಿಗಳು ಹೇಗಿತ್ತು ಅಂತ ನಮಗೆ ಗೊತ್ತಾಗ್ತದೆ. ವೃಷಕೇತು ಇವರೆಲ್ಲ ಯುವಕರು, ಇವರಿಗೆಲ್ಲ ಪ್ರಾಯಕ್ಕೆ ಬಂದವರೇ, ಇವರೇನು ಸಣ್ಣ ಮಕ್ಕಳಲ್ಲ, ಇವರೆಲ್ಲ ನಾವು ಸಾಕು ಅಂತ ಹೇಳ್ತಾರೆ. ವೃಷಕೇತು ಮೇಘನಾದರು ಹೇಳ್ತಾರೆ, ನಾವೇ ಹೋದರೆ ಸಾಕು, ಭೀಮ ಬರಬೇಕು ಅಂತ ಇಲ್ಲ, ಕೃಷ್ಣಾನುಗ್ರಹ ಬೇಕು ಮಾತ್ರ. ಭಗವಂತನ ಅನುಗ್ರಹ ಇಲ್ಲದಿದ್ದರೆ ಯಾವುದೂ ಆಗೋದಿಲ್ಲ. ತೇನ ವಿನ ತೃಣಮಪಿನ ಚಲತಿ. ದೇವರ ಅನುಗ್ರಹ ಬೇಕು, ಕೃಷ್ಣಾನುಗ್ರಹ ಬೇಕು. ಹಾಗೆ ಭೀಮ, ಮೇಘನಾದ, ಭೀಮನ ಮಗನ ಮಗ, ಘಟೋದ್ಗಜನ ಮಗ, ಮೊಮ್ಮಗ ಮತ್ತು ಕರ್ಣನ ಪುತ್ರನಾದಂಥ ವೃಷಕೇತು ಇವರು ಹೊರಡುತ್ತಾರಂತೆ. ಅರೆ ಧರ್ಮರಾಯನಿಗೆ ಆತಂಕ. ಅವೇನು ಹೇಳ್ತಾನೆ, ಎಲ್ಲ ವಿಷಯ ಹೌದು, ಕೃಷ್ಣನ ಹತ್ರ ನಾವು ಅನುಮತಿ ತಗೊಳ್ಳಿಲ್ಲಲ್ಲ, ಕೃಷ್ಣನ ಹತ್ರ ಕೇಳಲಿಲ್ಲಲ್ಲ. ಯಾಕಂದರೆ ಪಾಂಡವ ಪ್ರತಿಷ್ಠಾಪನಾಚಾರ್ಯ ಕೃಷ್ಣ, ನನ್ನ ಪಂಚಪ್ರಾಣದಂತೆ ಅಂತ ಕೃಷ್ಣ ಹೇಳಿದ್ದಾನೆ. ಅದು ದ್ರೌಪದಿ ಸ್ವಯಂವರದಲ್ಲಿ ಕುಂಬಾರದ ಮನೆಯಲ್ಲಿ ಹೇಳ್ತಾನೆ. ಕೌರವನ ಹತ್ರ ಪಾಂಡವರಿಗೆ ರಾಜ್ಯ ಬೇಡಲಿಕ್ಕೆ ಬರುವಾಗ ಹೇಳ್ತಾನೆ, ಒಟ್ಟು ಪಾಂಡವರ ಅಸ್ತಿತ್ವ, ಪಾಂಡವರ ಧಾರ್ಮಿಕ ಪ್ರಜ್ಞೆ, ಪಾಂಡವರ ಯೋಗಕ್ಷೇಮ ವಹಾಮ್ಯಹಂ, ಪಾಂಡವರ ಯೋಗಕ್ಷೇಮ, ತನ್ಮೂಲಕ ಜಗತ್ತಿನ ಯೋಗಕ್ಷೇಮ ಯಾರು ಮಾಡಿದರು? ಶ್ರೀಕೃಷ್ಣ ಪರಮಾತ್ಮ ಮಾಡಿದ. ಅರ್ಜುನನಿಗೆ ತನ್ನ ತಂಗಿಯನ್ನು ಕೊಡ್ತಾನೆ. ಎಲ್ಲ ದೃಷ್ಟಿಯಿಂದ ಪಾಂಡವರ ಅಸ್ತಿತ್ವ, ಪಾಂಡವರ ಪರಾಕ್ರಮ, ಪಾಂಡವರ ಯಶಸ್ಸು, ಇದರಲ್ಲಿ ಎಲ್ಲ ಶ್ರೀಕೃಷ್ಣ ಪರಮಾತ್ಮನ ಅಭೂತಪೂರ್ವವಾದಂಥ ಅನುಗ್ರಹ ಇದೆ. ದ್ರೌಪದಿಯ ವಸ್ತ್ರಾಪಾರವಾಗ ಯಾರು ಅನುಗ್ರಹಿಸಿದ್ರು? ಕೃಷ್ಣ ಅನುಗ್ರಹಿಸಿದ. ನೋಡಿ, ಕಾಡಿಗೆ ಹೋಗುವಾಗ ಯಾರು ಅನುಗ್ರಹಿಸಿದ್ರು? ಸೂರ್ಯನಾರಾಯಣ ಅಕ್ಷಯ ಪಾತ್ರೆಯನ್ನು ಅನುಗ್ರಹಿಸಿದ. ಅದೇ ಅವರು ಅಜ್ಞಾತವಾಸಕ್ಕೆ ಹೋಗುವಾಗ ದುರ್ಗಾ ಪೂಜೆ ಮಾಡಿದರು, ದುರ್ಗಾದೇವಿ ಅನುಗ್ರಹಿಸ್ತಾಳೆ, ವ್ಯಾಸರ ಅನುಗ್ರಹಿಸ್ತಾರೆ. ಅಂತಹ ಕೃಷ್ಣ ಪರಮಾತ್ಮ ಅಂದರೆ ಅವನತ್ರ ನಾವು ಕೇಳದೆ ಹೋಗ್ಲಿಕ್ಕಾಗ್ತದ? ವ್ಯಾಸರು ಹೇಳಿದ್ರಂತೆ, ತೊಂದರೆ ಇಲ್ಲ, ಕೃಷ್ಣಾನುಗ್ರಹ ಉಂಟು, ನೀವು ಮಾಡುವಂತಹದ್ದು ಯಜ್ಞ ಕಾರ್ಯ, ನೀವು ಮಾಡುವಂತಹದ್ದು ಧಾರ್ಮಿಕ ಕಾರ್ಯ, ನೀವು ಮಾಡುವಂತಹದ್ದು ಒಳ್ಳೆ ಹುಚ್ಚೆ, ಕೃಷ್ಣನಿನ್ನ ಮಾತಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಾನೆ ಅಂತ ವ್ಯಾಸರು ಹೇಳ್ತಾರೆ.
ಆಂಶಿಕವಾಗಿ ಲೀಲಾವತಾರವನ್ನು ತೆಕ್ಕೊಂಡ್ರೆ ಪ್ರಧಾನವಾಗಿ ದಶಾವತಾರ, ಲೀಲಾವತಾರ ಸೇರಿದರೆ 24-25 ಅವತಾರ. ಈ ವ್ಯಾಸಾವತಾರವು ಭಗವಂತನ ಅವತರಣವೇ. ಬಲರಾಮನು ಭಗವಂತನ ಅವತಾರ, ಸಂಕರ್ಷಣ ಭಗವಂತನ ಅವತರಣ, ಬಲರಾಮನು ಭಗವಂತನ ಅಂಶವೇ. ಹಾಗಾದರೆ ಕೃಷ್ಣ ದೇವರು ಒಳ್ಳೆ ಕೆಲಸಕ್ಕೆ ಬೇಡ ಅಂತ ಹೇಳೋದಿಲ್ಲ, ದೇವರು ಒಳ್ಳೆ ಕೆಲಸವನ್ನು ಬೆಂಬಲಿಸ್ತಾರೆ. ಅದನ್ನು ವ್ಯಾಸರು ಹೇಳ್ತಾರೆ, ಕೃಷ್ಣ ವಿರೋಧ ಮಾಡೋದಿಲ್ಲ, ಮೇಘನಾದರಿಗೆ ಅಪ್ಪಣೆ ಕೊಡು, ಆಜ್ಞೆ ಮಾಡು ಅಂತ ಹೇಳ್ತಾರೆ. ವೇದವ್ಯಾಸ ಧರ್ಮರಾಯನ ಆಶೀರ್ವದಿಸಿದ ವೇದವ್ಯಾಸ ಹೊರಟೋಗಿ ಆಯಿತು. ಧರ್ಮರಾಯ ಒಳಗೆ ಆತಂಕದಲ್ಲಿದ್ದಾನೆ, ಎಂತ ಮಾಡೋದು ಅಂತ. ಆ ಸಂದರ್ಭದಲ್ಲಿ ಕೃಷ್ಣನಿಲ್ಲದೆ ಯಾಗವನ್ನು ಆರಂಭಿಸಿದರೆ ಯಜ್ಞವೈ ವಿಷ್ಣು ಯಜ್ಞವೈ ನಾರಾಯಣ. ಯಜ್ಞ ಅಂದರೆ ಏನು? ಯಜ್ಞ ಅಂದರೆ ನಾರಾಯಣ, ಯಜ್ಞ ಅಂದರೆ ವಿಷ್ಣು, ಯಜ್ಞ ಅಂದರೆ ಕೃಷ್ಣ. ಯಜ್ಞಪತಿ ಭಗವಂತ, ಯಜ್ಞಪತಿ ಅವನತ್ರವೇ ನಾವು, ಅವನೇ ನಮ್ಮ ಜೊತೆಗಿದ್ದಾನೆ. ಯಜ್ಞಪತಿ ಕೃಷ್ಣ ಪರಮಾತ್ಮ ನಮ್ಮನೆ, ಕೃಷ್ಣಸ್ತು ಸ್ವಯಂ ಭಗವಾನ್. ಅದು ಪೂರ್ಣಾವತಾರ, ಅದು ದೇವರ ಅವತಾರ. ನಾವು ಅನುಮತಿ ತೆಕ್ಕೊಳ್ಬೇಡ. ಇಷ್ಟು ಸಹಕಾರ ಮಾಡಿದ್ದಾನೆ, ನಮಗಾಗಿ ಸರ್ವಸ್ವವನ್ನು ತ್ಯಾಗ ಮಾಡಿದ್ದಾನೆ. 16,108 ಹೆಂಡತಿಯರನ್ನು ಬಿಟ್ಟು ಕೃಷ್ಣ ನಮ್ಮ ಜೊತೆಗಿದ್ದ. ಅವನ ಹತ್ರ ಕೇಳದೆ ಮಾಡುವುದು ಇದು ಧರ್ಮರಾಯ ಪ್ರಜ್ಞೆ, ಇದು ಧರ್ಮರಾಯ ಪ್ರಜ್ಞೆ. ಆ ಸಂದರ್ಭದಲ್ಲಿ ಒಬ್ಬ ದೂತ ಬರ್ತಾನಂತೆ, ಅವ ಏನು ಹೇಳ್ತಾನೆ ಅಂತ ಕೇಳೋಣ. ಅವಧಾನ ಜೀಯ ಅವಧಾನ ಜೀಯ ನಮ್ಮಿ ಪೊಳಲ ಪೊರೆಗೆಯಾದವರೆರೆಯನಿದೆ ಬಂದನು. ನಮ್ಮಿ ಪೊಳಲ ಪೊರೆಗೆಯಾದವರೆರೆಯನಿದೆ ಬಂದನು. ಎನೆಗಳಿಲನೆದ್ದು ನಿಂದವನ ನುಡಿಗೆ ಉಚಿತಮಂ ಕುಡುತೆ ಭಕ್ತಾವಳಿಯ ಬಗೆಯ ನೊಡರಿಸುವೆಡೆಯೊಳು. ತವ ಕಮೆನಿತೋ ಮುರಾರಿಗೆ ಮಹಾದೇವ ತ್ರೈಭುವನದುಳ್ ತಾನೇ ಕೃತಾರ್ಥನಲ್ಲ. ತವ ಕಮನಿತೋ ಮುರಾರಿಗೆ ಮಹಾದೇವ ತ್ರೈಭುವನದೊಳ್ತಾನೇ ಕೃತಾರ್ಥನಲ್ಲ. ಕೌತುಕವನಿಂದು ಕಂಡೆನೆನುತ ಅರಸನು ಅರಮನೆಯಿಂದ ಪೊರಮಟ್ಟು ನಡೆತಂದನು. ತಾನೇ ಕೃತಾರ್ಥನಲ್ಲ. ಪಾಂಡವರ ಜೊತೆಗೆ ಕೃಷ್ಣ ಹೇಗಿದ್ದಾನೆ ಅಂತ ಕೇಳಿದರೆ, ಪಾಂಡವರ ಉಸಿರಿನಲ್ಲಿ ಕೃಷ್ಣನಿದ್ದಾನೆ. ಪಾಂಡವರ ಉಸಿರಿನಲ್ಲಿ ಕೃಷ್ಣನಿದ್ದಾನೆ. ಕೃಷ್ಣನೇ ಬಂದನಂತೆ ಹಸ್ತಿನಾವತಿಗೆ. ಜನ ಕಳಿಸಲಿಲ್ಲ, ಪ್ರಾರ್ಥನೆ ಮಾಡಲಿಲ್ಲ. ಪಂಚಪಾಂಡವರು ಬೇರೆ ಅಲ್ಲ, ಕೃಷ್ಣನ ಪಂಚಪ್ರಾಣ ಬೇರೆ ಅಲ್ಲ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ನಾವು ಏನು ಹೇಳ್ತೇವೆ, ಪ್ರಾಣ ಪಂಚಕಗಳು. ಕೃಷ್ಣನೇ ಬರ್ತಾನೆ. ಒಬ್ಬಾತ ದೂತ ಓಡೋಡಿಕೊಂಡು ಬಂದನಂತೆ ಧರ್ಮರಾಯನ ಸನ್ನಿಧಿಗೆ. ಅವ ಹೇಳ್ತಾನೆ, ಶ್ರೀಕೃಷ್ಣ ಪರಮಾತ್ಮ ಪಟ್ಟಣದ ಬಳಿಗೆ ಬರ್ತಾ ಇದ್ದಾನೆ ಸ್ವಾಮಿ. ಕೃಷ್ಣನೇ ಬರ್ತಾ ಇದ್ದಾನೆ ರಥದಲ್ಲಿ, ಅವನದ್ದೇ ರಥದಲ್ಲಿ ಕೃಷ್ಣ ಬರ್ತಾ ಇದ್ದಾನೆ. ಅವನಿಗೆ ಉಚಿತ ಉಡುಗೊರೆಯನ್ನು ಕೊಟ್ಟು ಶಿವ ತನ್ನ ಭಕ್ತರ ಮನೋಭಿಷ್ಟವನ್ನು ದಯಪಾಲಿಸು. ಕೃಷ್ಣನಿಗೆ ಎಷ್ಟು ತವಕವೋ ಏನು ಅಂತ ಹೇಳ್ತಾನೆ. ಕೃತಾರ್ಥನಾದೆ ನಾನು. ಭಗವದ್ ಅನುಗ್ರಹ ಅಂದ್ರೆ ಏನು? ಬಯಸಿದ ಬಳ್ಳಿ ಕಾಲಿಗೆ ತೊಡರಿದ ಅಂಗ. ಔಷಧಕ್ಕೊಂದು ಬಳ್ಳಿ ಬೇಕು ಅಂತ ತಿಳ್ಕೊಂಡ್ರೆ ಅದರಲ್ಲಿ ಔಷಧದ ಗುಣ ಉಂಟು. ಹುಡುಕಿಕೊಂಡು ಕಾಡಿನಲ್ಲಿ ಹೋಗುವಾಗ ಕಾಲಿಗೆ ಸಿಕ್ಕಿತು, ಬಿದ್ದು ನೋಡುವಾಗ ಅದೇ ಬಳ್ಳಿ ಸಿಕ್ಕಿದೆ ಅವನಿಗೆ. ರೋಗಿ ಬಯಸಿದ್ದನ್ನು ವೈದ್ಯ ಕೊಟ್ಟ. ರೋಗಿ ಬಯಸಿದ್ದು ಸಿಹಿಯಾದಂಥ ಔಷಧ, ಅದರ ವೈದ್ಯ ಕೊಡೋದು ಕಹಿಯಾದದ್ದು. ಆದರೆ ಕಹಿಯಾದ ಗುಳಿಗೆಗೆ ಸಿಹಿಯ ಆವರಣವನ್ನು ಮಾಡ್ತಾರೆ, ಇದರ ಮಗು ತೆಕ್ಕೊಳ್ಳೋದಿಲ್ಲ ಅದನ್ನು. ಹಾಗೆ ಕೃಷ್ಣನೇ ಬಂದನಂತೆ. ಆ ಕಾರಣದಿಂದ ಕೃಷ್ಣನ ಕೌತುಕವನ್ನು ಅವ ಕಾಣ್ತಾನೆ. ಸೂರ್ಯೋದಯ ವೇದವ್ಯಾಸರು ಬೋಧಿಸಿ ತನ್ನ ಆಶ್ರಮ, ವೇದವ್ಯಾಸರಿಗೆ ಗೊತ್ತಾಯಿತು ದೇವರು ಬರ್ತಾನೆ ಅಂತ ಹೇಳಿದ್ರೆ ನಮಗೆ ಎಂಥ ಕೆಲಸ ಉಂಟು ಇಲ್ಲಿ?
ದೇವರೆಲ್ಲವನ್ನು ನಿಂತು ಮಾಡಿಸೋದಿಲ್ವೋ? ನನ್ನ ಕೆಲಸ ಆಯಿತು, ಧರ್ಮರಾಯನಿಗೆ ಅಶ್ವಮೇಧದ ಪ್ರೇರಣೆ ಕೊಟ್ಟಾಯಿತು, ಧರ್ಮರಾಯ ಸಂಕಲ್ಪ ಮಾಡಿ ಆಯಿತು, ಇನ್ನು ಕೈಗೂಡಿಸುವ ಕೃಷ್ಣ ಅಲ್ವೋ, ನಮಗೇನು ಕೆಲಸ ಇಲ್ಲ ಅಂತ ವೇದವ್ಯಾಸರು ಹೊರಟರು. ಆ ರಾತ್ರಿ ಹಸ್ತಿನಾವತಿಗೆ ಗರುಡ ವಾಹನನಾದ ಕೃಷ್ಣ ಬಂದ. ಪಾಠಕರ ಉದ್ಘೋಷ ವಾದ್ಯ ಮೊಳಗುತ್ತಾ ಉಂಟು. ಕೈದೀವಿಗೆ ಪಾಂಡವರು ರಾತ್ರಿ ಭಗವಂತನನ್ನು ಸ್ವಾಗತ ಮಾಡುತ್ತಾ ಇದ್ದಾರೆ. ಭಗವಂತನ ಶೃಂಗಾರ, ಭಗವಂತನ ದಿರಿಸು, ಭಗವಂತನ ಅಲಂಕಾರ ಅದನ್ನು ಕೇಳುವುದಾ? ನಿರೂಪಮಣಿ ಮಕುಟ ದೋರಣಿಸಿ ತಳಕಾವಳಿಯ, ನಿರೂಪಮಣಿ ಮಕುಟ ದೋರಣಿಸಿ ತಳಕಾವಳಿಯ, ಪೆರೆನೊಸಲ ಕತ್ತುರಿಯ, ಪೆರೆನೊಸಲ ಕತ್ತುರಿಯ, ಸುಲಲಿತ ಭ್ರೂಲತೆಯ, ತುರುಗೆವೆಯ ನಿಟ್ಟೆಸಳುಗಂಗಳ, ಸುನಾಸಿಕದ ಪೊಳೆಬಲ್ಲ ನಸುದೋರುವ ಕಿರುನಗೆಯ ಕದಪುಗಳ, ಸುನಾಸಿಕದ ಪೊಳೆಬಲ್ಲ ನಸುದೋರುವ ಕಿರುನಗೆಯ ಕದಪುಗಳ, ಕುಂಡಲದ ಚೆಲ್ವಿನಿಂ ಮೆರೆವ ಸದ್ವದನನಂ, ಮೋಹನದ ಸದನನಂ, ಸದ್ವದನನಂ ಮೋಹನದ ಸದನನಂ, ನೆರೆಸೊಬಗ ಮದನನಂ ಪಡೆದ ನಿಜರೂಪನಂ, ಕಂಡನವನೇ ಪಾಲನು, ಸದ್ವದನನಂ ಸದನನಂ ಮದನನಂ ಪಡೆದ ನಿಜರೂಪನಂ, ಕಂಡನವನೇ ಪಾಲನು, ಮೋಹನದ ಸದನನಂ ಕಂಡನು. ಶ್ರೀಕೃಷ್ಣ ಪರಮಾತ್ಮನ ಸೌಂದರ್ಯವನ್ನು, ಭಗವದ್ ಅಲಂಕಾರವನ್ನು, ಅಲಂಕಾರ ಪ್ರಿಯೋ ವಿಷ್ಣು, ಕಜ್ಜಾಯ ಪ್ರಿಯ ಗಣಪತಿ, ಅಭಿಷೇಕ ಪ್ರಿಯ ಶಿವ, ಅರ್ಚನೆ ಪ್ರಿಯ ದುರ್ಗೆ, ನಮಸ್ಕಾರ ಪ್ರಿಯ ಸೂರ್ಯ. ಕೃಷ್ಣ ಅಲಂಕಾರ ಪ್ರಿಯ, ವಿಷ್ಣುವಿನ ಪೂರ್ಣಾವತಾರ ಅದು, ಸ್ವಯಂ ಭಗವಾನ್. ಕವಿ ಲಕ್ಷ್ಮೀಶ ಅದ್ಭುತವಾಗಿ ಹೊಗಳಿದ್ದಾನೆ. ಕಾವ್ಯಶ್ರೀಯವರು ತನ್ನ ರಾಗ ಪ್ರಸ್ತುತಿಯಲ್ಲಿ ನಮಗೆ ಭಕ್ತಿಯ, ಶ್ರದ್ಧೆಯ ವಿಷಯ ಗೊತ್ತಾಗಿದೆ. ಮಣಿಕಿರೀಟ, ಮುಂಗುರುಳುಗಳು ಅಂದವಾಗಿತ್ತು, ವಿಶಾಲವಾದ ಹಣೆಯಲ್ಲಿ ಕಸ್ತೂರಿ ತಿಲಕ ಇತ್ತಂತೆ, ಹುಬ್ಬುಗಳು ವಿಶಾಲವಾಗಿದ್ದವು, ಆ ಎವೆಗಳು, ಕಣ್ಣ ರೆಪ್ಪೆಗಳ ಮಧ್ಯೆ ವಿಶಾಲವಾದಂಥ ಕಣ್ಣೆಸಳುಗಳು, ಅಂದವಾದ ಮೂಗು, ನಸುನಗೆ, ಸ್ಮೇರಮುಖನಾಗಿ ಹಸನ್ಮುಖಿಯಾಗಿ ಭಗವಂತ ಇದ್ದ. ಕೆನ್ನೆಯ ಮೇಲೆ ಓಲಾಡುವಂಥ ಕುಂಡಲಗಳು ಅಂತ ಕೃಷ್ಣನನ್ನು ಹೇಳ್ತಾನೆ. ಮೋಹನದ ಮನೆಯಾಗಿ ಮನ್ಮಥನನ್ನು ಪಡೆದ ಶುಭ ವದನ ಕಾಣುತ್ತಿಂತಂತೆ ಕೃಷ್ಣನಲ್ಲಿ. ಅಂತಹ ಕೃಷ್ಣ ಓಡೋಡಿ ಬಂದು, ಕೃಷ್ಣನ ವಿಶೇಷತೆ ಏನು ಅಂದರೆ ವಯಸ್ಸಿನಲ್ಲಿ ಧರ್ಮರಾಯ ದೊಡ್ಡವ, ಕೃಷ್ಣದೇವರು. ಆದರೆ ಈ ಭೂಲೋಕದ ಧರ್ಮ ಹೇಗೆ ಅಂದರೆ ಹಿರಿಯವರಿಗೆ ಕಿರಿಯವರು ನಮಸ್ಕಾರ ಮಾಡಬೇಕು. ತಾನು ಭಗವಂತನಿದ್ದೇನೆ, ಅವತಾರಿ ಇದ್ದೇನೆ, ಈ ಯಾವ ದೊಡ್ಡಸ್ತಿಕೆಯಿಂದ, ಅಹಂಕಾರ ಭಾವದಿಂದ ಕೃಷ್ಣ ಇರಲಿಲ್ಲ. ಅವ ರಥ ಇಳಿದು ಧರ್ಮರಾಯನಿಗೆ ನಮಸ್ಕಾರ ಮಾಡಿದ. ನೋಡಿ, ಭಗವಂತ ಯಾಕೆ ಆದರ್ಶ? ನಮಗೆ ಹಿರಿಯರು, ಪೂಜ್ಯರು, ಧರ್ಮಾಧಿಕಾರಿಗಳು, ಹೆಗಡೆಯವರು ಯಾಕೆ ಆದರ್ಶ? ಅವರ ಸನ್ನಡತೆಯಿಂದ ಆದರ್ಶ, ಅವರ ಅನುಷ್ಠಾನದಿಂದ ಆದರ್ಶ, ಅವರ ಸಜ್ಜನಿಕೆಯಿಂದ ಆದರ್ಶ ನಮಗೆ. ಮತ್ತೊಬ್ಬರನ್ನು ಗೌರವಿಸಿ ಮಾತಾಡೋದು. ಕೃಷ್ಣ ಧರ್ಮರಾಯನಿಗೆ ನಮಸ್ಕಾರ ಮಾಡಿದ. ಕೃಷ್ಣದೇವರು ಧರ್ಮರಾಯ ಭಕ್ತ, ಆದರೆ ಚಕ್ರವರ್ತಿ.
ನಾವು ಗುರುಗಳಿಗೆ, ಆಚಾರ್ಯರಿಗೆ, ಧರ್ಮಾಧಿಕಾರಿಗಳಿಗೆ, ತಾಯಂದರಿಗೆ ನಮಸ್ಕರಿಸುವಲ್ಲಿ ವಯಸ್ಸನ್ನು ನೋಡುವುದಲ್ಲ, ಅವರ ಸ್ಥಾನ ಸಂಪನ್ನತೆಯನ್ನು ನೋಡಬೇಕು, ಯೋಗ್ಯತೆಯನ್ನು ನೋಡಬೇಕು. ಧರ್ಮರಾಯನಿಗೆ ಮುಜುಗರ ಆಯಿತು. ಅವ ಕೃಷ್ಣ ನಮಸ್ಕರಿಸಿದ ತಕ್ಷಣ ಸಾಷ್ಟಾಂಗ ನಮಸ್ಕಾರ ಮಾಡಿದ ಧರ್ಮರಾಯ. ಅವ ಅದಕ್ಕಿಂತ ಹೆಚ್ಚು ಪ್ರಜ್ಞೆ ಉಳ್ಳವ. ಚೇಚೆ, ದೇವರು ನನಗೆ ನಮಸ್ಕಾರ ಮಾಡೋದು ಅಪಚಾರ ಆಗ್ತದೆ ಅಂತ ಸಿಂಹಾಸನದಿಂದ ಇಳಿದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿದ. ಧರ್ಮರಾಯನ ಎತ್ತಿ ಎದೆಗಾನಿಸಿಕೊಡ್ತಾನೆ ಕೃಷ್ಣ. ಭೀಮ, ಅರ್ಜುನ, ನಕುಲ, ಸಹದೇವರು, ದ್ರೌಪದಿ ಅವರೆಲ್ಲರೂ, ಮೇಘನಾದನ, ವೃಷಕೇತುವ ಎಲ್ಲ ಕೃಷ್ಣನಿಗೆ ನಮಸ್ಕಾರ ಮಾಡಿದನಂತೆ. ಆವಾಗ ಧರ್ಮರಾಯ ತನ್ನ ನಿವೇದನೆಯನ್ನು ಹೇಳ್ತಾನೆ. ತಾನು ಯಾಕಾಗಿ ನಿನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಧರ್ಮರಾಯ ಹೇಳ್ತಾನೆ. ಕೇಳೋಣ ಧರ್ಮರಾಯ ಏನು ಹೇಳ್ತಿದ್ದಾರೆ. ಎನ್ನಲಹುದು ಬಳಿಕೇನು ನಿಮ್ಮಡಿಯ ಸೇವಕರ ಘನತೆಯೊಳು ಕೃತಕೃತ್ಯರು. ನಿಮ್ಮಡಿಯ ಸೇವಕರ ಘನತೆಯೊಳು ಕೃತಕೃತ್ಯರು. ಅಹಿರಲ ನೀವು ಅದರುಳ್ ಅನುಮಾನವೇ ಪಾಂಡವ ಸ್ಥಾಪಕನಾಚಾರ್ಯನೆಂದು ಧರೆಯುಳ್ಳನ್ನೇಗಂ. ಪಾಂಡವ ಸ್ಥಾಪನಾಚಾರ್ಯನೆಂದು ಧರೆಯುಳ್ಳನ್ನೇಗಂ. ಜನಮಾಡದಿರ್ದ ಪುದೆ ಸಾಕದಂತಿರಲಿ ಮುಂದೆನಗೆ ಮಾಡುವ ರಾಜಕಾರ್ಯಮಂಬೆಸಬೇಳುವುದೆನುತೆ. ಭೀಮನ ಕಡೆಗೆ ಮೊಗದಿರುಹಿದರ್ ಅರಸಂಗೆ ನಳಿನಾಕ್ಷ ನಿಂತೆಂದನು. ಭೀಮನ ಕಡೆಗೆ ಮೊಗದಿರುಹಿದರ ಸಂಗೆ ನಳಿನಾಕ್ಷ ನಿಂತೆಂದನು. ಎನ್ನಲಹುದು ಬಳಿಕೇನು ನಿಮ್ಮಡಿಯ ಸೇವಕರ ಘನತೆಯೊಳು ಕೃತಕೃತ್ಯರೋ. ಅರುಹೋ ಎಲ್ಲರನ್ನೂ ಸಮಾಧಾನದ ಮಾತುಗಳಿಂದ, ಪ್ರಶಂಸೆಯ ಮಾತುಗಳಿಂದ ಕೃಷ್ಣ ಆಶೀರ್ವಾದ ಮಾಡ್ತಾನೆ. ಯುದ್ಧ ಕಳೆದಿದೆ, ಚಂದ್ರವಂಶದ ಚಕ್ರವರ್ತಿ ಸಿಂಹಾಸನದ ಪಟ್ಟಾಭಿಷೇಕ ಆಗಿದೆ ಧರ್ಮರಾಯನಿಗೆ. ರಾಜ್ಯದಲ್ಲಿ ಸುಭಿಕ್ಷೆ ಇದೆ, ಮತ್ತೇನು ಬೇಕು? ಈ ವರ್ಷದ ಮಳೆ ಸುಭಿಕ್ಷೆಯನ್ನು ಕಂಡ್ರೆ ಇದು ಜಾಗೃತಿ, ಧರ್ಮ ಜಾಗೃತಿ. ಕೆಲವು ವರ್ಷ ಆಯಿತು ನಕ್ಷತ್ರದ ಪ್ರಕಾರ ನಾವು ಮಳೆಯನ್ನು ಕಾಣದೆ. ಇದು ಲೋಕ ಸುಭಿಕ್ಷೆ. ಮನುಷ್ಯರು ಒಳ್ಳೆ ಕೆಲಸ ಮಾಡಿದರೆ, ಧಾರ್ಮಿಕ ಪ್ರಜ್ಞೆ ಇದ್ದರೆ ನಮಗೆ ಒಳ್ಳೆಯ ಮಳೆ, ಅದರಿಂದ ಒಳ್ಳೆಯ ಬೆಳೆ ಇಳೆಗೆ ಬರ್ತದೆ ಎನ್ನುವುದಕ್ಕೆ ಸಂಕೇತ ಇದು. ಆ ಕಾಲದಲ್ಲಿದ್ದರು. ಕೃಷ್ಣನು ಹೇಳ್ತಾನೆ, ದೊರೆತನ ಬಂದಿದೆ, ಸಂತೋಷದಿಂದ ನೀವೆಲ್ಲ ಇದ್ದೀರಲ್ಲ, ಅದಕ್ಕೆ ಏನುಂಟು? ಭೂಮಂಡಲದಲ್ಲಿ ಕಂಟಕರು ಯಾರಿದ್ದಾರೆ ಹೇಳಿ? ಧರ್ಮರಾಯ ಒಳ್ಳೆ ಆಡಳಿತ ಮಾಡ್ತಾ ಇದ್ದಿ. ನಿನ್ನ ರಾಜ್ಯಪಾಲನೆ ನಳ, ಪುರೂರವ, ಹರಿಶ್ಚಂದ್ರನೇ ಮೊದಲಾದವರ ಆಳ್ವಿಕೆ ಹೇಗುಂಟು ಹಾಗೆ ಕೃತಕೃತ್ಯರೆಲ್ಲರು. ಹರಿಶ್ಚಂದ್ರ ಸತ್ಯಕ್ಕಾಗಿ ತ್ಯಾಗ ಮಾಡಿದವ. ನಳ ದೇವತೆಗಳ ಅನುಗ್ರಹಕ್ಕೆ ಪಾತ್ರನಾದವ. ಎಂಥವರು? ಪುರೂರವ ಅಗ್ನಿ ತ್ರಯಗಳನ್ನು ಭೂಮಿಗೆ ತಂದವ, ಒಳ್ಳೆ ಆಡಳಿತ ಮಾಡಿದವ. ಊರ್ವಶ್ಯ ಜೊತೆಗೆ ಸಂಸಾರ ಮಾಡಿದವ, ದೇವ ಸಂಬಂಧವನ್ನು ಮಾಡಿದ ಪುರೂರವ. ಚಂದ್ರವಂಶದಲ್ಲಿ, ಸೂರ್ಯವಂಶದಲ್ಲಿ ಅನೇಕ ತ್ಯಾಗಿಗಳು, ವಿರಾಗಿಗಳು ಆಗಿ ಹೋಗಿದ್ದಾರೆ ಈ ನಾಡಿನಲ್ಲಿ. ನಮ್ಮ ಭಾರತದ ಅಸ್ಮಿತೆ, ಭಾರತದ ಶ್ರೇಷ್ಠತೆ, ಭಾರತದ ಘನತೆ ಇದು ಯಾವುದರಲ್ಲಿದೆ? ಇದು ತ್ಯಾಗದಲ್ಲಿದೆ, ಇದು ಭೋಗದಲ್ಲಿಲ್ಲ. ತ್ಯಾಗದಿಂದಲೇ ಅಮೃತತ್ವದ ಪ್ರಾಪ್ತಿ. ಇದನ್ನು ಮಾಡಿ ಹೋದವರು ಇರುವಂಥದ್ದು ಈ ನಾಡಿನಲ್ಲಿ. ಆಡಳಿತ ಮಾಡಿದವರು ವೈಭವವನ್ನು ಅನುಭವಿಸಲಿಲ್ಲ, ಶ್ರೀಮಂತಿಕೆಯನ್ನು ಅನುಭವಿಸಲಿಲ್ಲ. ಅವರು ಕಷ್ಟವನ್ನು ನುಂಗಿ ಪ್ರಜೆಗಳಿಗೆ ಸುಖವನ್ನು ಕೊಟ್ಟಿದ್ದಾರೆ. ಇದು ಆಡಳಿತ ಈ ದೇಶದ್ದು. ಇದು ನಮಗೆ ಆದರ್ಶ ಆಗಬೇಕಾದ ಮುಖ್ಯ. ಅದನ್ನು ಹೇಳ್ತಾನೆ ಅವನು. ನಿಮ್ಮ ಸೇವಕರ ಹೆಚ್ಚಲ್ವ ಅಂತ ಧರ್ಮರಾಯ ಹೇಳ್ತಾನೆ. ನಾವು ಏನು ಸ್ವಾಮಿ, ನಿನ್ನ ಸೇವೆ, ಭಗವತ್ ಸೇವೆ ನಾವು ಮಾಡಿದ್ದೇವೆ, ಹಾಗೆಲ್ಲ ಕೃತಕೃತ್ಯತೆ ಉಂಟು, ಅದರಲ್ಲಿ ಅನುಮಾನ ಇಲ್ಲ. ನೀನು ಪಾಂಡವ ಪ್ರತಿಷ್ಠಾಪನಾಚಾರ್ಯ. ನಮ್ಮನ್ನು ಯಾರು ಪ್ರತಿಷ್ಠೆ ಮಾಡಿದ್ದು? ಕೃಷ್ಣ. ನಮಗೆ ಭೂಮಿ ಯಾರಿಂದ ಬಂತು? ನಮಗೆ ಅಧಿಕಾರ ಯಾರಿಂದ ಬಂತು? ನಮಗೆ ಕಷ್ಟ ಯಾರಿಂದ ನಿವಾರಣೆ ಆಯಿತು? ನಾವು ವನವಾಸ ಅಜ್ಞಾತವಾಸ ಮಾಡಿದೆವು. ಇದೆಲ್ಲ ನಿನ್ನಿಂದ ಬಂದದ್ದು, ನಿನ್ನ ಅನುಗ್ರಹದಿಂದ ಆದದ್ದು, ನಿನ್ನ ನಾಮಸ್ಮರಣೆಯಿಂದ. ಸಕಾಲದಲ್ಲಿ ನೀನು ಆಶೀರ್ವಾದ ಮಾಡಿದ್ದಿ. ದೇವರಿಗೆ ಶರಣಾದರೆ ನಮಗೆ
ದೇವರ ಅನುಗ್ರಹ ಮಾಡ್ತಾನೆ. ಶರಣಾಗತಿ ಆಗುವಂಥದ್ದು ಬೇಕು ನಮಗೆ ಮನಸ್ಸು. ನಾವು ಪೂರ್ಣ ಶರಣಾಗಬೇಕು, ದೇವರಲ್ಲಿಗೆ ಸಮರ್ಪಿಸಿಕೊಳ್ಬೇಕು. ಒಂದು ಉದಾಹರಣೆ ಹೇಳ್ತೇನೆ ನಾನು. ರಾಮಾಯಣದಲ್ಲಿ ಒಂದು ಘಟನೆ ಬರ್ತದೆ. ಬೇರೆ ಬೇರೆ ರಾಮಾಯಣ ಇದೆ. ಒಂದು ರಾಮಾಯಣದಲ್ಲಿ ಉಲ್ಲೇಖ ಇದು. ಸೇತುವೆ ಕಟ್ತಾ ಇದ್ರಂತೆ, ಕಲ್ಲು ಹಾಕಿದಾಗೆ ಮುಳುಗುತ್ತಿತ್ತು. ಜಾಂಬವರ ಹನುಮಂತಾದಿಗಳಿಗೆ ಹೋಯಿತು, ಕಲ್ಲು ಹಾಕುವಾಗ ಮುಳುಗುತ್ತದಲ್ಲೋ, ಅದಕ್ಕೆಂತ ಮಾಡೋದು? ಅದರಲ್ಲಿ ರಾಮ ಅಂತ ಹೆಸರು ಬರೆದ್ರಂತೆ, ಶ್ರೀರಾಮ. ಕಲ್ಲು ಹಾಕಿದ್ರಂತೆ, ತೇಲಿತು. ರಾಮ ಸಾನ್ನಿಧ್ಯ ಬಂತು. ಮತ್ತೆ ಎಲ್ಲ ಕಲ್ಲುಗಳಲ್ಲಿ ಬಂಡೆಯಲ್ಲಿ ರಾಮ ಅಂತ ಬರೆದು ಹಾಕಿದ್ರು. ರಾಮನ ಉಲ್ಲೇಖ ಆದಾಗ, ರಾಮನ ಅನುಗ್ರಹ ಇದ್ರೆ ಕಲ್ಲು ತೇಲ್ತದೆ. ಸೇತುವೆ ಆಗ್ತಾ ಹೋಯಿತು. ರಾಮ ನೋಡ್ತಾ ಇದ್ದ. ರಾಮನಿಗೆ ಖಂಡಿತಂತೆ, ಹೌದಾ, ರಾಮ ಅಂತ ಹೆಸರು ಬರೆದ ಕಲ್ಲು ತೇಲ್ತದೆ, ನಾನು ರಾಮ ಅಲ್ವಾ, ನಾನೇ ಕಲ್ಲು ಹಾಕಿದ್ರೆ ಏನು ಮಾಡೋದು ಅಂತ ನೋಡುವ. ರಾಮ ಒಂದು ದೊಡ್ಡ ಕಲ್ಲು ತೆಕ್ಕೊಂಡ, ಸೇತುವೆಗೆ ರಾತ್ರಿ ಮೇಲೆ ಹಾಕಿದ. ಕಪಿಗಳೆಲ್ಲ ಮಲಗಿದ್ದಾರೆ. ಕಲ್ಲು ಮುಳುಗಿತಲ್ಲ, ಕಲ್ಲು ಮುಳುಗಿತು. ರಾಮ ಅಂತ ಹೆಸರು ಬರೆದ ಕಲ್ಲು ತೇಲಿದೆ, ರಾಮನೇ ಹಾಕಿದ ಕಲ್ಲು ಮುಳುಗಿದೆ. ಹನುಮಂತ ಮತ್ತು ಜಾಂಬವ ಕೈಕಟ್ಟಿ ಕುಳಿತಿದ್ದಾರೆ ಅಂತ, ಮೂಲೆ ನಿದ್ದೆ ಬರಲಿಲ್ಲ. ಅವರು ನಗಡಿದ್ರಂತೆ. ರಾಮನಿಗೆ ಗೊತ್ತಾಯ್ತಾ, ನಗಡಿದಿರಲ್ಲ, ನೀವು ಎಚ್ಚರದಲ್ಲಿದ್ರೋ? ಹೌದು, ದೇವರೇ ಮಲಗಲಿಲ್ಲ, ಮತ್ತೆ ನಾವು ಮಲಗುವುದು ಹೇಗೆ ಸ್ವಾಮಿ ಅಂತ ಕೇಳಿದ್ರಂತೆ ಹನುಮಂತ. ನೀನೇ ಮಲಗಿ ನಿದ್ದೆ ಮಾಡಲಿಲ್ಲ, ಏನು ಮಾಡೋದು ಅಂತ. ಅಲ್ಲ, ನಾನು ಹಾಕಿದ ಕಲ್ಲು ಮುಳುಗಿತಲ್ಲ, ನೀವೆಲ್ಲ ಹಾಕಿದ ಕಲ್ಲು ತೇಲ್ತದೆ. ನಾವು ಭಕ್ತಿಯಿಂದ ರಾಮ ಅಂತ ಹಾಕಿದ ಕಲ್ಲು ತೇಲ್ತದೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಹೊಂದಿದ್ದರೆ ಸಾಕು, ನಿನ್ನ ಹೆಸರು ಸಾಕು. ಅದಲ್ಲ ರಾಮಚಂದ್ರಮ್ಮ, ನೀನು ಕೈ ಬಿಟ್ಟರೆ ಮುಳುಗುತ್ತದೆ. ನೀನು ಕಲ್ಲನ್ನು ಕೈ ಬಿಟ್ಟಿಯಲ್ಲ, ದೇವರು ಕೈ ಬಿಟ್ಟರೆ ಮುಳುಗದೆ ಇರ್ತದೋ. ನೀನು ಕೈ ಹಿಡಿದ್ರೆ ತೇಲ್ತದೆ. ರಾಮ ಅಂತ ಹೆಸರು ಬರೆದ್ರೆ ನೀನು ಕೈ ಹಿಡಿಯುವುದು ತೇಲ್ತದೆ. ನೀನು ಕೈಯಿಂದ ಕೆಳಗೆ ಹಾಕಿದ್ದೀನಿ, ನೀನು ಕೈ ಬಿಟ್ಟು, ದೇವರು ಕೈ ಬಿಟ್ಟರೆ ತೇರುವುದಿಲ್ಲ. ಇದು ಧರ್ಮರೇ ಅದನ್ನು ಹೇಳ್ತಾನೆ, ಸ್ವಾಮಿ ನಿನ್ನ ಕೃಪೆ, ನಿನ್ನ ಅನುಗ್ರಹ, ನಿನ್ನ ಅನ್ನ, ನಿನ್ನ ಅನುಗ್ರಹದ ಋಣದಲ್ಲಿ ನಾವಿದ್ದೇವೆ. ಆ ಕಾರಣದಿಂದ ಯಾಕೆ ಹೊಗಳೋದು? ಒಂದು ದೊಡ್ಡ ರಾಜ ಕಾರ್ಯಕ್ಕೆ ಹೊರಟಿದ್ದೇನೆ, ಅಶ್ವಮೇಧ ಮಾಡಲಿಕ್ಕೆ. ಭೀಮಾಲ ಧೈರ್ಯ ಹೇಳಿದ್ದಾನೆ ಅಂತ ಧರ್ಮರ ಹೇಳ್ತಾನೆ. ನಿನಗೆ ದಾಯಾದಿಗಳಿಲ್ಲ, ಎದುರು ಬೀಳುವ ರಾಜರಿಲ್ಲ, ನಿನ್ನನ್ನು ಸೋಲಿಸುವವರು ಯಾರೂ ಇಲ್ಲ, ನಿನಗೆ ಮಾಡಬಹುದಪ್ಪ, ಏನು ಮಾಡದೆ, ತೊಂದರೆ ಇಲ್ಲಲ್ಲ. ಕೃಷ್ಣ ಅದನ್ನು ಶ್ಲೇಷೆಯಾಗಿ ಸ್ವಲ್ಪ ವ್ಯಂಗ್ಯವಾಗಿ ಹೇಳ್ತಾನೆ ಅಂತ ಕೃಷ್ಣ. ಹಾಗಾದ್ರೆ ನಗುತ್ತಾ ಕೃಷ್ಣ ಹೇಳಿದ್ರಂತ ಇದ್ದಾರಲ್ಲ ಎಲ್ಲ. ಆಗ ಧರ್ಮರ ಹೇಳಿ, ಇಲ್ಲ ಸ್ವಾಮಿ, ಇಡೀ ಚರಾಚರ ನಿನ್ನದ್ದು, ನೀನು ಕೈ ಬಿಟ್ಟರೆ ಎಂಥದ್ದು ಇಲ್ಲ, ಎಲ್ಲ ನಿನ್ನ ಅನುಗ್ರಹದಲ್ಲಿರುವಂತಹದ್ದು. ಆ ಕಾರಣದಿಂದ ನಿನ್ನ ಪಾದಗತಿ, ಅಶ್ವಮೇಧ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ನಿನ್ನ ಪಾದವೇ ಗತಿ ಅಂತ ಹೇಳ್ತಾನೆವ. ಪಾದ ಕಮಲಗಳನ್ನು ಆಶ್ರಯಿಸಿದ್ದೇನೆ, ನೀನು ಅನುಗ್ರಹ ಮಾಡಬೇಕು, ನನ್ನನ್ನು ರಕ್ಷಿಸಬೇಕು, ಅಶ್ವಮೇಧ ಮಾಡಿಸಬೇಕು ಕೃಷ್ಣ ಅಂತ ಬೇಡುತ್ತಾನೆವ. ಆದರೆ ಕೃಷ್ಣ ಏನು ಹೇಳ್ತಾನೆ ಅಂತ ನೋಡೋಣ ಧರ್ಮರಾಯನ ಹತ್ರ. ಮರುಳ ಹರೇ ಭೂಪಾಲ ಬಾದರಾಯಣ ನಿಕ್ಕಿ ದುರುಲ ಕಣ್ಣಿಗೆ ಸಿಲುಕುವರೇ ಭೀಮನೆಂಬ ಒಂದುರುಳ ನರಿಯ ಹಿಂದಣವರಲ್ಲ ಯೌವನಾಶ್ವ ಪ್ರಮುಖರತಿ ವೀರರು ಭೀಮನೆಂಬ ಒಂದುರುಳ ನರಿಯ ಹಿಂದಣವರಲ್ಲ ಯೌವನಾಶ್ವ ಪ್ರಮುಖರತಿ ವೀರರು ಅರಳಾದ ಮಲ್ಲಿಗೆಯ ಪೊದರೊಳಗೆ ತಿರುಗಿದೊಡೆ ತೆರಳಬಲ್ಲುದೆ ಸಂಪಗೆಯ ಬನಕೆ ಮರಿದುಂಬಿ ಅರಳಾದ ಮಲ್ಲಿಗೆಯ ಪೊದರೊಳಗೆ ತಿರುಗಿದೊಡೆ ತೆರಳಬಲ್ಲುದೆ ಸಂಪಗೆಯ ಬನಕೆ ಮರಿದುಂಬಿ ತೆರಳತನದಿಂದೆ ಹಯಮೇಧ ಕುದ್ಯೋಗಿ ಪರೆ ಹೇಳುವುದು ಹರಿ ನುಡಿದನು ಹರಿ ನುಡಿದನು. ಧರ್ಮರಾಯ, ನಿನಗೆ ಸ್ವಲ್ಪ ಏನೋ ಮನಸ್ಸಿನಲ್ಲಿ ಭ್ರಮೆ ಹುಟ್ಟಿದೆ. ಭೀಮ ಧೈರ್ಯ ಹೇಳಿದ್ದಾನೆ, ವೃಷಕೇತು ಇದ್ದಾನೆ,
ಮೇಘನಾದ ಇದ್ದಾನೆ ಅಂತ ನೀ ಹೇಳ್ತಿ. ವ್ಯಾಸರ ಮಾತಿನ ಉರುಳಿನಲ್ಲಿ ನೀನು ಸಿಲುಕಿದ್ದಿ. ವ್ಯಾಸರು ಬಲೆ ಹಾಕಿದ್ದಾರೆ, ಉರುಳು ಹಾಕಿದ್ದಾರೆ. ನಮ್ಮಲ್ಲಿ ಕೃಷಿಗೆ ತೊಂದರೆ ಕೊಡಲಿಕ್ಕೆ ಭತ್ತದ ತೆನೆ ಇರಬಹುದು ಅಥವಾ ನಮ್ಮ ತರಕಾರಿ ಕಾಯಿಪಲ್ಯ ಇರಬಹುದು, ಅದನ್ನು ತಿನ್ನಲಿಕ್ಕೆ ಈ ಹಂದಿಗಳು, ಸೂಕರಗಳು, ಕಾಡು ಪ್ರಾಣಿಗಳು ಬರುವಾಗ ನಾವು ಉರುಳು ಇಡುವುದು ಅಂತ ಉಂಟು. ಅದು ಬಂದು ಬೇಲಿ ಹಾರಿ ನುಗ್ಗಿದಾಗ ಅದು ಕುತ್ತಿಗೆಗೆ ಅದು ಎಳ್ಕೊಳ್ತದೆ. ನಾವು ಅದನ್ನು ಇಲಿ ಹಿಡಿಲಿಕ್ಕೆ ಮಾಡ್ತೇವೆ. ತಿಂಡಿಯನ್ನೇನು ಅದಕ್ಕೆ ಕಟ್ಟುವಂಥದ್ದು, ಅದು ಪೆಟ್ಟಿಗೆ ಬೀಳುವಂಥದ್ದು, ಇಂಥದ್ದೆಲ್ಲ ಚಮತ್ಕಾರಗಳುಂಟು. ಆ ಚಮತ್ಕಾರಕ್ಕೆ ನೀನು ಸಿಕ್ಕಿದ್ದಿ. ಭೀಮನ ಸಂಗತಿ ನಿನಗೆ ಗೊತ್ತಿಲ್ವೋ? ಹೊಟ್ಟೆ ಬಾಕ, ಬೇರೆ ಎಂಥದೂ ಇಲ್ಲ, ಬೊಬ್ಬೆ ಹೊಡಿತಾನೆ ಮಾತ್ರ. ಅವನಲ್ಲಿರುವಂತಹ ಪ್ರವೃತ್ತಿ ಭೀಮ ಹಿಂದೆ ಗೆದ್ದಂತಹ ಸಾಮಾನ್ಯ ರಾಕ್ಷಸರ ಹಾಗೆ ರಾಜರಾಗಲ್ಲ ಯೌವನಾಶ್ವ. ಯೌವನಾಶ್ವ ಅತ್ಯಂತ ವಿಕ್ರಮಿ. ನೀ ಏನಾಡ್ತಿ? ಭೀಮನನ್ನು ನಂಬಿ ಹೊರಟದ್ದು ಅಶ್ವಮೇಧಕ್ಕೆ ಅಂತ ಕೃಷ್ಣ ಹೇಳ್ತಾನೆ. ಮಲ್ಲಿಗೆಯ ವನದಲ್ಲಿ ತಿರುಗಾಡಿದ ಮರಿದುಂಬಿಗೆ ಸಂಪಿಗೆಯ ವನದಲ್ಲಿ ತಿರುಗಾಡಲಿಕ್ಕೆ ಆಗುವುದಿಲ್ಲ ಹೇಳ್ತಾನೆ. ಮಲ್ಲಿಗೆಯಲ್ಲಿ ಮಕರಂದ ಇಲ್ಲ, ಇದ್ರೂ ಅದು ದುರ್ಬಲ. ಸಂಪಿಗೆಯಲ್ಲಿರುವ ಮಕರಂದವನ್ನು ಹೀರಲಿಕ್ಕೆ ಒಂದು ದುಂಬಿ ಹೋದರೆ ಆ ಮಕರವನ್ನು ಹೀರುತ್ತಿದ್ದಂತೆ ಸಂಪಿಗೆಯ ಪರಿಮಳಕ್ಕೆ ಅದು ಮೂರ್ಛೆ ಹೋಗ್ತದೆ. ನಮ್ಮಲ್ಲಿ ಸಂಪಿಗೆ ಹೂ ಮತ್ತು ಕೇದಗೆ ಹೂವನ್ನು ಹೆಣ್ಮಕ್ಕಳು ಮುಡಿಯುವುದಿಲ್ಲ, ಅದರ ಪರಿಮಳಕ್ಕೆ ತಲೆ ತಿರುಗುತ್ತದೆ. ಅದು ವಿಶಿಷ್ಟವಾದ ಪರಿಮಳ. ಹಾಗಾದರೆ ಮಲ್ಲಿಗೆಯಲ್ಲಿರುವಂತಹ ಮಧುರವಾದಂತಹ ಗ್ರಾಣದ ಪರಿಮಳ ಏನುಂಟು ಅದು ಸಂಪಿಗೆಯಲ್ಲಿಲ್ಲ. ದುಂಬಿಗಳು ಹಾಗೆ ಸಂಪಿಗೆಯ ಮಕರಂದವನ್ನು ಹೀರಲಿಕ್ಕೆ ಹೋಗುವುದಿಲ್ಲ. ಹೋದರೆ ಸಂಜೆ ಹಾರಿ ಹೋಗಲಿಕ್ಕೆ ಆಗೋದಿಲ್ಲ. ಸಂಜೆ ಅದು ಮುದುಡುತ್ತದೆ, ಇದು ಮೂರ್ಛೆ ತಪ್ಪಿ ಬೀಳುತ್ತದೆ. ಇದು ರಾತ್ರಿ ಅಲ್ಲೇ ಬಾಕಿ ಆಗ್ತದೆ. ಬಸ್ಸು ಸಿಗದೆ ಬಸ್ ಸ್ಟ್ಯಾಂಡ್ನಲ್ಲಿ ಬಾಕಿ ಆದಾಗೆ ಮರುದಿವಸದವರೆಗೆ ಹಾರಲಿಕ್ಕಾಗೋದಿಲ್ಲ. ನಾವು ಎಲ್ಲಿಯೋ ಕೆಂಪು ಬೋರ್ಡಿನ ಹತ್ರ ಹೋಗ್ತೇವೆ, ಅಲ್ಲಿ ಕೂತು ಅದನ್ನು ಕುಡಿದ ಮೇಲೆ ಅದುವೇ ನಮ್ಮನ್ನು ತೆಕ್ಕೊಳ್ತದೆ. ಮೊದಲು ನಾವು ತೆಕ್ಕೊಳ್ಳೋದು ಮತ್ತು ಅದುವೇ ತೆಕ್ಕೊಳ್ತದೆ. ಬಾಕಿದ್ದ ಕಡೆಯಲ್ಲಿ ನಾವು ಕುಡಿದು ತಿಂದ ಮೇಲೆ ದುಡ್ಡು ಕೊಡೋದು, ಅಲ್ಲಿ ಮೊದಲು ದುಡ್ಡು ಕೊಟ್ಟು ಮತ್ತೆ ತೆಕ್ಕೊಳ್ಳೋದು ನಾವು. ಯಾಕೆ? ತೆಕ್ಕೊಂಡ ಮೇಲೆ ದುಡ್ಡು ಹುಡುಕ್ಲಿಕ್ಕಾಗೋದಿಲ್ಲ. ಮತ್ತು ನಾವು ಹಾಗೆ ಓಲಾಡಿಕೊಂಡು ತೂರಾಡಿಕೊಂಡು ಬಸ್ ಸ್ಟ್ಯಾಂಡ್ನಲ್ಲಿ ಬಂದು ಬಸ್ ಉಂಟು ಅಂತ ಕೇಳ್ತೇವೆ. ಬಸ್ ಎಲ್ಲ ಹೋಗಿ ಆಗಿರ್ತದೆ, ನಿಂತಿದ್ದಲ್ಲಿ ಲೈಟು, ಡ್ರೈವರ್ ಕಂಡಕ್ಟರ್ ಇರೋದು. ಯಾಕೆ? ಬೆಳಗ್ಗೆ ಹೊರಡುವ ಬಸ್ಸರು ಆ ಬಸ್ಸಿಗೆ ಸುತ್ತು ಬರ್ತಾ ಇರ್ತೇವೆ. ಇದು ಎಷ್ಟೊತ್ತಿಗೆ ಹೊರಡುತ್ತದೆ, ಎಷ್ಟೊತ್ತಿಗೆ ಸುತ್ತು ಬಂದು ಮತ್ತೆ ಎಂದೇ ಕಣ್ಣಲ್ಲಿ ಸುತ್ತು ಕಳ್ಕೊಂಡು ಬೀಳ್ತೇವೆ. ಎಚ್ಚರ ಆಗುವಾಗ ಬೆಳಗ್ಗೆ 8 ಗಂಟೆ ಆಗ್ತದೆ, 18 ಬಸ್ ಹೋಗಿ ಆಗಿರ್ತದೆ. ಅದೇ ರೀತಿ ಇಲ್ಲಿ ದುಂಬಿಗಳು ಸಂಪಿಗೆಯಲ್ಲಿ ಬೀಳ್ತವೆ. ಇದೆಲ್ಲ ಮಲ್ಲಿಗೆಯ ವನದಲ್ಲಿ ಓಡಾಡಿದ ದುಂಬಿಗಳು. ಭೀಮ ರಾಕ್ಷಸನಿಗೆ ಕೊಟ್ಟ ಯಾರು ಬಕಾಸುರನ ಕೂಡು ತಿನ್ನಲಿಕ್ಕಾದಿತ್ತು ಭೀಮ ಹೊಟ್ಟೆ ತುಂಬ. ಮತ್ತು ಭೀಮ ತಿನ್ನುವುದು ನಿದ್ದೆ ಮಾಡೋದು ಬಿಟ್ಟರೆ ಬೇರೆ ಎಂಥದ್ದಿಲ್ಲ. ನೀನು ಭೀಮನನ್ನು ನಂಬಬೇಡ ಹೇಳ್ತಾನವ. ಭೀಮನ ಅದ್ಭುತ ಚರಿತ್ರೆ ಎಲ್ಲ ನಮಗೂ ಗೊತ್ತುಂಟು. ಭೀಮನಿಗೆ ಸಿಟ್ಟು ಬಂತಂತೆ. ಕೃಷ್ಣ ಭೀಮನನ್ನು ಕೆಣಕುವುದು, ಅವನ ಧೈರ್ಯ ಹೇಳಬೇಕು. ಕೆಲವರೊಮ್ಮೆ ಕೆಣಕದಿದ್ದರೆ ಧೈರ್ಯ ಹೊರಡುವುದಿಲ್ಲ, ಚುಚ್ಚಿ ಮಾತಾಡೋದು. ಇಲ್ಲದ್ರೆ ಭೀಮನ ಯೋಗ್ಯತೆ ಗೊತ್ತುಂಟಂತೆ. ಒಂದು ಕಡೆಯಲ್ಲಿ ಕೃಷ್ಣನ ಹತ್ರ ಕೇಳಿದ್ರಂತೆ, ಹೌದಾ ಕೃಷ್ಣ, ನಿನಗೆ ಅತ್ಯಂತ ಭಕ್ತರು ಯಾರು ಅಂತ? ಎಲ್ಲರೂ ಗ್ರಹಿಸಿದ್ದಾರೆ ಅರ್ಜುನ ಅಂತ. ಕೃಷ್ಣನ ಸಹವಾಸ, ಕೃಷ್ಣನ ತಂಗಿಯನ್ನು ಮದುವೆಯಾದ್ದು, ನರನಾರಾಯಣರು. ಕೃಷ್ಣ ಮೆಲ್ಲ ಗುಟ್ಟಿನಲ್ಲಿ ಹೇಳಿದ್ರಂತೆ, ಅಲ್ಲ, ನನ್ನನ್ನು ನಿದ್ರೆಯಲ್ಲಿ, ಎಚ್ಚರದಲ್ಲಿ, ಸ್ವಪ್ನದಲ್ಲಿ 24 ಗಂಟೆ ನನ್ನ ನಾಮಸ್ಮರಣೆಯನ್ನು ಉಸಿರಾಟದಲ್ಲಿ ಮಾಡುವ ಭೀಮನಿಗಿಂತ ದೊಡ್ಡ ಭಕ್ತನಿಲ್ಲ ಹೇಳಿದಂತೆ ಕೃಷ್ಣ. ದಟ್ ಗ್ರೇಟ್ ಭೀಮ. ಅವ ಬೊಬ್ಬೆ ಹೊಡಿತಾನೆ. ಬೊಬ್ಬೆ ಹೊಡಿಗಳು ಒಳಗಿಂದ ಕೃಷ್ಣ ಪ್ರಜ್ಞೆ ಉಂಟು, ಅಹಂಕಾರ ಇಲ್ಲ ಭೀಮನಿಗೆ. ಭೀಮನನ್ನು ಕೆಣಕಿದ. ಭೀಮ ಹೇಳ್ತಾನೆ, ಸುಮ್ಮನೆ ಕೂತ್ಕ, ಅದೆಲ್ಲ ಮಾತಾಡಬೇಡ. ನೀನು ನರಕಾಸುರನನ್ನು ಕೊಂದು ನೀನು 16,108 ರಾಕ್ಷಸಿಯನ್ನು ಹೆಂಡತಿಯನ್ನು ತರಲಿಲ್ಲ. ಅವರಿಗೆ ರಾಕ್ಷಸರಿ ಅಲ್ವ? ನಿನಗೆ ದೇವರಿಗೆ 16,108 ರಾಕ್ಷಸರು ನಿನಗಾಗ್ತಾರೆ ನರಕಾಸುರನ ಸೆರೆಮನೆಯಿಂದ. ನನ್ನ ಹತ್ರ ನೀನು ರಾಕ್ಷಸರನ್ನ ಕುಳು ತಿಂದವ ಅಂತ ಹೇಳ್ತಿ. ಅವ ದಾಕ್ಷಿಣ್ಯ ಇಲ್ಲ, ಅವ ಮುಖ ಹೇಳುವುದೇ ದೇವರಿಗೂ ದಾಕ್ಷಿಣ್ಯ ಇಲ್ಲ. ಆ ಜಾಂಬವ ಕರಡಿ, ಅವನ ಮಗಳನ್ನು ನೀನು ಮದುವೆ ಆಗಲಿಲ್ಲ, ಕರಡಿಯ ಮಗಳನ್ನು. ಭಾರಿ ದೊಡ್ಡ ದೇವರು ನೀನು, ಸುಮ್ಮನೆ ಕೂತ್ಕೋ ಕೃಷ್ಣ. ನನಗೆ ಅದೆಲ್ಲ ಮಾತಾಡಬೇಡ ನೀನು, ದೇವರು ಅಂತ ಕೈ ಮುಗಿತೇನೆ. ಭೀಮ ಹಾಗೆ. ಭೀಮ ದೇವರಿಗೆದ್ದಂಥ ಕಾಯಿ ಹೊಡಿಲಿಕ್ಕೆ ಕಲ್ಲು ಹುಡುಕುವುದಲ್ಲ, ಅವ ದೇವರ ಕಾಲಿಗೆ ಕಾಯಿ ಹೊಡೆಯುವುದು. ತೆಗೆದು ಈಗ ನಿನಗೆ ಕಾಯಿ, ನಿನ್ನ ಕಾಲಿಗೆ ಹೊಡೆದಿದ್ದೇನೆ. ಇದು ಭೀಮ ಭಕ್ತಿ. ನೇರ ದೇವರಿಗೆ ಏನು ದಾಕ್ಷಿಣ್ಯ ಇಲ್ಲ. ಇದು ಸ್ವಚ್ಛ ಭಕ್ತಿ. ಸುಮ್ಮನೆ ಎದುರಿನಿಂದ ಹೊಗಳುವುದು ಅಲ್ಲಲ್ಲ, ಬದಲಾಗಿ ಸತ್ಯ ದರ್ಶನ ಮಾಡಬೇಕಾದ್ದು ಮುಖ್ಯ. ಭೀಮ ಹೇಳಿದ, ನಾನು ಭಾಷೆಗೆ ತಪ್ಪವಲ್ಲ ಕೃಷ್ಣ, ನಾನು ಭಾಷಾಬದ್ಧ, ನಾನು ಕುದುರೆ ತರ್ತೇನೆ, ವೃಷಕೇತು ಯೌವನಾಶ್ವ ಇದ್ದಾರೆ. ಕೃಷ್ಣ ನೀ ಅದೆಲ್ಲ ಮಾತಾಡಬೇಡ, ನನಗೆ ಅದೆಲ್ಲ ಹೇಳಬೇಡ ನೀನು ಅಂತ ಹೇಳಿದ್ರಂತೆ. ಆ ಸಂದರ್ಭದ ಮಾತುಗಳನ್ನು, ಭೀಮನ ಮಾತುಗಳನ್ನು ಕೇಳೋಣ. ಶಿವ ಶಿವ ದೂಷ
ಕ್ಷಣಕ್ಕೆ ಬೆದರಿ ಮಾಡಿದಿರಿ ಕೈ ತವ ಜಾರ ವಿದ್ಯೆಗಳ ಹೆಣ್ಣಾಗಿ ಬಾಣಸದ ಪವನ ಅರಿದುದುದಿಲ್ಲಲ ಹೇ ವರಿಸದೆ ಅಸುರೆಯ ಅಸುವೀಂಟಿದರಾರೋ ಹೆಣ್ಣಾಗಿ ಬಾಣಸದ ಪವನ ಅರಿದುದು ಇಲ್ಲಲ ಹೇ ವರಿಸದೆ ಅಸುರೆಯ ಅಸುವೀಂಟಿದರಾರೋ ಬಳಿಕ ಅವನಿಪತಿಗಳ ಕೂಡೆ ಗೋವಳರ್ಗೆ ಆವ ಮೇಳವದಿನ್ನು ನುಡಿಯಲಂಜುವೆವೆಮ್ಮ ನಿಜ ಭಾಷಿತವ ನುಳಿಯೆವು ಅಶ್ವಮಂ ತಹೆವು ಕ್ರತುವಂ ನಡೆಸಿ ಮೇಣ್ ಉಳುಹಿನೀವೆಂದನು ಶಿವ ಶಿವ ಭೀಮ ಹೇಳ್ತಾನೆ, ಕೃಷ್ಣ ನಿಂದನೆ ಮಾಡಲಿಕ್ಕೆ ನಿನಗೆ ದಾಕ್ಷಿಣ್ಯ ಇಲ್ಲವಲ್ಲ, ಭಾರಿ ದೊಡ್ಡ ದೇವರ ನೀನು. ಇದು ಭೀಮ ಭಕ್ತಿ. ದೇವರನ್ನು ಹೊಡೆದೇ ಮಾತಾಡೋದು. ದೇವರನ್ನು ಎಚ್ಚರಿಸಿದಾಗೆ ಬೆಳಗ್ಗೆ ಗರ್ಭಗುಡಿಗೆ ಪುರೋಹಿತರು ಹೋಗ್ತಾರೆ, ಸೀದಾ ನುಗ್ಗುವುದಲ್ಲ, ಗಂಟೆ ಶಬ್ದ ಮಾಡಬೇಕು. ದೇವರನ್ನು ನಾವು ಬಡಿದೆಬ್ಬಿಸುವಂತಹದ್ದು ಘಂಟಾನಾದದಿಂದ, ಶಂಖನಾದದಿಂದ. ಅವ ಹೇಳ್ತಾನೆ, ಗೊತ್ತುಂಟು ಕೃಷ್ಣ, ನಿನ್ನ ಕತೆ ಗೊತ್ತುಂಟು. ಅಮೃತವನ್ನು ಹಂಚಲಿಕ್ಕೆ ನೀನು ಮೋಹಿನಿಯಾಗಿದ್ದಿ. ನೀನು ಅಮೃತ ಹಂಚಲಿಕ್ಕೆ ಮೋಹಿನಿಯ ವೇಷ ಮಾಡಲಿಲ್ಲ. ನನಗೆ ಗೊತ್ತಿಲ್ಲ ನಿನ್ನ ಕತೆ, ಬೇಡ. ಅದೇ ನೀನು ಏನೆಲ್ಲ ಕಷ್ಟ ಬಂದಿದ್ದ ಗೊತ್ತುಂಟು. ಒಬ್ಬಳು ಬಂದಿದ್ದಾಳೆ, ಪೂತನಿ ಎಂಬ ರಾಕ್ಷಸಿ ಮೋಹಿನಿ ರೂಪದಲ್ಲಿ ಬಂದಿದ್ದಾಳೆ. ನೀನು ಆವಾಗ ಆ ರಾಕ್ಷಸಿಯ ಪ್ರಾಣವನ್ನು ಇರಲಿಲ್ವೋ, ನಿನಗೆ ದಾಕ್ಷಿಣ್ಯ ಆಗಿದೆ. ಭಾರಿ ದೊಡ್ಡದು ಮಾತಾಡ್ತೀನಿ ನೀನು. ಅವಳ ಸ್ತನ್ಯಪಾನ ಮಾಡಿದಿ, ಅವಳ ಪ್ರಾಣವನ್ನೇ ತೆಗೆದಿ ನೀನು. ಪುನಃ ನೀನು ನನ್ನನ್ನು ಹೀಯಾಳಿಸಿ ಮಾತಾಡ್ತಿ. ಒಬ್ಬ ಗೋವಳನಾಗಿದ್ದಿ ನೀನು, ಸೋದರ ಮಾವನನ್ನು ಕೊಂದಿದ್ದಿ. ಕೃಷ್ಣ, ನಿನ್ನ ಕತೆ ತುಂಬ ಉಂಟು, ನಾ ಹೇಳುವುದಿಲ್ಲ ಆಡಿದವ. ಇದನ್ನೆಲ್ಲ ಹೇಳಬಾರದು ನಾನು. ನೀನು ನನ್ನನ್ನು ದೂಷಣೆ ಮಾಡಿದರೆ ಹೇಳಬೇಕಾಗ್ತದೆ, ನಾ ಹೇಳುವುದಿಲ್ಲ ಆಡಿದವ. ನೀನು ತುಂಬ ಎಲ್ಲ ಮಾಡಿದ್ದಿ, ನನಗೆ ಗೊತ್ತುಂಟು, ಬೇಡದಿದ್ದದ್ದೆಲ್ಲ ಮಾಡಿದ್ದಿ ನೀನು. ನನ್ನನ್ನು ದೂಷಣೆ ಮಾಡಬೇಡ ನೀನು. ಕುದುರೆಯನ್ನು ತಂದು ಕೊಡುವ ಹೊಣೆ ನನ್ನದು, ಅಣ್ಣ ಧರ್ಮರಾಯನಿಂದ ಯಾಗ ಮಾಡಿಸುವ ಹೊಣೆ ನನ್ನದು. ಕೃಷ್ಣನಿಗೆ ಅದೇ ಬೇಕಾದ್ದು, ಭೀಮ ಪ್ರತಿಜ್ಞೆ ಬೇಕಾಗಿತ್ತು. ಕೃಷ್ಣನಿದೆ, ಭೀಮ ಜಗಳ ಮಾಡಲಿಕ್ಕೆ ನಿನಗೆ ದಾಕ್ಷಿಣ್ಯವೂ ಬೇಸರ ಇಲ್ಲಲ್ವ ನನ್ನ ಹತ್ರ. ನಾನು ದೇವರದ್ದಾದರೂ ನಿನಗೊಂದು ದಾಕ್ಷಿಣ್ಯ ಬೇಡವಾ? ನೀನು ನನ್ನ ಹತ್ರ ಜಗಳ ಮಾಡೋದ ಭೀಮ? ಆಯಿತು, ಈಗ ಸುಮ್ಮನೆ ಕೂತ್ಕೋ. ನೀ ಹೇಳಿದ್ದನ್ನು ನಾವು ಒಪ್ಪಿದೆ. ಈಗ ಏನು ಮಾಡಬೇಕು? ಕುದುರೆಯನ್ನು ತರಲಿಕ್ಕೆ ಇಷ್ಟ ಇದ್ದರೆ ಹೋಗು. ಇದು ಈ ಜಗಳದಲ್ಲಿ ವಿರೋಧದಲ್ಲಿ ಪ್ರೀತಿಯಲ್ಲ, ಇದು ಪ್ರೀತಿಯಲ್ಲಿ ವಿರೋಧ. ಎರಡುಂಟು. ಒಂದು ವಿರೋಧದಲ್ಲಿ ಪ್ರೀತಿ. ಕೌಶಿಕರು ವಸಿಷ್ಠರನ್ನು ವಿರೋಧಿಸಿ ಪ್ರೀತಿಸಿದರು ಅಂತರಂಗದಲ್ಲಿ. ಕೌಶಿಕರು ವಿಶ್ವಾಮಿತ್ರರಾದರು, ಬ್ರಹ್ಮ ಋಷಿಯಾದರು. ಇಲ್ಲಿ ಪ್ರೀತಿಯಲ್ಲಿ ವಿರೋಧ ಮಾಡೋದು. ಭಕ್ತ ಭಗವಂತನನ್ನು ಪ್ರೀತಿಯಲ್ಲಿ ವಿರೋಧಿಸ್ತಾನೆ. ಒಬ್ಬ ಪ್ರತಿಜ್ಞಾಬದ್ಧ ಆದ ಸಾಧಕ ವಿರೋಧದಲ್ಲಿ ಪ್ರೀತಿಸ್ತಾನೆ. ಇದು ನಮ್ಮ ಆಧ್ಯಾತ್ಮ ಶಕ್ತಿಯ ಪ್ರಬಲ ಉಪಾಸನೆ, ಇದು ಆರಾಧನೆ. ಆಧ್ಯಾತ್ಮ ಹೇಗೆ ಬೆಳೀತದೆ? ಅದು ಪ್ರೀತಿಯಲ್ಲೂ ಬೆಳೀತದೆ, ವಿರೋಧದಲ್ಲೂ ಬೆಳೀತದೆ. ಮನೆಯಲ್ಲಿ ಅಪ್ಪ ಅಮ್ಮ ಜೋರು ಮಾಡ್ತಾರೆ, ನಾಳೆ ಪರೀಕ್ಷೆ ಓದಬೇಕು ನೀನು, ಇಲ್ಲರ ಹೊಡಿತೇನೆ. ಆಗ ಮಗು ಓಡಿಕೊಂಡು ಆಯಿತು ನಾವು ಓದ್ತಾನೆ, ಬಡ 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 ಓದ್ತದೆ. ಅದು ಪ್ರೀತಿ, ಅದು ಪ್ರೀತಿ. ಮರುದಿವಸ ಒಳ್ಳೆ ಅಂಕ ತೆಗೀತದೆ. ಇಷ್ಟು ಓದಿಕೊಂಡು ಬಾರದಿದ್ದರೆ ಎಂಥದ್ದು ಕೊಡುವುದಿಲ್ಲ. ಓದಿಕೊಂಡು ಬಂದ ಕೂಡಲೇ ಆ ಸಿಹಿ ಒಂದು ಕೊಡುವ ತಾಯಿ ಎರಡು ಕೊಡ್ತಾಳೆ. ಹಾಗಾದರೆ ಮೊದಲು ಯಾಕೆ ವಿರೋಧಿಸಿದ್ಲು? ಅವ ವಿದ್ಯಾಭ್ಯಾಸವನ್ನು ಕಲಿಬೇಕು ಅಂತ ವಿರೋಧಿಸಿದ್ರು. ಮೊದಲು ಲಾಡು ಕೊಟ್ಟು ಓದಲಿಕ್ಕೆ ಕಳಿಸಬೇಡಿ, ಓದಿ ಬಂದ ಮೇಲೆ ಸಿಹಿ ಕೊಡಿ, ಆಯಿತಾ? ಮೊದಲು ಓದರ ದಿವಸ ಮೊದಲು ಅಗ್ಗದಂತ ಕೈ ತೆಕ್ಕೊಳ್ತದೆ, ಅದು ಸುಮ್ಮನೆ ಹೋಗಿ ಕೂತ್ಕೊಳ್ತದೆ. ಇದು ಬಹಳ ಮುಖ್ಯ. ಆಶೆಯನ್ನು ಕೊಟ್ಟು ಲಂಚ ಕೊಟ್ಟು, ನೀನು PUC ಮಾರ್ಕು ತೆಗಿಬೇಕು, ನಿನಗೆ ಒಳ್ಳೆ ಮೊಬೈಲ್ ಕೊಡಿಸ್ತೇನೆ, ಅದು ಲಂಚ. ಮೊಬೈಲಿಗೆ ಬೇಕಾಗಿ PUC ಪಾಸ್ ಆಗೋದು ಬೇಡ. ಅದು ಮಕ್ಕಳಿಗೆ ಕೊಡಿ, ವಿದ್ಯಾಭ್ಯಾಸ ಅದನ್ನು ಕೊಡಬೇಕು, ಅದು ಮುಖ್ಯ. ಲಂಚ ತೋರಿಸಬೇಡಿ. ಭಗವಂತನಿಗೆ, ಸ್ವಾಮಿ ನನ್ನ ಮಗಳಿಗೊಂದು IT ಕಂಪೆನಿಯ ಒಳ್ಳೆ ಕಂಪೆನಿಯ ಸಂಬಂಧ ಆಯಿತು ಅಂತಾದರೆ ಸ್ವಾಮಿ ನಿನಗೆ ಸೇವೆ ಉಂಟು, ಅದು ಲಂಚ ದೇವರಿಗೆ ಕೊಡೋದು. ಮಗಳು ಉದ್ಯೋಗಕ್ಕೆ ಹೋಗಲಿ, ಮೊದಲ ಸಂಬಳ ಬರಲಿ, ದೇವಸ್ಥಾನದಲ್ಲಿ ಬಂದು ಸೇವೆ ಮಾಡಿಸಿ, ಅದು ತೃಪ್ತಿ, ಪ್ರಾರ್ಥನೆ ಮಾಡಿ. ದೇವರಿಗೆ ಲಂಚ ಕೊಟ್ಟು ಮಾಡಬೇಡಿ. ನಮಗೆ ದೇವರ ಅನುಕೂಲ ಮಾಡಿದರೆ ದೇವರಿಗೆ ಸೇವೆ ಅಂತ ಕೊಡಿ. ದೇವರನ್ನು ಲಂಚದಲ್ಲಿ ಹಾಕಿಕೊಳ್ಳಬೇಡಿ. ನೀವು ಲಂಚಕೋರ ಅಲ್ಲ ದೇವರು, ಅನುಗ್ರಹಕಾರಕ ದೇವರು, ಅದು ಗೊತ್ತಿರಬೇಕು ನಮಗೆ. ಹಾಗೆ
ಇದನ್ನೆಲ್ಲ ಕೇಳಿದಾಗ ಧರ್ಮರಾಯ ದೇವ ನಿಮ್ಮಡಿಯ ಕಾರುಣ್ಯ ಹೇಳ್ತಾನೆ. ಧರ್ಮರಾಯನ ಮಾತು ಅಂತಿಮ, ಯಾವ ಮಾತುಗಳು ಅಂತಿಮ ಅಲ್ಲ, ಅದು ನಮಗೆ ಗೊತ್ತಿರಬೇಕು. ದೇವ ನಿಮ್ಮಡಿಯ ಕಾರುಣ್ಯ ಮುಂದುಳ್ಳೊಣೆ, ದೇವ ನಿಮ್ಮಡಿಯ ಕಾರುಣ್ಯ ಮುಂದುಳ್ಳೊಡೆ ಸದಾ ವಿಜಯರಾಭೂ. ಆರಿದ್ದೇನ ಮಾಳ್ಪರು ಅರಿದಾವುದೊಲಿದನ್ನುದ್ಧರಿಸಬೇಳ್ಕದು ನೃಪನಚ್ಯುತನ ಪದಕೆರಗನು. ಭೂವರನ ಮಕುಟಮೋ ಪಿಡಿದೆತ್ತಿ ರಾಜವಂಶಾವಳಿಯೊಳುಂಟೆ ನಿನ್ನಂದದ ಅರಸರು. ಭೂವರನ ಮಕುಟಮಂ ಪಿಡಿದೆತ್ತಿ ರಾಜವಂಶಾವಳಿಯೊಳುಂಟೆ ನಿನ್ನಂದದರಸರು. ಇನ್ನು ನಿನಗೀ ವಾಜಿ ಮೇಧಂ ಏನಚ್ಚರಿಯೇ, ಕೈಕೊಳಾವಿರ್ದು ನಡೆಸುವೆವದನು. ನಿನಗೀ ವಾಜಿ ಮೇಧಮೇನಚ್ಚರಿಯೇ, ಕೈಕೊಳಾವಿರ್ದು ನಡೆಸುವೆಂದೆನು ನಡೆಸುವೆವು. ನಿಮ್ಮ ಪಾದದ ಕರುಣೆ ಇದ್ದರೆ ಸಾಕು ಅಂತ ಧರ್ಮರಾಯ ಕೃಷ್ಣನ ಹತ್ರ ಹೇಳಿದ. ದೇವರ ದಯೆ ಇಲ್ಲದೆ ಇದ್ದರೆ ಯಾರ ದಯೆಯೂ ಪ್ರಯೋಜನಕ್ಕೆ ಬರುವುದಿಲ್ಲ. ದೇವರ ದಯೆ ಇದ್ದ ಮೇಲೆ ಬೇರೆ ಯಾರ ದಯೆಯೂ ಬೇಕಾಗಿಲ್ಲ. ಮನುಷ್ಯ ಎಷ್ಟೇ ಪ್ರಯತ್ನ ಮಾಡಲಿ, ಸಹಾಯ ಮಾಡಲಿ, ಯಾವಾಗ ಕೈ ಕೊಡ್ತಾನೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಮನುಷ್ಯ ಕೈ ಕೊಡುವುದು, ಭಗವಂತ ಕೈ ನೀಡುವುದು, ಅಷ್ಟೇ ವ್ಯತ್ಯಾಸ. ದೇವರು ಕೈ ಕೊಡುವುದಿಲ್ಲ, ಕೈ ಕೊಡೋದು ಮನುಷ್ಯರು. ದೇವರು ಕೈ ನೀಡುತ್ತಾನೆ. ನಮಗೆ ಅರ್ಹತೆ ಉಂಟು, ನಮಗೆ ಉಂಟು ಅಂತಾರೆ. ನಾವು ದೇವರ ಕೈ ಹಿಡಿಬೇಕಂತೆ. ದೇವರು ನಮ್ಮ ಕೈ ಹಿಡಿಯುವುದಿಲ್ಲ. ಯಾರು ಹೇಳಿದ್ರು? ದೇವರು ಕೈ, ಅವ ಕೈ ನೀಡುತ್ತಾನೆ, ಕೈ ನೀಡುವುದು. ನಾವು ದೇವರ ಕೈಯನ್ನು ಹಿಡ್ಕೊಳ್ಬೇಕು, ಬಿಡಬಾರ್ದು. ಕೃಷ್ಣ, ನೀನಿದ್ದ ಮೇಲೆ ಯಾರು ಬೇಕು ನನಗೆ ಹೇಳು? ಎಲ್ಲ ನಿನಗೆ ಒಪ್ಪಿಸಿದ್ದೇನೆ ನಾನು, ನೀನು ನಡೆಸಿಕೊಡಬೇಕು. ಅವ ಹೇಳ್ತಾನೆ ಪ್ರೀತಿಯಿಂದ. ನೀನಿದ್ದ ಮೇಲೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನೀನು ಪ್ರೀತಿಯಿಂದ ಇದನ್ನು ನಡೆಸಬೇಕು ಅಂತ ಕೃಷ್ಣನ ಪಾದಕ್ಕೆ ಧರ್ಮರಾಯ ನಮಸ್ಕರಿಸಿದ. ಭಗವಂತನಿಗೆ ಶರಣಾಗಬೇಕು ನಾವು, ಬೇರೆ ಯಾರಿಗೂ ಶರಣಾಗಿ ಪ್ರಯೋಜನ ಇಲ್ಲ. ಅವ ಶರಣ್ಯ, ನಾವು ಶರಣರು. ಅವ ಪೂಜ್ಯ, ನಾವು ಪೂಜಕರು. ಅವನು ಸೇವ್ಯ, ನಾವು ಸೇವಕರು. ಅದು ಮಾಡ್ತಾನೆ. ಆವಿದ್ದು ನಡೆಸಿಕೊಡ್ತೇವೆ. ಕೃಷ್ಣನ ಮಾತು ಇನ್ನೇನು ಬೇಕು ಹೇಳಿ? ನಾನೇ ಇದ್ದು ನಡೆಸಿಕೊಡ್ತೇನೆ ಧರ್ಮರಾಯ. ಕೃಷ್ಣ ಹೇಳಿ ಆಯ್ತಲ್ಲ. ಭಗವಂತನಿಗೆ ನಾವು ಶರಣಾದರೆ ದೇವರೇ ಹೇಳ್ತಾನೆ, ನಾನು ಮಾಡಿಸ್ತೇನೆ ನಿನ್ನಿಂದ. ಮಾಡುವುದು ದೇವರು. ಯಾರಿಂದ? ದೇವರು ಮಾಡುವುದಲ್ಲ, ನಿನ್ನಿಂದ ನಾನು ಮಾಡಿಸ್ತೇನೆ. ನಾನಿದ್ದು ನಡೆಸಿಕೊಡ್ತೇನೆ, ನಿನ್ನಿಂದ ಅಶ್ವಮೇಧವನ್ನು ಮಾಡಿಸಿಕೊಡ್ತೇನೆ ಅಂತ ಹೇಳಿದ. ಕೃಷ್ಣನ ಅಭಯವಾಕ್ಯ ಕೇಳಿ ಧರ್ಮರಾಯನಿಗೆ ಸಂತೋಷ ಆಯಿತಂತೆ. ಭೀಮ, ವೃಷಕೇತು ಇವರೆಲ್ಲ ಭೋಜನವನ್ನು ಸ್ವೀಕರಿಸಿದರು. ಷಡ್ರಸೋಪೇತವಾದದ್ದು. ಹಂಸತೋಲಿಕಾ ತಲ್ಪದಲ್ಲಿ ವಿಶ್ರಾಂತಿಯನ್ನು ಬಯಸಿದರು. ಮೂಡನ ದಶೆಯಲ್ಲಿ ಸೂರ್ಯೋದಯ ಆಯಿತು. ಸಂದರ್ಭದಲ್ಲಿ ಎಲ್ರಿಗೂ ಸಂತೋಷ ಆಯಿತು. ಎದ್ದು ಆನ್ನಿಕವನ್ನು ಪೂರೈಸಿದರು. ಧರ್ಮರಾಯನಿಗೆ ವ್ಯಾಸ ಮಹರ್ಷಿಗಳು ಬಂದರು, ಅಶ್ವಮೇಧದ ಉಪದೇಶ ಮಾಡಿದರು. ಅದೇ ದಿವಸ ಕೃಷ್ಣನು ಬಂದು ನಾನಿದ್ದು ನಡೆಸಿಕೊಡ್ತೇನೆ ಅಂತ ಹೇಳಿದ. ನನ್ನ ಭಾಗ್ಯಕ್ಕೆ ಎಣೆ ಇಲ್ಲ, ನನಗಿನ್ನೇನು ಬೇಕು? ಹಾಗೆ ಓಲಕಕ್ಕೆ ಬರ್ತಾನೆ. ಧರ್ಮರಾಯನಿಗೆ ನಮಸ್ಕರಿಸಿ ಭೀಮ, ಮೇಘನಾದ ವೃಷಕೇತು ಹೊಣೆಗಾರಿಕೆಯನ್ನು ತೆಕ್ಕೊಂಡು ಹೊರಟರಂತೆ. ಅರ್ಜುನ ಧರ್ಮರಾಯನ ರಕ್ಷಣೆಗೆ ನಿಂತಿದ್ದಾನಂತೆ. ದೇವಪುರದ ಲಕ್ಷ್ಮೀಕಾಂತನ ಅನುಗ್ರಹದಿಂದ ಎಲ್ಲವೂ ನಡೆಯುತ್ತದೆ ಅಂತ ಲಕ್ಷ್ಮೀಶ ಹೇಳ್ತಾನೆ. ನಾವು 3ನೇ ಸಂಧಿಯ ಕಡೆಗೆ ಸಾಗೋಣ. ಭೂವಧೋ ರಮಣ ಕೇಳೈ, ಮುಂದೆ ನಡೆಸುವ ಕಥಾ ವಿಸ್ತರವನಿನ್ನೂ. ಪಯಣಗತಿಯಿಂದೆ ಭದ್ರಾವತಿ ದೇಶವಂ ಪೊಕ್ಕರು. ಪಯಣಗತಿಯಿಂದೆ ಭದ್ರಾವತಿ ದೇಶಮಂ ಪೊಕ್ಕರು.
ಅನಿಲಜ ವೃಷಧ್ವಜ ಘಟೋತ್ಕಜ ತನುಜರೂ ಭೂವಧೂರಮಣ ಕೇಳೈ ಮುಂದೆ ನಡೆಸುವ ಕಥಾ ವಿಸ್ತರವನಿನ್ನು ಪಯಣಗತಿಯೋದೆ ಭದ್ರಾವತಿ ದೇಶಮಂ ಪೊಕ್ಕರ ನಿಲಜ ವೃಷಧ್ವಜ ಘಟೋತ್ಕಜ ತನುಜರೂ आवगं निर्मल श्रीकरग्राहि मत्तावगं प्रणुतवनमाला सुशोभितानावगं मन्मथोद्भवकारी हरिबोलानेंब पिंपिंतिसिदुदु मन्मथोद्भवकारे हरिबोलानेंब पिंपिंतिसिदुदु भद्रावती देशमं ಪೊಕ್ಕರು. ಕೃಷ್ಣ ಧರ್ಮರಾಯನಿಂದ ಆಶೀರ್ವಾದವನ್ನು ಪಡೆದು ಭೀಮ, ಮೇಘನಾದ ಮತ್ತು ವೃಷಕೇತು ಹೊರಟಿದ್ದಾರೆ. ಉತ್ತಮಾಶ್ವವನ್ನು ಭದ್ರಾವತಿಯಿಂದ ಯಾಗಕ್ಕಾಗಿ ತರುವುದಕ್ಕೆ ಒಳ್ಳೆಯ ಕುದುರೆ ತರಲಿಕ್ಕೆ ಬೇಕಾಗಿ ಹೊರಟಿದ್ದಾರೆ. ಲಕ್ಷ್ಮೀಶ ಉಪಮೆಯನ್ನು, ಅಲಂಕಾರವನ್ನು, ಕಾವ್ಯದ ಲಯವನ್ನು ಕಾಯ್ದುಕೊಂಡು ಈ ಷಡ್ಪದಿಯಲ್ಲಿ ಅದ್ಭುತ ಹೇಳುತ್ತಾನೆ. ಭದ್ರಾವತಿ ದೇಶ ಹೊಕ್ಕರು ತಾನು ಐಶ್ವರ್ಯದಿಂದ ಕೂಡಿದ್ದೇನೆ, ಲಕ್ಷ್ಮಿಯನ್ನು ಕೈ ಹಿಡಿದ ವಿಷ್ಣುವಿನಂತೆ ಕಾಣುತ್ತಾ ಇತ್ತು ಹೇಳುತ್ತಾನೆ. ವನಗಳಿವೆ, ವನ ಮಾಲೆಯಿಂದ ಶೋಭಿಸುತ್ತಾ ಇತ್ತು ವಿಷ್ಣುವಿನಂತೆ ಅಂತ ಅವ ಹೇಳುತ್ತಾನೆ. ಅದೇ ರೀತಿ ಕಾಮ ಉಂಟಾಗುವಂತಹ ಪ್ರದೇಶ, ಯಾಕಂದರೆ ವಿಷ್ಣು ಕಾಮಜನಕ ಅಂತಹದ್ದನ್ನು ಅವ ಹೊಗಳುತ್ತಾನೆ. ಹರಿಯನ್ನು ಹೋಲುವಂತೆ ಭದ್ರಾವತಿಯ ನಗರ ಸಮೃದ್ಧವಾಗಿ ವನಮಾಲಿ, ಅಲಂಕಾರ ಪ್ರಿಯೋ ವಿಷ್ಣು, ಸರ್ವಾಲಂಕಾರ ಭೂಷಿತೆಯಾಗಿ ಭದ್ರಾವತಿಯ ನಗರ ಶೋಭಿಸುತ್ತಿತ್ತು ಅಂತ ಹೇಳಿದ್ದಾನೆ. ನಾನಿಲ್ಲಿ ಕವಿಯ ಚಮತ್ಕಾರ ಆದಿಪ್ರಾಸ ಅಂತ ನಾನು ನಿನ್ನೆ ಹೇಳಿದ್ದೇನೆ. ಕವಿ ಬಳಸಿದ್ದನು. ಎಲ್ಲಿಯ ಪರಿವ ಪೆರ್ದೊರೆ, ಹರಿಯುವಂತಹ ಪೆರ್ದೊರೆ ನದಿ ನದಗಳು, ಎಲ್ಲಿಯಂ ಕುಸುಮದಾಗರ ಹೂತೋಟಗಳಲ್ಲಿದೆ, ಎಲ್ಲಿಯಂ ರತ್ನಮಯದಿಂದ ಇರುವ ಇಳೆ, ಎಲ್ಲಿಯಂ ಸುಳಿವ ಗೋವ್ರಜ ಗೋ ಸಂಪತ್ತು ಹೇಗಿತ್ತು ಅಂತ ಹೇಳ್ತಾನೆ. ಎಲ್ಲಿಯಂ ಕತ್ತುರಿಯ ಮೃಗ ಪರಿಮಳವನ್ನು ಕೊಡುವಂತಹದ್ದು, ಎಲ್ಲಿಯಂ ವಿರಚಿತ ಭವನವಿದೆ. ಕವಿಯ ಆದಿಪ್ರಾಸದ ಪ್ರಯೋಗಗಳು ಅಂದರೆ ಸಮೃದ್ಧವಾಗಿ ಅಲ್ಲಿಯ ನದಿ ನದಗಳು, ಅಲ್ಲಿಯ ಉಪವನಗಳು ಅತ್ಯಂತ ವಿಶಿಷ್ಟವಾಗಿತ್ತು ಅಂತ ಹೇಳ್ತಾನೆ. ಸಮೃದ್ಧವಾಗಿತ್ತು. ಹಂಸಗಳು ಆಡದ ಕೊಳಗಳು, ಕೊಳದ ಮೇಲಿಂದ ಬೀಸಿ ಬರುವ ಗಾಳಿ, ತಂಗಾಳಿಗಳು, ಮರುದುಂಬಿಗಳು, ಅನುಕೂಲವಾಗಿರುವಂಥ ಅರಳಿದ ಹೂಗಳು, ಹೂಗೊಂಚಲುಗಳು, ಪ್ರಕೃತಿ ರಮ್ಯ ಮನೋಹರವಾಗಿತ್ತು. ಕವಿ ಅಲಂಕಾರ ಪ್ರಿಯ. ಹೇಗೆ ತೊರವೆ ಯುದ್ಧ ಪ್ರಿಯನೋ, ತೊರವೆ ನರಹರಿ ರಾಮಾಯಣ ಬರೆದಂತಹ ತೊರವೆ ಯುದ್ಧ ಪ್ರಿಯ, ಇಲ್ಲಿ ಯುದ್ಧದ ವರ್ಣನೆಯನ್ನು ಅದ್ಭುತವಾಗಿ ಮಾಡ್ತಾನೆ ಮುಂದೆ ಲಕ್ಷ್ಮೀಶ. ಒಂದು ಮಾತುಂಟು, ಲಕ್ಷ್ಮೀಶನ ಜೈಮಿನಿ ಭಾರತವನ್ನು ಓದಿ ಅರ್ಥವನ್ನು ತಿಳ್ಕೊಂಡ್ರೆ ಅವ ಯಾವ ಕೃತಿಯನ್ನು, ಪುರಾಣವನ್ನು ಓದಿ ಅರ್ಥವನ್ನು ತಿಳ್ಕೊಳ್ಬಹುದು ಅಂತ. ಆ ಕಾಲದಲ್ಲಿ 13ನೇ 14ನೇ ಶತಮಾನದಲ್ಲಿ ಜೈಮಿನಿಯ ಪಾಠ ಮಾಡಿಸ್ತಿದ್ರಂತೆ ಈ ಕಥೆಯನ್ನು ಮಕ್ಕಳಿಗೆ. ಇದನ್ನು ಕಂಠಪಾಠ ಮಾಡಿ ಹೇಳಿದರೆ ಮತ್ತೆ ಯಾವ ಪುರಾಣವನ್ನು ಅರ್ಥವಿಸಿಕೊಳ್ಬಹುದು. ಅಂತಹದ್ದು ಜೈಮಿನಿಯ ಪ್ರಯೋಗಗಳು. ಹಾಗೆ ಅದ್ಭುತವಾಗಿ ಕಾಣ್ತಾನೆ. ಎಷ್ಟು ಸೊಗಸಿತ್ತು ಅಂತ ಕೇಳಿದರೆ, ತಮ್ಮೆಲ್ಲರೂ ಸೊಗಸಿಂದ ಕುರಿತು ಇಡೀ ವನವರ್ಣನೆಯನ್ನು ಅದ್ಭುತವಾಗಿ ಜೈಮಿನಿ ಮಾಡ್ತಾ ಸಾಗಿದ್ದಾನೆ. ಇದರಲ್ಲಿ ಅವರು ಬೆಟ್ಟವನ್ನೇರಿದ್ರಂತೆ, ಆ ಗಿರಿಯಂ ಅವರು ಪ್ರವೇಶ ಮಾಡಿದರು ಅಂತ ಕವಿ ಹೇಳ್ತಾನೆ. ಅದನ್ನು ಕೇಳೋಣ, ಮುಂದೆ ಸಾಗೋಣ. ಮತ್ತೆ ಆ ಗಿರಿಯ ಮಸ್ತಕವ ನಡರಲ್ ಅದರ ಪೂರ್ವ ಭಾಗದುಳ್ ಮೆರೆವ ಭದ್ರಾವತಿಯ ಸಿರಿಗೆ, ಅದರ ಪೂರ್ವ ಭಾಗದುಳ್ ಮೆರೆವ ಭದ್ರಾವತಿಯ ಸಿರಿಗೆ ತಲೆದೂಗುತೆ ವೃಕೋದರಂ ನುಡಿದನು. ಎಲೆ ವೃಷಕೇತು ನೋಡಿದೈ ಕೌತುಕವನು. ಈಗಳೀ ನಗರಂ ಮಹೀಲಲನೆಗಾಸ್ಯಾಬ್ಜಮಾಗಿರ್ಪುದು. ಈಗಳೀ ನಗರಂ ಮಹೀಲಲನೆಗಾಸ್ಯಾಬ್ಜಮಾಗಿರ್ಪುದು.
ಎತ್ತಲು ಗಗನದೆಡೆಗೇಳುವ ಬಹುಯಾಗಲೆಂಬ ಆಲೋಲ ನೀಲ ಅಳಕಾವಳಿಯ ಚೆಲ್ವಿನಿಂದೆ ಆ ಗಗನದೆಡೆಗೇಳುವ ಬಹುಯಾಗ ಧೂಮಂಗಳೆಂಬ ಆಲೋಲ ನೀಲ ಅಳಕಾವಳಿಯ ಚೆಲ್ವಿನಿಂದೆ ಅಳಕಾವಳಿಯ ಚೆಲ್ವಿನಿಂದೆ ಬೆಟ್ಟವನ್ನು ಏರಿ ಮುಂದೆ ಸಾಕ್ತಾರೆ ಅವರು. ಭದ್ರಾವತಿಯ ನಗರ ಸಂಪತ್ ಸಮೃದ್ಧವಾಗಿತ್ತು. ಹುಡುಕುವುದಕ್ಕೆ ಒಂದು ಕೊರತೆ ಇರಲಿಲ್ಲಂತೆ ಭದ್ರಾವತಿಯಲ್ಲಿ. ಒಬ್ಬ ಯಶಸ್ವಿ ರಾಜನ ಆಳ್ವಿಕೆ, ರಾಜ ಕಾಲಸ್ಯ ಕಾರಣಂ, ಪ್ರಜೆಗಳಿಗೂ ಹೌದು, ಪ್ರಕೃತಿಗೂ ಹೌದು, ಧನ ಸಮೃದ್ಧಿಗೂ ಹೌದು, ಪ್ರಕೃತಿಯ ಸಮೃದ್ಧಿಗೂ ಹೌದು, ರಾಜಕಾರಣನಾಗ್ತಾನೆ. ಒಳ್ಳೆ ಮಳೆ ಬರಬೇಕಿದ್ದರೆ ಧಾರ್ಮಿಕ ಕಾರ್ಯಕ್ರಮಗಳು ನಡೀಬೇಕು. ಎಲ್ಲಿ ಧರ್ಮ ನಡೆಯುತ್ತದೆ ಅಲ್ಲಿ ಒಳ್ಳೆಯ ನೆಲೆ ಇರುತ್ತದೆ. ಪಾಂಡವರು ಅಜ್ಞಾತವಾಸದಲ್ಲಿದ್ದರು, ಕೌರವನಿಗೆ ತಲೆಬಿಸಿ. ಅಜ್ಞಾತವಾಸದಲ್ಲಿರುವ ಪಾಂಡವರನ್ನು ಪತ್ತೆ ಹಚ್ಚಿದರೆ ಪುನಃ 12 ವರ್ಷ ಕಾಡಿಗೆ ಕಳುಹಿಸಬಹುದು. ಎಲ್ಲಿದ್ದಾರೆ ಪಾಂಡವರು ಅಂತ ಗೊತ್ತಿಲ್ಲ. ಆವಾಗ ಶಕುನಿ ಇವರೆಲ್ಲ ಹೇಳ್ತಾರೆ ಅಂತ, ಎಲ್ಲಿ ಒಳ್ಳೆ ಮಳೆ ಬರ್ತದೆ, ಎಲ್ಲಿ ಪಚ್ಚೆ ಪೈರುಗಳು ಸಮೃದ್ಧವಾಗಿದೆ, ಎಲ್ಲಿ ಗೋವುಗಳು ಸಮೃದ್ಧವಾಗಿದ್ದಾರೆ, ಗೋ ಸಂತತಿ, ಅಲ್ಲಿ ಪಾಂಡವರಿದ್ದಾರೆ. ಯಾಕೆ? ಧರ್ಮರಾಯ ಇದ್ದಾನಲ್ಲ. ಧರ್ಮ ಎಲ್ಲಿದೆ, ಧರ್ಮ ಸಂಬಂಧವಾದಂತಹ ಎಲ್ಲವೂ ಅಲ್ಲಿರ್ತದೆ. ಆವಾಗ ಗೊತ್ತಾಯಿತು, ವಿರಾಟನ ಊರಿನಲ್ಲಿ ಪಾಂಚಾಲ ದೇಶದಲ್ಲಿ ಗೋ ಸಮೃದ್ಧಿ ಇತ್ತು, ಅಲ್ಲಿ ಪ್ರಕೃತಿ ಹಸುರಾಗಿತ್ತು, ನದಿಗಳು ತುಂಬಿ ಹರಿಯುತ್ತಿತ್ತು, ಸರೋವರಗಳು ತುಂಬಿತ್ತು, ಅಲ್ಲಿ ಎಲ್ಲವೂ ಇತ್ತು. ಅಲ್ಲಿ ಬರಗಾಲ ಇಲ್ಲ, ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಿಲ್ಲ. ಅವಾಗ ಹೇಳಿದನಂತೆ, ಪಾಂಡವರನ್ನು ಅರಣ್ಯಕ್ಕೆ ಕಳುಹಿಸಲಿಕ್ಕೆ ಜೂಜಾಡಿದ ಶಕುನಿಯು ಹೇಳ್ತಾನೆ, ಇಲ್ಲ, ಅವರು ವಿರಾಟ ನಗರದಲ್ಲೇ ಇದ್ದಾರೆ, ಅಲ್ಲಿ ಒಳ್ಳೆ ಮಳೆ ಎಲ್ಲ ಬರ್ತಾ ಉಂಟು, ನಮಗೆ ಮಳೆ ಬರುವುದಿಲ್ಲ. ಅಲ್ಲಿ ಧರ್ಮರಾಯ ಇದ್ದಾನೆ, ಧಾರ್ಮಿಕತೆ ಇದೆ. ಹಾಗೆ ಆ ಧಾರ್ಮಿಕತೆ ಅಲ್ಲಿ ಇತ್ತು. ಸಂಪತ್ತಿಗೆ ವೃಷಕೇತು ತಲೆ ತೂಗುತ್ತಾನೆ. ಅವರು ಮುಂದೆ ಹೋಗ್ತಾರೆ, ನಳನಳಿಸುತ್ತಾ ಮುಂದೆ ಹೋಗ್ತಾರಂತೆ. ಪಾತಾಳದೋ ಪರಾವಲವೋ ಅಥವಾ ಏನಿದೆ ವರ್ಣಿಸ್ತಾನೆ, ಬಹಳ ಅದ್ಭುತವಾಗಿ ಅವರು ವರ್ಣಿಸ್ತಾರೆ. ವೃಷಕೇತು ಗುದ್ದಲಿಯಲ್ಲಿ ಪೆಟ್ಟನ್ನು ತಾನು ಸಹಿಸಿ ನಮ್ಮನ್ನು ಭೂಮಿಯ ದೇವಿ ಚೆನ್ನಾಗಿ ಬೆಳೆಸಿದ್ದಾಳೆ ನೋಡಿ. ಚಿಂತಿಸಿದ ಬಾಳೆಯ ಮರಗಳು ಹಣ್ಣಿನ ಗೊನೆಯಿಂದ ಭೂಮಿಯ ಕಡೆಗೆ ಕೃತಜ್ಞತೆಯಿಂದ ಬಾಗಿವೆಯಂತೆ ನೋಡಿ. ಯಾಕೆ? ಫಲ ತುಂಬಿದ ಕೂಡಲೇ ಗೆಲ್ಲು ಬಾಗುತ್ತದೆ. ಯಾಕೆ? ಗೊನೆ ಹಾಕಿದ ಕೂಡಲೇ ಬಾಳೆ ಯಾಕೆ ಬಾಗುತ್ತದೆ? ಗೊನೆಗೆ ಭಾರ ಆಗ್ತದೆ ಬಾಳೆಗೆ? ಒಂದು ದೊಡ್ಡ ಬಳ್ಳಿಯಲ್ಲಿ ಒಂದು ಸಿಹಿ ಕುಂಬಳಕಾಯಿ ಆಗ್ತದೆ, ಬಳ್ಳಿ ಕೆಳಗೆ ಬಾಗ್ತದೆ. ಹಸುವಿನ ಕೆಚ್ಚಲಿನಲ್ಲಿ ಹಾಲು ತುಂಬಿದಾಗ ಕೆಚ್ಚಲು ಕೆಳಗೆ ಇಳಿಯುತ್ತದೆ. ಹೊಳೆಯಲ್ಲಿ ನೀರು ತುಂಬಿದಾಗ ಹೊಳೆ ಕೆಳಗೆ ಹೋಗ್ತದೆ. ಯಾಕೆ ಹೋಗ್ತದೆ? ಯಾಕೆ ಹೋಗ್ತದೆ? ನಾವು ತಂಬಿಗೆ ಹಿಡ್ಕೊಂಡೋಗಿ ಕರೀಲಿಕ್ಕ, ಮನೆಯ ಬಾವಿಯ ನೀರನ್ನು ಬೆಳ್ಳಗೆ ಮಾಡಿ ಮಾರಲಿಕ್ಕೆ, ಹಾಲಿನ ಸೊಸೈಟಿಗೆ? ಅಲ್ಲಲ್ಲ. ಎಲ್ಲಿಂದ ಬಂತು ಮರದಲ್ಲಿ ಹಣ್ಣು? ಬೇರುಗಳು ಕಹಿ ಗೊಬ್ಬರವನ್ನು ತಿಂದಿದೆ. ಕಹಿ ಗೊಬ್ಬರ ಬೇರಿನ ಬುಡಕ್ಕೆ ಬೀಳುವುದು. ನಾವು ಹೊಸ ಏನಿದೆ ಗೊಬ್ಬರಗಳನ್ನು ಹಾಕ್ತೇವೆ ಬೇರಿನ ಬುಡಕ್ಕೆ, ಆ ಬೇರು ಕಹಿಯನ್ನು ಗೊಬ್ಬರವನ್ನು ಇರ್ತದೆ, ಅದಕ್ಕೆ ಸಿಹಿಯ ಅನುಭವವೇ ಇಲ್ಲ. ಅದು ಕೊಂಬೆಯ ತುದಿಗೆ ಹೋಗಿ ಅದು ಫಲವನ್ನು ಸಿಹಿಯಾಗಿ ಕೊಡ್ತದೆ. ಅದಕ್ಕೆ ಮರಕ್ಕೆ ಕೃತಜ್ಞತೆ ಅಂತೆ. ನೀನು ಕಹಿ ಗೊಬ್ಬರ ಎಲ್ಲ ತಿಂದಿದ್ದಿ, ಆ ಕೃತಜ್ಞತೆಯಿಂದ ಹಣ್ಣು ಮೂಡಿದಾಗ ಮರ ಆ ಬೇರಿಗೆ ನಮಸ್ಕರಿಸುವುದಕ್ಕೆ ಬಾಗ್ತದೆ ಕೃತಜ್ಞತೆಯಿಂದ. ಹಸುವಿನ ಕೆಚ್ಚಲಿನಲ್ಲಿ ಹಾಲಾದದ್ದೆಲ್ಲಿಂದ? ಈ ಭೂಮಿ ಹುಲ್ಲು ಕೊಟ್ಟ ಕಾರಣ ಆದದ್ದು. ಅದು ಹುಲ್ಲು ಕೊಡದೇ ಇದ್ದರೆ ಆಗ್ತದಾ? ಆಗುವುದಿಲ್ಲಲ್ಲ. ಆ ಹುಲ್ಲು ಕೊಟ್ಟ ಕಾರಣ ಕೆಚ್ಚಲು ಕೃತಜ್ಞತೆಯನ್ನು ಹೇಳಲಿಕ್ಕೆ ಭೂಮಿಗೆ ಕೆಳಗಿಳೀತದೆ. ಅದು ನೀನು ಒಳ್ಳೆ ಹುಲ್ಲು ಕೊಟ್ಟಿದ್ದಿ, ಹಸಿ ಹುಲ್ಲು, ಹಾಗಾದರೆ ನನಗೆ ಹಾಲಾಗಿದೆ, ನನ್ನ ಕರುಗಳಿಗೆ ಕುಡಿಸಲಿಕ್ಕಾಗ್ತದೆ. ನಾವು ಕರುವನ್ನು ಕಟ್ಟಿ ಹಾಕಿ ಹಾಲನ್ನು ಕದಿಯುವುದು ತಂಬಿಗೆ ಹಿಡ್ಕೊಂಡು. ಮೊದಲೇ ನೀರು ಹಿಡ್ಕೊಂಡು ಹೋಗ್ತೇವೆ, ಯಾಕೆ? ಮತ್ತೆ ನೀರು ಸೇರಿಸಲಿಕ್ಕೆ ಹಾಲಿಗೆ ಪಾತ್ರೆ ಹಿಡ್ಕೊಂಡು ನೆರೆ ಮನೆಯ ಬಂದಾಗ್ತದೆ, ಅವನೆದುರು ನಾವು ನೀರು ಸೇರಿಸಲಿಕ್ಕೆ ಆಗ್ತದೋ? ತಂಬಿಗೆ ಎಲ್ಲ ಹಿಡ್ಕೊಂಡು ಹೋಗೋದು. ಮತ್ತೆ ಹೇಳೋದು, ನಾವು ಹಾಲಿಗೆ ನೀರು ಸೇರಿಸುವುದಿಲ್ಲ, ಯಾಕೆ? ನೀರಿಗೆ ಹಾಲು ಕರೆಯುವುದು, ಮುಗೀತಲ್ಲ. ಕೃತಜ್ಞತೆಯಿಂದ. ಹೊಳೆಯಲ್ಲಿ ನೀರು ಹರಿದದ್ದೇಗೆ? ನೀರು ಸಮುದ್ರದಿಂದ ಆವಿಯಾಗಿದೆ, ಮೋಡಗಳಾಗಿದೆ, ಗಾಳಿ ಬೀಸಿದೆ, ಅದು ಮಳೆಯಾಗಿ ಹರಿದಿದೆ. ಹಾಗಾದರೆ ಆ ನೀರಿನ ಹನಿಗೆ ತವರ್ಮನೆ ಯಾವುದು? ಅದು ಸಾಗರ.
ಅದು ಸಮುದ್ರ. ಹಾಗೆ ಆ ನೀರಿನ ಹನಿಗಳಿಗೆ ತವರ್ಮನೆಯನ್ನು ಸೇರುವ ತವಕದಿಂದ ಅದು ಓಡ್ತದೆ ಕೆಳಗೆ. ಇದನ್ನು ಹೇಳಿದ್ದಾನೆ ಕವಿ. ಬಾಳೆಯ ಗೊನೆಗಳು ಕೃತಜ್ಞತೆಯಿಂದ ಬಾಗಿವೆ, ಭೂಮಿಗೆ ಕೃತಜ್ಞತೆ ಹೇಳಲಿಕ್ಕೆ ಬಾಗಿವೆ ಅಂತೆ ಬಾಳೆಯ ಗೊನೆಗಳು. ಬಾಗುವ ಗುಣ ಬೇಕು, ಬೀಗುವ ಗುಣ ಇರಬೇಕಾದ್ದಲ್ಲ. ಭದ್ರಾವತಿಯಲ್ಲಿ ಬಾಗುವ ಗುಣವನ್ನು ಹೇಳ್ತಾನೆ ಕವಿ. ಅಲ್ಲಿ ಬೀಗಲಿಲ್ಲ ಯಾರು, ಬಿಲ್ಲಾಗಿರಬೇಕು ಬಲ್ಲವರುಳು ಅಂತ ದಾಸರು ಹೇಳ್ತಾರೆ. ಬಿಲ್ಲೇನು ಹೀಗೆ ಹಿಡ್ಕೊಂಡ್ರೆ ಬಿಲ್ಲಲ್ಲ, ನಾರೀ ಬಂಧನ ಮಾಡಿ ಅದನ್ನು ಎಳೆದ್ರೆ ಅದು ಬಾಗ್ತದೆ. ಬಲ್ಲವರುಳು ಬಾಗಬೇಕು. ನಾರೀ ಬಂಧನ ಮಾಡಲಿಕ್ಕೆ ಯಾರಿಗೆ ಗೊತ್ತುಂಟು, ಅವ ಬಾಗಿಸಿದರೆ ಮಾತ್ರ ಬಿಲ್ಲು ಬಾಗುವುದು. ನಾವು ಬಲ್ಲವರವಳು ಗುರುಗಳ ಮುಂದೆ, ಜ್ಞಾನಿಗಳ ಮುಂದೆ, ಪೂಜ್ಯ ಧರ್ಮಾಧಿಕಾರಿಗಳ ಮುಂದೆ, ಭಗವಂತನ ಮುಂದೆ, ವಿರಾಗಿಗಳ ಮುಂದೆ ಬಿಲ್ಲಿನಂತೆ ಬಾಗುವ ಗುಣ ಬೇಕು. ನಮಗೆ ಎದೆ ಕೊಟ್ಟು ಬೀಗುವ ಗುಣ ಇರಬಾರದು, ಸಜ್ಜನರಾಗಬೇಕು. ನಾವು ಹೇಳ್ತೇವೆ ತಗ್ಗಿನ ಗದ್ದೆಗೆ ಬೆಳೆ ಹೆಚ್ಚು ಅಂತ. ಯಾಕೆ ಹೆಚ್ಚು? 3 ಸಲ ಆಗ್ತದೆ, ನೀರು ಹೋಗ್ತದೆ. ಎತ್ತರದಲ್ಲಿರುವ ಗದ್ದೆಯಲ್ಲಿ ಬೆಳೆ ಆಗ್ತದಾ? ಒಂದೇ ಬೆಳೆ ಆಗೋದು ಕಷ್ಟದಲ್ಲಿ. ಬಾಗುವ ಗುಣ ಬೇಕು ಅಂತ ಹೇಳಿದ್ದಾನೆ ಕವಿ. ಹಾಗಾದ ಕಾರಣ ಇದನ್ನು ಭದ್ರಾವತಿಯಲ್ಲಿ ನೋಡಿದ್ದಾರೆ. ಹಾಗಾದ್ರೆ ಈ 3ನೇ ಸಂಧಿಯ ಕೊನೆಗೆ ಹೋಗ್ತೇನೆ. ಭಾನು ಮಧ್ಯಾಹ್ನದ ಹೊತ್ತಾಯಿತು ಅಂತ ಹೇಳ್ತಾನೆ, ಇಲ್ಲಿ ಕೇಳೋಣ. ಭಾನು ಮಧ್ಯಾಹ್ನಗತನಾದನು, ಈ ಕುದುರೆಗಳುಳ್ ಆನು ಉತ್ತಮಾಶ್ವಮಂ ಕಂಡುದಿಲ್ಲ. ಅದರಿಂದ ಮೇನದಂ ಪೊರಮಡಿಸರೋ ಪೊಳಲೊಳಿಲ್ಲವೋ ಕಣ್ಗೆ ಗೋಚರಮಾಗದೋ. ಅದರಿಂದ ಮೇನದಂ ಪೊರಮಡಿಸರೋ ಪೊಳಲೊಳಿಲ್ಲವೋ ಕಣ್ಗೆ ಗೋಚರಮಾಗದೋ. ಈ ನಿಧಾನವನರಿವೊಡವು ತುಂಟೆ ಮಗೆಲೆ ಕರ್ಣಸೂನು ಪೇಳಿಂದು ಚಿಂತಾವಿಷ್ಟನಾಗಿ ಪವಮಾನಜಂ ಚಿತ್ತದುಳ್ ದೇವಪುರಲಕ್ಷ್ಮೀಶನಂಘ್ರಿಯಂ ಧ್ಯಾನಿಸಿದಂ. ಪವಮಾನಜಂ ಚಿತ್ತದುಳ್ ದೇವಪುರಲಕ್ಷ್ಮೀಶನಂಘ್ರಿಯಂ ಧ್ಯಾನಿಸಿದನು. ಲಕ್ಷ್ಮೀಶನಂಘ್ರಿಯಂ ಧ್ಯಾನಿಸಿದನು. ದುಷ್ಟರ ಧನವನ್ನು ಬಯಸುವ ಯಾಚಕರಂತೆ ಅಂತ ಹೇಳ್ತಾನೆ. ಭೀಮ ವೃಷಕೇತು ಮೇಘನಾದರೂ ಗುಣಗ್ರಾಹಿಗಳು ಅಂತ ಕವಿ ಹೇಳಿದ್ದಾನೆ. ಯವನಾಶನ ಭದ್ರಾವತಿ ನಗರದಲ್ಲಿರುವಂತಹ ನಿಸರ್ಗ ಪ್ರೀತಿ ಗುಣಗ್ರಾಹಿತನವನ್ನು ಗುರುತಿಸಿದ್ದಾನೆ ಕವಿ. ಇವರು ಒಳ್ಳೆಯವರು, ಧರ್ಮರಾಯನ ತಮ್ಮಂದಿರು. ಸರೋವರದಲ್ಲಿರುವಂತಹ ಬೆಳದ್ದಾವರೆಗಳು ದುಂಬಿಗಳಿಗೆ ಸುಗಂಧಪೂರಿತವಾದಂತಹ ಮಕರಂದವನ್ನು ತ್ಯಾಗ ಮಾಡ್ತಾ ಇದ್ದಾರೆ ಅಂತ. ಈಗ ಮಕರಂದ ಉಂಟು, ಬನ್ನಿ, ಅರಳಿ ನಿಂತಿದ್ದಾರೆ ಮಕರಂದವನ್ನು ಕೊಡಲಿಕ್ಕೆ. ಇದು ತ್ಯಾಗ. ಹೂವಿಗಿರುವಂತಹ ಸಂಪತ್ತು ಯಾವುದು? ಹೂವಿಗಿರುವಂತಹ ಶ್ರೀಮಂತಿಗೆ ಯಾವುದು? ಮಕರಂದ. ಅದನ್ನು ಕೊಡ್ತಾ ಇದೆ. ಅದನ್ನು ಸಂಗ್ರಹಿಸಿದಂತಹ ಬಂಡುಣಿ, ಜೇನಿನ ಹುಳು ತಾನು ತಗೊಳ್ತದ, ತನಗೆ ಬೇಕಾದ್ದನ್ನು ಮಾತ್ರ ತಗೊಳ್ತವೆ. ಅದನ್ನು ನಾವು ಜೇನನ್ನು ಪಡೆಯುತ್ತೇವೆ, ನಾವು ಸ್ವೀಕರಿಸ್ತೇವೆ. ಅದು ಆ ಬಂಡುಣಿಯ ತ್ಯಾಗದಿಂದ, ಕರುವಿನ ತ್ಯಾಗದಿಂದ ನಾವು ಹಾಲು ಸಿಗ್ತದೆ ನಮಗೆ, ಹಸುವಿನದ್ದು. ಬಂಡುಣಿಯ ತ್ಯಾಗದಿಂದ ನಮಗೆ ಜೇನು ಸಿಗ್ತದೆ. ಮರದ ತ್ಯಾಗದಿಂದ ನಮಗೆ ಹಣ್ಣು ಸಿಗ್ತದೆ. ಹೊಳೆಯ ತ್ಯಾಗದಿಂದ ನೀರು ಸಿಗ್ತದೆ. ತ್ಯಾಗದಿಂದಲೇ ಅಮೃತತ್ವ, ಭೋಗದಿಂದ ಅಲ್ಲ, ನೆನಪಿಟ್ಟುಕೊಳ್ಳಿ. ಅದೆಲ್ಲ ಭೋಗಗಳು. ಆದರೆ ಆ ಭೋಗಗಳನ್ನು ಹಸು ತ್ಯಾಗ ಮಾಡ್ತದೆ, ಮರ ತ್ಯಾಗ ಮಾಡ್ತದೆ, ಬಂಡುಣಿ ತ್ಯಾಗ ಮಾಡ್ತದೆ. ಹೂವುಗಳು ತ್ಯಾಗ ಮಾಡ್ತವೆ ಮಕರಂದವನ್ನು. ಅದು ಭೋಗ ಅಲ್ವೋ? ತ್ಯಾಗ ಮಾಡುವುದಿಲ್ವೋ ಅದನ್ನು? ಈ ಗುಣಗ್ರಾಹಿತನವನ್ನು ಧರ್ಮರಾಯನ ತಮ್ಮನೋ ಅಥವಾ ಮೊಮ್ಮಗನೋ ಹೇಳಿದ. ಸೂರ್ಯ ನೆತ್ತೆಯ ಮೇಲೆ ಬಂದನಂತೆ, ಮಧ್ಯಾಹ್ನ ಆಯ್ತಂತೆ ಹೇಳಿದನಂತೆ. ಎಷ್ಟು ಕುದುರೆಗಳನ್ನು ನೋಡಿದೆವು. ಇಲ್ಲಿರುವಂತಹ ಕುದುರೆಗಳ ಸಮೃದ್ಧಿ ಏನು? ಆದರೆ ನಮಗೆ ಯಜ್ಞೋಪಕ್ರಮಕ್ಕೆ ಬೇಕಾದಂತಹ ಉತ್ತಮಾಶ್ವ, ಸ್ವಚ್ಛತರ, ಧವಳಾಂಗದ, ಅತಿ ಮನೋಹರ, ಪೀತಪುಚ್ಚದ, ಒಂದೇ ಕಿವಿಯಳು ಎಸೆಯುವ ನೀಲಚ್ಚವಿಯ ಕೋಮಲ ತುರಗ, ಇದು ನಮಗೆ ಸಿಗಲಿಲ್ಲಲ್ಲ.
ಎಷ್ಟು ಹುಡುಕಿದ್ರೇನು, ಎಷ್ಟು ಹರಸಿದ್ರೇನು, ಎಷ್ಟು ಸೌಂದರ್ಯವನ್ನು ಕಂಡ್ರೆ ಏನು, ಆ ಕುದುರೆ ಊರಿನಲ್ಲಿ ಉಂಟೋ ಇಲ್ವೋ, ಏನು ಮಾಡೋದು? ಹಾಗಾದರೆ ದೇವನೂರಿನ ಲಕ್ಷ್ಮೀಕಾಂತನ ಅನುಗ್ರಹ. ಇದು ಜೈಮಿನಿ ಕವಿಯ ಭಗವಂತ. ಅವನಿಗೆ ಲಕ್ಷ್ಮೀಶನಿಗೆ ಲಕ್ಷ್ಮೀಕಾಂತ ಹೆಬ್ಬಾರ ಅಂತ ಹೆಸರು ಅಂತ ನಾನು ನಿನ್ನೆ ಹೇಳಿದ್ದೇನೆ. ಅಣ್ಣಮಾಂಕನ ಅಣ್ಣಯ್ಯನ ಮಗ, ಪರಮಜ್ಞಾನಿ ಇದ್ದಾನೆ, ವೇದವಿದನಿದ್ದಾನೆ. ಅವ ಆ ಭಗವಂತನಿಗೆ ಸಮರ್ಪಿಸಿದ್ರಂತೆ. ಕೃಷ್ಣಾನುಗ್ರಹ ಇದ್ದರೆ ನಮಗೆ ಕುದುರೆ ಸಿಗದೇ ಇರುವುದಿಲ್ಲ. ವ್ಯಾಸರೇ ಹೇಳಿದ್ದಾರೆ ಭದ್ರಾವತಿಯಲ್ಲಿ ಉಂಟು ಅಂತ. ವ್ಯಾಸರ ಮಾತು ಸುಳ್ಳಾಗುವುದಿಲ್ಲ. ಕೃಷ್ಣ ಆವಿದ್ದು ನಡೆಸಿಕೊಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾದ ಕಾರಣ ನಮಗೆ ಭಗವತ ಅನುಗ್ರಹ ಇದೆ, ಗುರುಗಳ ಅನುಗ್ರಹ ಇದೆ, ಧರ್ಮರಾಯನ ಧರ್ಮ ಪ್ರಜ್ಞೆ ಇದೆ. ನಾವು ಒಳ್ಳೆ ಕೆಲಸಕ್ಕೆ ಬಂದದ್ದು. ನಮಗೆ ಕುದುರೆ ಸಿಕ್ಕಿಯೇ ಸಿಗ್ತದೆ ಅಂತ ಅವರಿಗೆ ವಿಶ್ವಾಸ ಬಂತು. ಅವತ್ತು ವಿಶ್ರಾಂತಿಯನ್ನು ಪಡೀತಾರೆ ಅಂತವರು. ಎಂಬಲ್ಲಿಗೆ ಲಕ್ಷ್ಮೀಶ ಕವಿಯ 3ನೇ ಸಂಧಿಯ ಭಾಗ ಮುಗಿಯುತ್ತದೆ. ನಾಳೆ ಅವರು ಹೇಗೆ ಕುದುರೆಯನ್ನು ಸ್ವಾಧೀನೀಕರಿಸ್ತಾರೆ ಎನ್ನುವಂಥ ಘಟನೆಯನ್ನು ನಾವು ನೋಡೋಣ. ಇವತ್ತು ನಾವು ಏನನ್ನೆಲ್ಲ ನೀವು ಈ ಪುರಾಣದ ಆಖ್ಯಾನದ ವ್ಯಾಖ್ಯಾನದಲ್ಲಿ ಏನು ಧಾರ್ಮಿಕತೆಯನ್ನು ಮೈಗೂಡಿಸಿಕೊಂಡಿದ್ದೀರಿ, ಕ್ಷೇತ್ರಕ್ಕೆ ಬಂದಿದ್ದೀರಿ, ಪುಣ್ಯ ಸಂಪಾದನೆಗೆ ಬಂದಿದ್ದೀರಿ. ನೀವು ನಿಮ್ಮ ಆಧ್ಯಾತ್ಮದ ಒಲವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಮತ್ತೊಮ್ಮೆ ಬ್ಯಾಟ್ರಿ ರೀಚಾರ್ಜ್ ಮಾಡಿದ ಹಾಗೆ, ಅಥವಾ ನಮ್ಮ ಬಟ್ಟೆಗೆ ಇಸ್ತ್ರಿ ಹಾಕಿದ ಹಾಗೆ, ಹೂಗಳನ್ನು ಪೋಣಿಸಿ ನೇಯ್ದು ಮಾಲೆ ಮಾಡಿದ ಹಾಗೆ ಭಕ್ತಿಯ ಕುಸುಮಗಳ ಮಾಲೆಯನ್ನು ನೀವು ಮಾಡಿಕೊಂಡಿದ್ದೀರಿ. ಇದನ್ನು ನೀವು ಆಲಿಸಿದ್ದೀರಿ ಶ್ರದ್ಧೆಯಿಂದ. ನಿಮ್ಮ ಶ್ರದ್ಧೆಗೆ, ನಿಮ್ಮ ಆಧ್ಯಾತ್ಮದ ಆಸಕ್ತಿಗೆ ನಾನು ಅಭಿನಂದನೆಯನ್ನು ಹೇಳುತ್ತೇನೆ. ಕ್ಷೇತ್ರಕ್ಕೆ ಬರುವಂತಹದ್ದು ಪಾಪವನ್ನು ಕಳ್ಕೊಳ್ಳಿಕ್ಕಲ್ಲ, ಪುಣ್ಯ ಸಂಪಾದನೆಗೆ ಅಂತ ನೆನಪಿರಬೇಕು. ಕ್ಷೇತ್ರದಲ್ಲಿ ಭಗವತ್ ಸನ್ನಿಧಾನದಲ್ಲಿ ಮಾತ್ರ ನಮಗೆ ಇಂತಹದ್ದು ಸಿಗುವಂತಹದ್ದು. ಕಣ್ಣಿಗೆ ನೋಡಲಿಕ್ಕೆ, ಕಿವಿಗೆ ಕೇಳಲಿಕ್ಕೆ, ನಾಲಿಗೆಗೆ ದೇವರ ಪ್ರಸಾದವನ್ನು ಅನುಭವಿಸಲಿಕ್ಕೆ, ಮೂಗಿಗೆ ಗಂಧವನ್ನು ಸ್ವೀಕರಿಸಲಿಕ್ಕೆ, ಇತ್ಯಾದಿ ಇತ್ಯಾದಿ ತೀರ್ಥ ಸ್ನಾನ ನಮಗೆ ತ್ವಗೀಂದ್ರಿಯಕ್ಕಿರುವಂತಹದ್ದು. ಇದೆಲ್ಲ ಭಗವಂತನ ಸನ್ನಿಧಾನದಲ್ಲಿ ಸಿಗ್ತದೆ, ಬೇರೆ ಎಲ್ಲಿಯೂ ಸಿಗುವುದಿಲ್ಲ. ಜಗತ್ತಿನಲ್ಲಿ ಈ ಭಾರತದಲ್ಲಿರುವಂತಹ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಭಗವತ್ ಶ್ರದ್ಧೆ, ಆರಾಧನೆ, ಪೂಜೆ, ಭಜನೆ ಅನ್ಯತ್ರ ಯಾವ ದೇಶದಲ್ಲೂ ಇಲ್ಲ. ನಮ್ಮಲ್ಲಿ ಮಾತ್ರ ದುರ್ಲಭವಾದಂತಹ ದೇವತಾ ಸಾನ್ನಿಧ್ಯಗಳು ಅಸಂಖ್ಯ ಇದೆ, ಕೋಟಿಗಟ್ಟಲೆ ಇದೆ, ಕೋಟಿಗಟ್ಟಲೆ ಇದೆ. ಇದನ್ನು ನಾವು ನಮ್ಮ ಮಕ್ಕಳಿಗೆ ಹೇಳೋಣ, ಅದು ಬಹಳ ಮುಖ್ಯ. ಮುಂದಿನ ಮಕ್ಕಳಿಗೆ ಈ ಧಾರ್ಮಿಕತೆಯನ್ನು, ಜ್ಞಾನದ ಸಂಪತ್ತು ನಾವು ಪರಿಚಯಿಸುವ ಕೆಲಸ ಮಾಡಬೇಕು. ಉಪಸ್ಥಿತಿರುವಂತಹ ತಾಯಿ ತಂಗಿಯರು ಮತ್ತು ಮಹನೀಯ ಮಹೋದಯರು ತಾವು ಯಾರಿದ್ದೀರಿ, ಭಕ್ತ ಬಂಧುಗಳು, ತಮಗೆ ನಾನು ಧನ್ಯವಾದವನ್ನು ಹೇಳುತ್ತೇನೆ. ಈ ಅವಕಾಶವನ್ನು ಅಪೂರ್ವವಾಗಿ ಕರುಣಿಸಿದ್ದಾರೆ, ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ವೀರೇಂದ್ರ ಹೆಗಡೆಯವರು. ಅವರಲ್ಲೂ ಇದನ್ನು ಅನುಗ್ರಹ ಮಾಡಿದ್ದು 52 ವರ್ಷದಿಂದ ತಪಸ್ಸಿನಾಗೆ ಮಾಡ್ತಾ ಇದ್ದಾರೆ. ಮಾತೃಶ್ರೀ ಹೇಮಾವತಿ ಹೆಗಡೆಯವರು, ಅವರ ಈ ತೆರನಾದಂಥ ಆಧ್ಯಾತ್ಮ ಪ್ರವೃತ್ತಿ, ಆಸಕ್ತಿ, ಈ ಋಷಿ ಧರ್ಮಕ್ಕೆ ತಲೆಬಾಗ್ತೇನೆ. ಕ್ಷೇತ್ರಾಧಿಪತಿಯಾದಂಥ ಮಂಜುನಾಥ ಸ್ವಾಮಿ ನಿಮ್ಮ ಮನೆ ದೇವರು, ಮನಸ್ಸಿನ ದೇವರು, ಇಷ್ಟ ದೇವರು, ಇವರು ಎಲ್ಲರೂ ನಿಮಗೆ ಆಯಸ್ಸು, ಆರೋಗ್ಯಾದಿ ಸಕಲ ಸೌಭಾಗ್ಯವನ್ನು ಕರುಣಿಸಿರಿ ಅಂತ ಸಂಪ್ರಾರ್ಥನೆ ಮಾಡೋಣ. ಕಾವ್ಯಶ್ರೀ ನಾಯಕ್ ಎಂಬವರು ಒಳ್ಳೆಯ ಗಮಕಿಗಳು, ಹಾಡುಗಾರರು, ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಇದನ್ನೆಲ್ಲ ನೆನಪಿಸಿಕೊಂಡು ಮಂಗಲದ ಕಡೆಗೆ ಮುಂದೆ ಸಾಗೋಣ. ಓಂ ಶಾಂತಿ ಶಾಂತಿ ಶಾಂತಿ. ಪುಣ್ಯಮಿದು ಕೃಷ್ಣ ಚರಿತಾಮೃತಂ ಸುಕವೀಂದ್ರ ಗಣ್ಯಮಿದು ಶೃಂಗಾರ ಕುಸುಮತರು ತುರುಗಿದಾರಣ್ಯಮಿದು ನವರಸ ಪ್ರೌಢಿ ಲಾಲಿತ್ಯ ನಾನಾ ವಿಚಿತ್ರಾರ್ಥಂಗಳ ಗಣ್ಯಮಿದು ಶಾರದೆಯ ಸನ್ಮೋಹನಾಂಗಲಾವಣ್ಯಮಿದು ಭಾವಕರ ಕಿವಿದೊಡವಿ ಗೊದವಿದ ಹಿರಣ್ಯಮಿದು ಭೂತಳದೊಳೆನೆ ವಿರಾಜಿಪುದು ಲಕ್ಷ್ಮೀಪತಿಯ ಕಾವ್ಯರಚನೆ ಪುಣ್ಯಮಿದು ಗಣ್ಯಮಿದು ಆರಣ್ಯಮಿದು ಲಾವಣ್ಯಮಿದು ಹಿರಣ್ಯಮಿದು ಲಕ್ಷ್ಮೀಪತಿಯ ಕಾವ್ಯರಚನೆ ವಿರಾ